ಎಲ್ಲರಿಗೂ ನಮಸ್ಕಾರ. ನಾವು ಪಾರ್ಟ್ 1ನಲ್ಲಿ ಈಗಾಗಲೇ ಈ ಕ್ವೆಶ್ಚನ್ವರೆಗೆ ತಿಳ್ಕೊಂಡಿದ್ದೇವೆ. ಈಗ ಮುಂದಿನ ಕ್ವೆಶ್ಚನನ್ನು ನೋಡ್ಕೊಂಡು ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ. ಈ ಕ್ವೆಶ್ಚನಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ. 6 ಕಿಲೋಮೀಟರ್ ನಡೆದ ನಂತರ ಒಬ್ಬ ವ್ಯಕ್ತಿಯು ಬಲಕ್ಕೆ ತಿರುಗಿದ ಮತ್ತು 2 ಕಿಲೋಮೀಟರ್ ದೂರ ಪ್ರಯಾಣಿಸಿದ, ಮತ್ತೆ ಎಡಕ್ಕೆ ತಿರುಗಿದ, 10 ಕಿಲೋಮೀಟರ್ ದೂರ ಪ್ರಯಾಣಿಸಿದ. ಕೊನೆಯಲ್ಲಿ ನಾನು ಉತ್ತರದ ಚಲಿಸುತ್ತಿದ್ದೇನೆ. ಹಾಗಾದರೆ ನಾನು ಯಾವ ದಿಕ್ಕಿನಿಂದ ಪ್ರಯಾಣ ಪ್ರಾರಂಭಿಸಿದೆ? ಇಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ಹಿಂದಿನ ಕ್ವೆಶ್ಚನ್ದಾಗ ಎಲ್ಲ ನೋಡ್ರಿ ಅವ್ರು ಏನು ಕೊಡ್ತಿದ್ರು, ಫಸ್ಟ್ ಯಾವ ದಿಕ್ಕಿನ ಸ್ಟಾರ್ಟ್ ಮಾಡ್ರಿ ಅಂತ ಅವರೇ ಕೊಡ್ತಿದ್ರು. ನೋಡ್ರಿ ಹಿಂದಿನ ಕ್ವೆಶ್ಚನ್ ನೋಡ್ರಿ, ನೀವು ದಕ್ಷಿಣ ಸ್ಟಾರ್ಟ್ ಮಾಡ್ರ, ಪಶ್ಚಿಮ ಸ್ಟಾರ್ಟ್ ಮಾಡಿ ಅವರೇ ಕೊಡ್ತಿದ್ರು. ಬಟ್ ಈ ಕ್ವೆಶ್ಚನಲ್ಲಿ ಯಾವ ದಿಕ್ಕಿನಿಂದ ಸ್ಟಾರ್ಟ್ ಮಾಡಿ ಅಂತ ಕೊಟ್ಟಿಲ್ಲ ಅವರು. ಲಾಸ್ಟ್ ಯಾವ ದಿಕ್ಕಿನ ಕಡೆ ಹೋಲುತ್ತಂತೆ ಕೊಟ್ಟರು ನಮಗೆ. ಲಾಸ್ಟ್ ಯಾವ ದಿಕ್ಕಿನ ಕಡೆ ಹೋಲುತ್ತಂತೆ ಕೊಟ್ಟರ, ಫಸ್ಟ್ ಯಾವ ದಿಕ್ಕಿನ ಸ್ಟಾರ್ಟ್ ಮಾಡಿ ನಾವು ಪ್ರಯಾಣ ಅಂತ ನಾವು ಕಂಡುಹಿಡಬೇಕು. ನೋಡ್ರಿ ಅವು ಏನೇ ಕೊಡಲಕ್ಕ ಮಾಡೋದಂತೂ ಸೇಮ. ಫಸ್ಟ್ ನೋಡ್ರಿ 6 ಕಿಲೋಮೀಟರ್ 2 10 ಕೊಟ್ಟಿದ್ದಾರೆ. ಅವೇನು ನಮ್ಗೆ ಬೇಕಾಗಿಲ್ಲ. ನಮಗೇನು ಯಾವ ದಿಕ್ಕಿನಿಂದ ಪ್ರಯಾಣ ಪ್ರಾರಂಭಿಸಬೇಕಾಗ್ಯದ. ಇದು ಕ್ವೆಶ್ಚನ್ ನೋಡ್ರಿ, PC DRCR 2018 ಕೇಳ್ಯಾನ. ನೋಡ್ರಿ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿರಿ. ಫಸ್ಟಿಗೆ ಯಾವ ದಿಕ್ಕಿನ ಸ್ಟಾರ್ಟ್ ಮಾಡಿ ಅಂತ ಗೊತ್ತಿಲ್ಲ ಹೇಳ್ರಿ. ಬಟ್ ಬಲ ಎಡ ಬರ್ಕೋತವ್ರಿ. ಫಸ್ಟಿಗೆ ಬಲ, ಆಮೇಲೆ ಎಡ. ಫಸ್ಟಿಗೆ ಬಲಕ್ಕೆ ತಿರುಗ್ಯಾನಂತ ರೀ, ಆಮೇಲೆ ಎಡಕ್ಕೆ ತಿರುಗ್ಯಾನಂತ. ಎಡ ಈ ರೀತಿ ತಿರುಗಿ ಯಾವ ದಿಕ್ಕಿನ ಕಡೆ ನಡೆದಂತ್ರಿ? ಉತ್ತರ ದಿಕ್ಕಿನ ಕಡೆ ನಡೆದಂತ. ಉತ್ತರ ದಿಕ್ಕಿನ ಕಡೆ ನಡೆದಂತ. ಹಾಗಾದ್ರೆ ನಾನು ಯಾವ ದಿಕ್ಕಿನಿಂದ ಪ್ರಯಾಣ ಪ್ರಾರಂಭಿಸಿದೆ? ಮಾಡೋದಂತ ಸೇಮೇರಿ. ಮತ್ತು ಒಂದು ಬಲ ತೆಗೆದ್ರೆ ಒಂದು ಎಡ ನಾವು ತೆಗಿಬೋದು. ಒಂದು ಬಲ ಕ್ಯಾನ್ಸಲ್ ಮಾಡ್ರೆ ಒಂದು ಎಡ ಕ್ಯಾನ್ಸಲ್ ಮಾಡ್ಬೋದು. ಏನು ಉಳಿತು ಹೇಳ್ರಿ ಇಲ್ಲಿ? ಇಲ್ಲಿ ನಮ್ಗೆ ಏನು ಉಳಿದಿಲ್ಲ. ಒಂದು ಬಲ ಉಳಿದಿಲ್ಲ, ಒಂದು ಎಡ ಉಳಿದಿಲ್ಲ, ಏನು ಉಳಿದಿಲ್ಲ. ಅಂದ್ರೆ ಇದರ ಅರ್ಥ ಏನಂದ್ರೆ ಅವ ಉತ್ತರ ದಿಕ್ಕಿನಿಂದಲೇ ಪ್ರಾರಂಭ ಮಾಡಿ ಅಂತ ನಂಗೆ. ಅವ ಉತ್ತರ ದಿಕ್ಕಿನಿಂದಲೇ ಪ್ರಾರಂಭ ಮಾಡಿ ಅಂತ ನಂಗೆ. ಕರೆಕ್ಟ್ ರೀ. ಒಂದು ಬಲ ಉಳಿದಿತ್ತಂದ್ರೆ, ಎಡ ಉಳಿದಿತ್ತಂದ್ರೆ, ಅಥವಾ 2 ಸಲ ಬಲ ಉಳಿದಿತ್ತು 2 ಸಲ ಎಡ ಉಳಿತಂದ್ರೆ ನಾವು ಮಾಡ್ಕೊತ ಹೋಗ್ತೀವಿ ಮುಂದಿನ ಪ್ರೊಸೀಜರ್. ಬಟ್ ಇಲ್ಲಿ ಬಲ ಎಡ ಎರಡು ಕ್ಯಾನ್ಸಲ್ ಆಗ್ಯಾವ. ಅವ್ನು ಉತ್ತರ ದಿಕ್ಕಿನಿಂದೇ ಪ್ರಾರಂಭ ಮಾಡ್ಯಾನ. ನೆಕ್ಸ್ಟ್ ಉತ್ತರ ದಿಕ್ಕಿನ ಕಡೆ ನಡೆದ ಅಂತ ನಂಗೆ ಅರ್ಥ. ಹಾಗಾದ್ರೆ ಈ ಕ್ವೆಶ್ಚನ್ ಆನ್ಸರ್ ಯಾವ್ದು ಹೇಳ್ರಿ? ಉತ್ತರ. ಆನ್ಸರ್ ಯಾವುದಂದ್ರೆ ಉತ್ತರ. ನೆಕ್ಸ್ಟ್ ಕ್ವೆಶ್ಚನ್ ನೋಡಮ್ರಿ. ಈ ಕ್ವೆಶ್ಚನ್ ನೋಡ್ರಿ, ಇದು ಇಂಪಾರ್ಟೆಂಟ್ ಕ್ವೆಶ್ಚನ್ ನೋಡ್ರಿ. ಇಂಪಾರ್ಟೆಂಟ್ ಕ್ವೆಶ್ಚನ್. ಈ ಕ್ವೆಶ್ಚನ್ ನಿಮ್ಗೆ ಕೆ ಎಕ್ಸಾಮ್ ಮಾಡಿತ್ತಲ್ರಿ, ಕೆಪಿಟಿಷಿಯಲ್ ಜೂನಿಯರ್ ಅಸಿಸ್ಟೆಂಟ್ 2023ಕ್ಕೆ ಆ ಎಕ್ಸಾಮ್ದಾಗ ಕೇಳ್ಯಾನ್ರಿ. ಕೆ ಎಕ್ಸಾಮ ಕೆಪಿಟಿಷಿಯಲ್ ಜೂನಿಯರ್ ಅಸಿಸ್ಟೆಂಟ್ 2023. ನೋಡ್ರಿ ಕ್ವೆಶ್ಚನ್ ನೋಡ್ರಿ ಏನು ಕೊಟ್ರ. ವಿಶ್ವಾಸ್ ಎಂಬುವ ತನ್ನ ಮನೆಯಿಂದ 10 ಮೀಟರ್ ಪ್ರಯಾಣಿಸಿ ಎಡಕ್ಕೆ ತಿರುಗುತ್ತಾನೆ. ನಂತರ ಅವನು ತಿರುಗಿನಿಂದ ಬಲಕ್ಕೆ ತಿರುಗುತ್ತಾನೆ, ಮತ್ತೆ ಎಡಕ್ಕೆ ತಿರುಗುತ್ತಾನೆ, ಮತ್ತೆ ಎಡಕ್ಕೆ ತಿರುಗುತ್ತಾನೆ. ಉತ್ತರ ದಿಕ್ಕಿನ ಅಂತ. ಅಂದ್ರೆ ಫಸ್ಟ್ ಯಾವ ದಿಕ್ಕಿನ ಚಾಲನೆ ಅಂತ ಗೊತ್ತಿಲ್ಲ ನಮಗೆ. ಬರ್ಕೊಂಬಿಟ್ರಿ. ಫಸ್ಟಿಗೆ ಯಾವ ದಿಕ್ಕಿನ ಸ್ಟಾರ್ಟ್ ಮಾಡಿ ಅಂತ ಗೊತ್ತಿಲ್ಲ ನಮಗೆ. ಇದು ಗೊತ್ತಿಲ್ಲ, ಪ್ರಾರಂಭದ ಗೊತ್ತಿಲ್ಲ ನಮಗೆ. ಕರೆಕ್ಟ್ರಿ. ಪ್ರಾರಂಭದಿಗೆ ಗೊತ್ತಿಲ್ಲ. ಬಟ್ ನೋಡ್ರವ ಫಸ್ಟಿಗೆ ಎಡಕ್ಕೆ ತಿರುಗ್ಯಾನಂತ. ಎಡ ಅಂತ ಬರ್ಕೋರಿ ಇಲ್ಲಿ. ಎಡ. ಆಮೇಲೆ ನೋಡ್ರಿ ಮತ್ತೆ ಎಡಗನ ಬಲಕ್ಕೆ, ಬಲ ಅಂತ ಬರ್ಕೋರಿ. ನೆಕ್ಸ್ಟ್ ಮತ್ತೆ ಎಡ ಅಂತ ಕೊಟ್ರು ನೋಡ್ರಿ ಇಲ್ಲಿ. ಎಡ ಅಂತ ಬರ್ಕೋರಿ. ಮತ್ತು ಸ್ವಲ್ಪ ದೂರ ಹೋದ ನಂತರ ಮತ್ತೆ ಎಡಕ್ಕಂತ, ಮತ್ತೆ ಎಡ ಅಂತ ಬರ್ಕೋರಿ. ಕರೆಕ್ಟ್ರಿ. ಇಷ್ಟು ಸಲ ತಿರ್ಕೊಂಡು ಲಾಸ್ಟಿಗೆ ನೋಡ್ರಿ ಯಾವ ದಿಕ್ಕಿನ ಕಡೆ ನಡೆದಂತ. ಈಗ ಲಾಸ್ಟಿಗೆ ಉತ್ತರ ದಿಕ್ಕಿಗೆ, ಲಾಸ್ಟಿಗೆ ಉತ್ತರ ದಿಕ್ಕಿನ ಕಡೆ ನಡೆದಂತ. ಕರೆಕ್ಟ್ರಿ. ಮತ್ತು ನೋಡ್ರಿ ನಾವು ಮಾಡೋದು ಸೇಮ್. ಏನಪ್ಪ ಅಂದ್ರೆ ಒಂದು ಬಲ ತೆಗೆದ್ರೆ ಒಂದು ಎಡ ತೆಗಿಬೋದು. ತೆಗೆದುಬಿಡ್ರಿ. ಒಂದು ಬಲ ತೆಗೆದ್ರೆ ಒಂದು ಎಡ ತೆಗಿಬೋದು. ಕರೆಕ್ಟಾ? ಈಗ ಅಬ್ಸರ್ವ್ ಮಾಡಿರಿ, ಎಷ್ಟು ಸಲ ಎಡ ಉಳ್ದಾವ ಹೇಳ್ರಿ? ನಮ್ಗೆ 2 ಸಲ ಎಡ ಉಳ್ದಾವ. 2 ಸಲ ಎಡ ಉಳ್ದಾವ. ಇಲ್ಲಿ ಏನು ಅಬ್ಸರ್ವ್ ಮಾಡ್ಬೇಕಂದ್ರೆ, ಸ್ಟಾರ್ಟಿಂಗ್ ದಿಕ್ಕು ಕೊಟ್ಟಿದ್ದವನು ಲಾಸ್ಟಿಗೆ ಕೇಳಿದಂದ್ರೆ ಎಷ್ಟು ಸಲ ಉಳ್ದಾವ ಅಷ್ಟು ಸಲ ನಮಗೆ ಡೈರೆಕ್ಟ್ ಮಾಡಿಬಿಡ್ಬೇಕು. ಬಟ್ ನಮ್ಗೆ ಲಾಸ್ಟಿಗೆ ಯಾವ ದಿಕ್ಕಿನ ಹೋಗಿ ಅಂತ ಕೊಟ್ಟ ನಾವು ಫಸ್ಟಿಗೆ ಯಾವತ್ತಿ ಕೇಳತ್ತಾನೆ. ಆ ಸಮಯ ನೀವು ಏನು ಮಾಡ್ಬೇಕಂದ್ರೆ ಇಂಪಾರ್ಟೆಂಟ್ ನೆನಪಿಡ್ಬೇಕು ನೀವು ಎಲ್ಲ. ಈ ಲಾಸ್ಟಿಗೆ ಏನು ಉಳಿದಿರ್ತಾವೆ ನೋಡ್ರಿ, ಇವು ಲಾಸ್ಟಿಗೆ ಉಳಿದಿರ್ತಾವಲ್ಲ ಅದ್ರ ಅಪೋಸಿಟ್ ಬರ್ಕೋಬೇಕು ನೀವು. ಅದ್ರದ್ದು ಅಪೋಸಿಟ್ ಬರ್ಕೋರಿ. ಎಡದಲ್ಲಿ ಬಲ ಬರ್ಕೋರಿ, ಮತ್ತು ಎಡದಲ್ಲಿ ಬಲ ಬರ್ಕೋರಿ. ಅಂದರೆ ಈಗ ಉತ್ತರದಿಂದ 2 ಸಲ ಬಲಕ್ಕೆ ಹೋಗ್ಬಿಡ್ರಿ. ಅದೇ ನಿಮಗೆ ಆನ್ಸರ್ ಬರುತ್ತೆ. ನಾನು ನಿಮ್ಗೆ ಅವಾಗ ಹೇಳೀನಿ, ಯಾವುದೇ ದಿಕ್ಕಿನ ಕೊನೆಯಲ್ಲಿ 2 ಸಲ ಬಲ ಅಥವಾ 2 ಸಲ ಎಡ ಉಳಿದು ಅಂದ್ರೆ
ಕೊಟ್ಟಿರೋ ದಿಕ್ಕಿನ ಅಪೋಸಿಟ್ ದಿಕ್ಕು ಪ್ರಶ್ನೆ ಆನ್ಸರ್ ಆಗ್ತದೆ. ಕೊಟ್ಟಿರೋ ದಿಕ್ಕು ಯಾವ್ದು ಹೇಳ್ರಿ? ಉತ್ತರ. ಅಂದ್ರೆ ಇದು ಅಪೋಸಿಟ್ ಯಾವ್ದು ಹೇಳ್ರಿ ಇಲ್ಲಿ? ದಕ್ಷಿಣ. ಅಂದ್ರೆ ಈ ಪ್ರಶ್ನೆ ಆನ್ಸರ್ ಯಾವ್ದು ಹೇಳ್ರಿ? ದಕ್ಷಿಣ. ಕರೆಕ್ಟಾ? ನೋಡ್ರಿ, ಹಿಂದಿನೆಲ್ಲ ಕ್ವಶನ್ದಾಗ ನಾವು ಇಲ್ಲಿ ಏನು ಉಳಿದೈತೋ ಅಷ್ಟೇ ಮಾಡಿಬಿಡ್ತಿದ್ದೆವು. ಬಟ್ ಈ ಕ್ವಶನ್ದಾಗ ಎಡ ಉಳಿತಂದ್ರೆ ಬಲ ಬರ್ಕೋಬೇಕು, ಬಲ ಉಳಿತ ಎಡ ಬರ್ಕೋಬೇಕು. ಯಾಕಂದ್ರೆ ಲಾಸ್ಟಿಗೆ ಹೋಗೋ ದಿಕ್ಕು ಕೊಟ್ಟನ ಫಸ್ಟಿನ ದಿಕ್ಕು ಹೇಳ್ತಾನೆ ನಾವು ಉಲ್ಟಾದ. ಅದಕ್ಕಲ್ಲೇ ಇಲ್ಲಿ ಉಳಿದುವೆಲ್ಲ ಉಲ್ಟಾ ಬರ್ಕೋಬೇಕು. ಇವು ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. ಜಾಸ್ತಿ ರೀಸೆಂಟ್ ಎಕ್ಸಾಮಲ್ಲಿ ಇವು ಪ್ರಿಫರ್ ಮಾಡ್ತಿದ್ದೆ. ಕರೆಕ್ಟ್? ಏನಿಲ್ಲ ರೀ, ಪ್ರಾಕ್ಟೀಸ್ ಮಾಡ್ರೆ ಬರ್ತಾವೆ. ನೆಕ್ಸ್ಟ್ ಪ್ರಶ್ನೆ ಆನ್ಸರ್ ಯಾವ್ದು ಹೇಳ್ರಿ ಕ್ವಶನಿಗೆ? ದಕ್ಷಿಣ. ಇದು KPTCL ಜೂನಿಯರ್ ಸ್ಟೂಡೆಂಟ್ 2023 ಕೇಳನ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ನೋಡ್ರಿ PSI 2020. PSI 2020 ಕೇಳೋಣ. ಒಂದು ನದಿ ಪಶ್ಚಿಮದಿಂದ ಪೂರ್ವಕ್ಕೆ ಹರಿಲಿತ್ತಂತ್ರಿ. ಅದು ಹರಿಯುವಾಗ ಎಡಕ್ಕೆ ತಿರುಗುವ ವೇಳೆಯಲ್ಲಿ ದಿಬ್ಬವೊಂದನ್ನು ಅರೆ ವೃತ್ತಾಕಾರ ಅಂದ್ರೆ ಅರ್ಧ ವೃತ್ತ ಅನ್ನೋದು. ಅರೆ ವೃತ್ತಾಕಾರ ಇದು ಪೂರ್ತಿ ವೃತ್ತ, ಇದು ಅರ್ಧ ವೃತ್ತ ಅನ್ನೋದು. ಕರೆಕ್ಟ್ರಿ? ಅರೆ ವೃತ್ತಾಕಾರದಲ್ಲಿ ಸುತ್ತಿ ಮತ್ತೆ ಎಡ ತಿರುವು ತೆಗೆದುಕೊಂಡು ನೇರವಾಗಿ ಹರಿಯುತ್ತದೆ. ಅದು ಕೊನೆಯಲ್ಲಿ ನದಿ ಯಾವ ದಿಕ್ಕಿಗೆ ಹರಿಯುತ್ತಿದೆ? ಸಿಂಪಲ್ ಕ್ವಶನ್ ರೀ. ಇಲ್ಲಿ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಈಗ ಫಸ್ಟ್ ನೋಡ್ರಿ ಏನು ಕೊಟ್ಟ ನಮ್ಗೆ? ನೋಡ್ರಿ, ಒಂದು ನದಿ ಪಶ್ಚಿಮದಿಂದ ಪೂರ್ವಕ್ಕೆ ಹರಿಲಿರ್ತದೆ. ನಿಮ್ಮ ಎಡಕ್ಕಿದೆ ಅವನು ಪಶ್ಚಿಮ ಇರ್ತದೆ. ಒಂದು ನದಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಹಾಕೊಳ್ಳೋಣ ರೀ. ಪಶ್ಚಿಮದಿಂದ ಎಗಡೆ ಹರ್ಲಿತ್ತು ಹೇಳ್ರಿ? ಪೂರ್ವ ಕಡೆ ಹರ್ಲಿತ್ತಂತ. ಯಾರೋ ಮಾರ್ಕ್ ಕಂಪಲ್ಸರಿ ಹಾಕೋಬೇಕ್ರಿ, ನೀಟ್ ಮಾಡ್ಕೋಬೇಕು ಮೊದಲು. ಪಶ್ಚಿಮ ಪೂರ್ವ ಕಡೆ ಹರ್ಲಿರ್ತದೆ. ನೆಕ್ಸ್ಟ್ ಒಂದು ಸೆಂಟೆನ್ಸ್ ಮುಗಿತು. ನೆಕ್ಸ್ಟ್ ನೋಡ್ರಿ, ಅದು ಹರಿಯುವಾಗ ಎಡಕ್ಕೆ ತಿರುಗುವ ವೇಳೆಯಲ್ಲಿ ಇಲ್ಲಿಂದ ಎಡಕ್ಕೆ ಹೋಗ್ಬೇಕು. ಎಡ ಅಂದ್ರೆ ಏನು ಹೇಳಿದ್ರೆ ನಿಮಗೆ? ಗಡಿಯಾರದ ವಿರುದ್ಧ ದಿಕ್ಕು. ಎಡ ಅಂದ್ರೆ ಗಡಿಯಾರ ವಿರುದ್ಧ ದಿಕ್ಕು. ಟೈಮ್ ಊರದಂಗೆ ಇದು. ಟೈಮ್ ಊರದಂಗೆ ವಿರುದ್ಧ ದಿಕ್ಕಂದ್ರೆ ಮ್ಯಾಲೆ ಹೋಗ್ಬೇಕು, ತೆಳಗೆ ಬರ್ಬೇಕು ಹೇಳ್ರಿ? ವಿರುದ್ಧ ದಿಕ್ಕಂದ್ರೆ ಮ್ಯಾಲೆ ಹೋಗ್ಬೇಕು. ಯಾಕೆ ಎರಡು ಒಂದೆಲ್ಲ ಉಲ್ಟಾ ಇರ್ತಾವಲ್ಲ, ಮ್ಯಾಲೆ ಹೋಗ್ಬೇಕು ತಂದಂಗೆ. ಕರೆಕ್ಟ್ರಿ? ಎಡಕ್ಕೆ ತಿರುಗುವ ವೇಳೆಯಲ್ಲಿ ದಿಬ್ಬೊಂದು ಅರೆ ವೃತ್ತಾಕಾರ ಸುತ್ತದಂತೆ. ಈಗ ಅಂದ್ರೆ ಮ್ಯಾಲೆ ಹೊಳ್ಳ ಮುಂದೆ ಅರೆ ವೃತ್ತಾಕಾರವಾಗಿ ದಿಬ್ಬಕ್ಕೆ ಸುತ್ತದ್ರಿ. ಕರೆಕ್ಟ್ರಿ? ಅರೆ ವೃತ್ತಾಕಾರವಾಗಿ ದಿಬ್ಬವನ್ನು ಸುತ್ತಿ ಮತ್ತೆ ಎಡ ತಿರುವು ತಗೋತೈತಿ. ಇಲ್ಲಿದು ಮತ್ತೆ ಎಡ ತಿರುವು ತಗೋತೈತಿ. ಅರೆ ವೃತ್ತಾಕಾರ ಸುತ್ತಿ ಮತ್ತೆ ಎಡ ತಿರುವು ತಗೋತದಂತ. ಎಡ ತಿರುವು ಅಂದ್ರೆ ನೋಡ್ರಿ, ಇಲ್ಲಿ ಬಂದಿರಿ ನೀವೀಗ. ಇಲ್ಲಿಂದ ಎಡ ಅಂದ್ರೆ ಏನು ಹೇಳ್ರಿ? ಟೈಮ್ ಇಟ್ಟದ ಹೇಳ್ರಿ? ಎಡ ಅಂದ್ರೆ ಗಡಿಯಾರದ ವಿರುದ್ಧ ದಿಕ್ಕು. ಈ ಟೈಮ್ 6 ಆದಂಗೆ ಇದು. ಅದಕ್ಕೆ ಕಂಪಲ್ಸರಿ ಯಾರೋ ಮಾರ್ಕ್ ಹಾಕೋಬೇಕ್ರಿ. ಕಂಪಲ್ಸರಿ ಯಾರೋ ಮಾರ್ಕ್ ಹಾಕೋಬೇಕು. ಟೈಮ್ 6 ಆದಂಗೆ ಗಡಿಯಾರದ ವಿರುದ್ಧ ದಿಕ್ಕು ಅಂದ್ರೆ ಎಡ ಅಂದ್ರೆ ಗಡಿಯಾರದ ವಿರುದ್ಧ ದಿಕ್ಕು. ಗಡಿಯಾರ ವಿರುದ್ಧ ಟೈಮ್ 6 ಆಗಿದೆ. ವಿರುದ್ಧ ದಿಕ್ಕು ಅಂದ್ರೆ 5, 4, 3 ಈ ಕಡೆ ಬರ್ತಾವಲ್ರಿ? ನಿಮ್ಮ ರೈಟ್ ಸೈಡಿಗೆ ಈ ಸೈಡ್ ಹೊಳ್ಬೇಕತ್ತ ನಂಗೆ. ಈ ಕಡೆ ಹೋಗ್ತದೆ ನಂಗೆ. ಎಡಕ್ಕೆ ತಿರುವು ತೆಗೆದುಕೊಂಡು ನೇರವಾಗಿ ಹರಿತದೆ. ಈ ಕಡೆ ಹರಿತು ಮತ್ತು ನೇರವಾಗಿ ಹರಿತದಂತ ಈ ಸೈಡ್ ಹೊಲತ್ತದ ನಂಗೆ. ಕರೆಕ್ಟ್ರಿ? ಆದರೆ ಕೊನೆಯಲ್ಲಿ ನದಿ ಯಾವ ದಿಕ್ಕಿಗೆ ಹರಿಯುತ್ತಿದೆ ನೋಡ್ರಿ? ಯಾವ ಸೈಡ್ ಹೊಲತ್ತು ನೋಡ್ರಿ ನದಿ? ಯಾರೋ ಮಾರ್ಕ್ ನೋಡ್ರಿ. ಯಾಕಡೆ ಅದ? ಈ ಸೈಡ್ ಅದ. ಈ ಕಡೆ ನಿಮ್ಮ ಬಲಕಿನ ಸೈಡ್ ಅದ. ಬಲಕಿನ ಸೈಡ್ ಅಂದ್ರೆ ಯಾವ್ದು ಹೇಳ್ರಿ ಆನ್ಸರ್? ಪೂರ್ವ. ಬಲಕಿನ ಸೈಡ್ ಅಂದ್ರೆ ಪೂರ್ವ. ಕರೆಕ್ಟ್ ಆನ್ಸರ್ ಯಾವ್ದು ಹೇಳ್ರಿ? ಅದಕ್ಕೆ ಸಿ. ಆನ್ಸರ್ ಯಾವ್ದಂದ್ರೆ ಸಿ. ಕರೆಕ್ಟ್? ಏನಿಲ್ಲ, ಫಸ್ಟಿಗೆ ನೋಡ್ರಿ, ಪಶ್ಚಿಮ ಕಡೆ ಹರ್ಲಿತ್ತಂತ. ಪಶ್ಚಿಮದಿಂದ ಪೂರ್ವ ಕಡೆ ಹರ್ಲಿತ್ತಂತ. ಇಲ್ಲಿಂದ ಎಡ ತಿರುವು ತೊಗೊಳ್ತಂತ್ರಿ. ತೊಗೊಳ್ಳೋ ಮುಂದೆ ಅರೆ ವೃತ್ತಾಕಾರ ಸುತ್ತಂತ ದಿಬ್ಬಕ್ಕೆ. ಮತ್ತೆ ಎಡಕ್ಕೆ ಹೋಗ್ತದೆ. ಎಡಕ್ಕಂದ್ರೆ ಗಡಿಯಾರ ವಿರುದ್ಧಕ್ಕೂ ಹಾಕೋತ ಹೋಗ್ಬೇಕ್ರಿ ಅಷ್ಟೇ, ಮತ್ತೇನಿಲ್ಲ. ಕರೆಕ್ಟಾ? ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ರೀ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲ ಟೈಪ್ 2 ಮುಗಿದು ನೋಡ್ರಿ. ಇಲ್ಲಿ ಟೈಪ್ 2 ಮುಗಿದು. ಈ ಟೈಪ್ 3 ಎಕ್ಸಾಮ್ದಾಗ ನೀವು ಹೈಯೆಸ್ಟ್ ರಿಪೀಟ್ ಆಗೋ ಕ್ವಶನ್ಸ್ ಅಂದ್ರೆ ಟೈಪ್ 3. 90% ನಮ್ಗೆ ಟೈಪ್ 3 ಕ್ವಶನ್ಸ್ ಕೇಳ್ತಾನೆ. ಟೋಟಲ್ ನಮಗೆ ಎಷ್ಟು ಟೈಪ್ ಹೇಳ್ರಿ ಇದ್ರೊಳಗೆ? ಟೋಟಲ್ 7 ಟೈಪ್ ಅವ್ರಿ. ಡೈರೆಕ್ಷನ್ದಾಗ 7 ಟೈಪ್ ಅವ. 7 ಟೈಪ್ನಾಗ ನಮಗೆ 90% ಟೈಪ್ 3 ಇಂಪಾರ್ಟೆಂಟ್. ಟೈಪ್ 3 90% ಇಂಪಾರ್ಟೆಂಟ್. ಉಳ್ಕಿವನ್ ಟೈಪ್ 5 ಅಲ್ರು. 5 1, 2, 4, 5 ಎಲ್ಲ ಅಲ್ಲ. ಉಳ್ಕಿ ಟೈಪ್ 5ಗಳು ಅಲ್ಲಿ 10% ಇಂಪಾರ್ಟೆಂಟ್ ನಮಗೆ. ಅಂದ್ರೆ ಜಾಸ್ತಿ ನಾವು ಹೈಯೆಸ್ಟ್ ಕ್ವಶನ್ ಎದ್ರ ಮೇಲೆ ಕೇಳ್ತಾನೆ ಅಂದ್ರೆ ಈ ನಮ್ಗೆ ಟೈಪ್ 3 ಮೇಲೆ ಕೇಳ್ತಾನೆ. ಟೈಪ್ 3 ಮೇಲೆ ಕೇಳ್ತಾನೆ. ಇಲ್ಲಿ ಏನಿಲ್ಲ, ನೀವು ಇದು ಒಂದೇ ಕ್ವಶನ್ ನೀಟಾಗಿ ಕಲಿಯಿರಿ. ಈ ಸದ್ಯದಲ್ಲಿ ಇದು ಒಂದೇ ಕ್ವಶನ್ ಇದು ಒಂದೇ ಕ್ವಶನ್ ಕಲಿಯಿರಿ. ನಿಮ್ಗೆ ಯಾವ ಕ್ವಶನ್ ಕೊಟ್ಟರು ಆರಾಮಾಗಿ ಮಾಡ್ಬೋದು. ಯಾವುದೇ ಕ್ವಶನ್ ಕೊಡಲಿ ನೀವು ಆರಾಮಾಗಿ ಮಾಡ್ಬೋದು. ಈ ಕ್ವಶನ್ ನೋಡ್ರಿ ಏನು ಕೇಳ್ಯಾರ ನಿಮಗೆ ಅವರು? ನೋಡ್ರಿ, ರಾಜು ನಾವ
ಉತ್ತರ ದಿಕ್ಕಿನ ಕಡೆಗೆ 25 ಕಿಲೋಮೀಟರ್ ಪ್ರಯಾಣಿಸಿದ. ರಾಜು ಅನ್ನವ 25 ಕಿಲೋಮೀಟರ್ ಉತ್ತರ ಪ್ರಯಾಣಿಸಿ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ಪ್ರಯಾಣ ಮಾಡಿದನು. ಈಗ ಪುನಃ ಬಲಕ್ಕೆ ತಿರುಗಿ 25 ಕಿಲೋಮೀಟರ್ ಪ್ರಯಾಣಿಸಿದರು. ಈಗ ನಿಮ್ಗೆ ಮೂರು ಕ್ವಶನ್ ಕೇಳಲ್ಲ ಎಕ್ಸಾಮ್ದಾಗ, ನೀವು ಒಂದೇ ಕ್ವಶನ್ ಕೇಳ್ತಾನೆ. ಬಟ್ ಈ ಮೂರದಾಗ ಯಾವಾದ್ರೆ ಒಂದು ಕ್ವಶನ್ ಕೇಳ್ತಾನೆ ನಿಮ್ಗೆ. ಮೂರದಾಗ ಯಾವಾದ್ರೆ ಒಂದು ಕ್ವಶನ್. ಆದರೆ ರಾಜು ಅವರಿಗೆ ಯಾವ ದಿಕ್ಕಿನ ಕಡೆ ಚಲಿಸುತ್ತಿದ್ದಾರೆ ಅಂತ ಕೇಳ್ಬೋದು, ಇಲ್ಲ ರಾಜರವರ ಆರಂಭದ ಸ್ಥಳದಿಂದ ಯಾವ ದಿಕ್ಕಿನಾಗ ಅಂತ ಕೇಳ್ಬೋದು, ಅಥವಾ ರಾಜರವರ ಆರಂಭ ಸ್ಥಳದಿಂದ ಎಷ್ಟು ದೂರದರ ಅಂತ ಕೇಳ್ಬೋದು. ಈ ಮೂರದಾಗ ಒಂದು ಕ್ವಶನ್ ಕೇಳ್ತಾನೆ. ನೀವು ಯಾವ ರೀತಿ ಮಾಡ್ಬೇಕಂತ ನೋಡ್ರಿ. ಹೇಳ್ರಿ ಫಸ್ಟಿಗೆ ಇಲ್ಲಿ ನೋಡ್ರಿ, ಇಲ್ಲಿ ಅಬ್ಸರ್ವ್ ಮಾಡಿರಿ ನೀವು. ಇಲ್ಲ 20 ಕಿಲೋಮೀಟ್ರ್, 2 ಕಿಲೋಮೀಟ್ರ್, 25 ಕಿಲೋಮೀಟ್ರ್ ಮತ್ತು ಎಷ್ಟು ದೂರದಲ್ಲಿದ್ದಾನೆ ಆರಾಮ ಸ್ಥಳ ಅಂತೆಲ್ಲ ಕೇಳ್ತಾರೆ. ಅದು ನೀಟಾಗಿ ನಾವು ಇದ್ರ ಪ್ರಕಾರನೇ, ಈ ಕಿಲೋಮೀಟ್ರ್ ಪ್ರಕಾರನೇ ನಾವೇನು ಹಾಕೋಬೇಕು ಹೇಳ್ರಿ, ಸ್ಕೆಚ್ ಹಾಕೋಬೇಕು, ರಫ್ ಆಗಿ ಹಾಕೋಬೇಕು. ನೋಡಿರಿ ಫಸ್ಟ್ ಒಂದು ಏರೋ ಮಾರ್ಕ್ ಹಾಕೋರಿ. ಏರೋ ಮಾರ್ಕ್ ಅಂದ್ರೆ ಏನು ಹೇಳಿರೋದು, ಸ್ಟಾರ್ಟಿಂಗ್ ಪಾಯಿಂಟ್ ಅಂದಂಗೆ. ಅದು ಏರೋ ಮಾರ್ಕ್ ಅಂದ್ರೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅಂದಂಗೆ. ಈಗ ಫಸ್ಟ್ ಎಲ್ಲಿ ಹೋಗ್ಬೇಕಂತ ನೋಡ್ರವ, ಫಸ್ಟಿಗೆ ಉತ್ತರ ದಿಕ್ಕಿಗೆ ಹೋಗ್ಬೇಕತ್ತ. ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕತ್ರಿ, ಉತ್ತರ ದಿಕ್ಕಿಗೆ ಹೋಗ್ಬೇಕತ್ತ 25 ಕಿಲೋಮೀಟ್ರ್ ಹೋಗ್ಬೇಕತ್ತ. ನೋಡ್ರಿ ನಾವು ಇಲ್ಲೆಲ್ಲ ಪೆನ್ಸಿಲ್ ಸ್ಕೇಲ್ ಹಿಡಿದು ಹಾಕೊಳ್ಳೋದಿರಲ್ಲ. 25 ಕಿಲೋಮೀಟ್ರ್ ಅಂದ್ರೆ ಒಂದು ಸ್ವಲ್ಪ ದೊಡ್ಡದು ಹಾಕೋಬೇಕು ಜರ. ಕರೆಕ್ಟ್ರಿ, ಇದು 25 ಕಿಲೋಮೀಟ್ರ್ ಅಂದಂಗೆ ಕಂಪಲ್ಸರಿ ಏರೋ ಮಾರ್ಕ್ ಹಾಕೋಬೇಕು ರೀ. ಮ್ಯಾಲೆ ಏರೋ ಮಾರ್ಕ್ ಮ್ಯಾಲೆ ಅಂದ್ರೆ ಉತ್ತರ ದಿಕ್ಕಿನ ಅಂತ ಅಂದಂಗೆ. ಎಷ್ಟು ಹತ್ರ ಇದು 25 ಅಂತ ಹೇಳ. ಕಿಲೋಮೀಟ್ರ್ ಬರ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ, 25 ಬರ್ಕೊಂಡ್ರೆ ಸಾಕು ನಮಗೆ. ಇಲ್ಲಿಂದ ಚಾಲು ಆಯ್ತು ನೋಡ್ರಿ ನಮಗೆ. ಪ್ರಯಾಣಿಸಿ ಬಲಕ್ಕೆ ತಿರುಗಿ, ಬಲ ಅಂತ ಬಲಕ್ಕೆ ತಿರುಗತ್ತಂತ. ಬಲ ಅಂದ್ರೆ ಹೇಳೇನ್ರಿ ನಿಮ್ಮ ಗಡಿಯಾರ ದಿಕ್ಕು. ಬಲ ಅಂದ್ರೆ ಗಡಿಯಾರ ದಿಕ್ಕು, ಗಡಿ ಹ್ಯಾಂಗೆ ತಿರ್ತಾ ಅಂತ ತಿರುಗಬೇಕು. ನೋಡ್ರಿ ಈಗ ನಿಮಗೆ ಗಡಿಯಾರದ ಗಂಟೆ ಮುಳು ಈ ರೀತಿ ಅದಂದ್ರೆ, ಗಡಿಯಾರದ ಗಂಟೆ ಮುಳು ಈ ರೀತಿ ಅದಂದ್ರೆ ಟೈಮ್ ಎಷ್ಟದಂಗೆ ಹೇಳ್ರದು, 12 ಅದಂಗೆ. 12 ಅದಂಗೆ ಬಲಕ್ಕೆ ಅಂದ್ರೆ ಗಡಿಯಾರದ ದಿಕ್ಕನ್ನ ತಿರುಗಬೇಕು ನಾವು. ಗಡಿಯಾರ ದಿಕ್ಕ ಅಂದ್ರೆ 12 1 2 ಈ ಕಡೆ ಬರ್ತಾವಲ್ಲ, ಈ ಕಡೆ ನಿಮ್ಮ ಬಲಕಿನ ಸೈಡ್ ಹೊಳಿಬೇಕು ತಂದಂಗೆ. ಬಲಕಿನ ಸೈಡ್ ಹೊಳಿಬೇಕು ಅದು ನಂಗೆ. ಹೊಳೆ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು ಹೇಳ್ರಿ, 2 ಕಿಲೋಮೀಟ್ರ್. ಇಲ್ಲಿ ಅಬ್ಸರ್ವ್ ಮಾಡಿರಿ ನೀವು, 25 ಕಿಲೋಮೀಟ್ರ್ ಇಷ್ಟು ಹಾಕಿರಂದ್ರೆ 2 ಕಿಲೋಮೀಟ್ರ್ ಇಷ್ಟು ಹಾಕ್ಬಿಡೋದ್ರಿ. ಕಾಮನ್ ಸೆನ್ಸ್ ಅಂತಾರೆ ಅದಕ್ಕೆ, ಇಷ್ಟು ಹಾಕ್ಬಿಡೋದು. 25 ಕಿಲೋಮೀಟ್ರ್ ಸಣ್ಣದೇ ಇರ್ತದೆ ರೀ, ಸಣ್ಣದೇ ಹಾಕಬೇಕು. ಹಾಕಿರಿ 2 ಕಿಲೋಮೀಟ್ರ್, ಇದು 2 ಕಿಲೋಮೀಟ್ರ್. ಕರೆಕ್ಟ್ ರೀ, 2 ಕಿಲೋಮೀಟರ್. 25 ಕಿಲೋಮೀಟ್ರ್ ದೊಡ್ಡದು ಹಾಕಿರಂದ್ರೆ ಕಂಪೇರಿಟಿವ್ಲಿ 2 ಕಿಲೋಮೀಟ್ರ್ ಅದಕ್ಕೆ ಸಣ್ಣದು ಹಾಕಬೇಕು, ಅದಕ್ಕೆ ದೊಡ್ಡದು ಹಾಕಬಾರ್ದು. ನೆಕ್ಸ್ಟ್ ಬಲಕ್ಕೆ ತಿರುಗಿದ್ರಿ. ನೆಕ್ಸ್ಟ್ ಈಗ ಮತ್ತೆ ಪುನಃ ಬಲಕ್ಕೆ ತಿರುಗುತ್ತದೆ ನೋಡ್ರಿ. ಪುನಃ ಬಲಕ್ಕೆ ತಿರುಗುತ್ತಾನೆ. ಇಲ್ಲಿಂದ ಬಲ, ಈ ಪಾಯಿಂಟಿಂದ ಬಲ. ಟೈಮ್ ಎಷ್ಟದಂಗೆ ಹೇಳ್ರದು, 3 ಅದಂಗೆ. ಬಲ ಅಂದ್ರೆ ಗಡಿಯಾರ ದಿಕ್ಕು ಅಂದಂಗೆ. ಗಡಿಯಾರ ದಿಕ್ಕು ಅಂದ್ರೆ 3 4 5 6 ಈ ಕಡೆ ತಳ ಬರುತ್ತಾವೆ, ತಳ ಹೊಳಬೇಕು ತಂದಂಗೆ. ಹೊಳೆ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು ನೋಡ್ರಿ, 25 ಕಿಲೋಮೀಟ್ರ್ ಹೋಗ್ಬೇಕು. ಹೊಳೆ 25 ಕಿಲೋಮೀಟ್ರ್. ಅಬ್ಸರ್ವ್ ಮಾಡಿರಿ, ಇದು 25 ಕಿಲೋಮೀಟ್ರ್ ನೋಡ್ರಿ. ಇದು 25 ಕಿಲೋಮೀಟ್ರ್ ಅಂದ್ರೆ ಈ ಪಾಯಿಂಟ್ ಏನು 25 ಕಿಲೋಮೀಟ್ರ್ ಇಲ್ಲಿಗೆ ಎಂಡ್ ಆಗಬೇಕು, ಮತ್ತು 25 ಕಿಲೋಮೀಟ್ರ್ ಇಲ್ಲಿಗೆ ಹೋಗ್ಬಾರ್ದು. ಹೀಗೆ ಮಾಡ್ರೆ ಪಕ್ಕ ಆನ್ಸರ್ ತಪ್ಪು ಬರ್ತಾವೆ. ಫಸ್ಟಿಂದ 25 ಕಿಲೋಮೀಟ್ರ್ ನೀವೇ ಹಾಕ್ಕೊಂಡ್ರೆ ಅಂದ್ರೆ ಎಷ್ಟು, ಇದನ್ನು 25 ಕಿಲೋಮೀಟ್ರ್ ಇಷ್ಟೇ ಹಾಕೋಬೇಕು. ಕರೆಕ್ಟ್ ರೀ, ಹಾಕೊಂಬಿಟ್ರಿ. 25 ಕಿಲೋಮೀಟ್ರ್. ಲಾಸ್ಟ್ ಪಾಯಿಂಟಿಗೆ ಒಂದು ಮಾರ್ಕ್ ರೌಂಡ್ ಹಾಕೋರೋದಕ್ಕೆ, ಅದು ಲಾಸ್ಟ್ ಪಾಯಿಂಟ್ ಆಯ್ತು ನಂಗೆ. ಇದು 25 ಕಿಲೋಮೀಟ್ರ್. ಈಗ ನೋಡಿರಿ ಕ್ವಶನ್ ನೋಡ್ರವ ಏನೇನು ಕೇಳ್ಯಾನ. 3 ಕ್ವಶನ್ ನೀವು ಆನ್ಸರ್ ಮಾಡ್ಬೋದು. ಈಗ ಕ್ವಶನ್ ನೋಡ್ರಿ ಏನು ಕೇಳ್ಯಾನ, ಹಾಗಾದರೆ ರಾಜುರವರಿಗೆ ಯಾವ ದಿಕ್ಕಿನ ಕಡೆ ಚಲಿಸುತ್ತಿದ್ದಾರೆ, ಯಾವ ದಿಕ್ಕಿನ ಕಡೆ ಚಲಿಸುತ್ತಿದ್ದಾರೆ, ಯಾವ ದಿಕ್ಕಿನಲ್ಲಿದ್ದಾರೆ ಅಂತ ಕೇಳಿದ್ರಂದ್ರೆ ಯಾರೋ ಮಾರ್ಕ್ ಯಾಕಡೆ ಅದ ನೋಡ್ಬೇಕು ನೀವು. ಯಾರೋ ಮಾರ್ಕ್ ನೋಡ್ರಿ ತೆಳಗದ, ಯಾರೋ ಮಾರ್ಕ್ ಯಾವ್ದು ಹೇಳ್ರಿ, ಡೌನ್ವರ್ಡ್ ಅದ. ತಳ ಬರೋ ದಿಕ್ಕು ಯಾವ್ದು ಹೇಳ್ರಿ, ದಕ್ಷಿಣ. ತಳ ಬರೋ ದಿಕ್ಕು ಯಾವ್ದು ರೀ, ದಕ್ಷಿಣ. ಅಂದ್ರೆ ಈ ಕ್ವಶನ್ ಆನ್ಸರ್ ಯಾವ್ದು ಹೇಳ್ರಿ, ದಕ್ಷಿಣ. ನೆಕ್ಸ್ಟ್ ಬಿ ಕ್ವಶನ್ ನೋಡ್ರಿ, ರಾಜುರವರು ಆರಂಭದ ಸ್ಥಳದಿಂದ ಯಾವ ದಿಕ್ಕಿನಲ್ಲಿದ್ದಾರೆ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ ನೋಡ್ರಿ. ಈ 2 ಕ್ವಶನ್ದಾಗ ಯಾವ ಕ್ವಶನ್ ಕೇಳ ನಮಗೆ ಕರೆಕ್ಟಾಗಿ ತಿಳ್ಕೊಬೇಕು. ರಾಜುರವರಿಗೆ ಯಾವ ದಿಕ್ಕಿನ ಕಡೆ ಚಲಿಸುತ್ತಿದ್ದಾರೆ ಅಂದ್ರೆ ಯಾರ ಮಾರ್ಕ್ ಯಾಕಡೆ ಇರುತ್ತೆ ಅದೇ ಆನ್ಸರ್. ರಾಜುರವರು ಆರಂಭ ಸ್ಥಳದಿಂದ ಯಾವ ದಿಕ್ಕಿನಲ್ಲಿದ್ದಾರೆ ಅಂದ್ರೆ ಈ ಆರಂಭ ಸ್ಥಳ ನಿಂತು ನೋಡ್ಬೇಕಂದಂಗೆ ನೀವು. ಈ ಆರಂಭ ಸ್ಥಳ ನಿಂತು ನೋಡ್ಬೇಕು ನೀವು. ಕರೆಕ್ಟ್ ರೀ, ಈ ಆರಂಭ ಸ್ಥಳದ ನಿಂತು ನೋಡ್ರೆ ರಾಜು ನೋಡ್ರಿ ನಿಮ್ಗೆ ಯಾಕಡೆ ಕಾಣಿಸ್ತಾನವ, ರಾಜು ನಿಮ್ದು ಬಲಕ್ಕೆ ಕಾಣಿಸ್ತಾನ, ನಿಮ್ಮದು ಬಲಕ್ಕೆ ಕಾಣಿಸ್ತಾನ. ಅಂದ್ರೆ ನಿಮ್ಮ ಬಲಕ್ಕೆ ಬರೋ ದಿಕ್ಕು ಯಾವ್ದು ಹೇಳಿರೋದು, ಪೂರ್ವ. ಬಲಕ್ಕೆ ಬರೋ ದಿಕ್ಕು ಯಾವುದೇ ಕಡೆ, ಪೂರ್ವ. ನಿಮ್ಮ ಬಲಕ್ಕೆ ಯಾವಾಗ ಪೂರ್ವ ಇರ್ತದೆ, ಮ್ಯಾಲೆ ಯಾವಾಗ ಉತ್ತರ ಇರ್ತದೆ, ತಳಗೆ ಯಾವಾಗ ದಕ್ಷಿಣ ಇರ್ತದೆ,
ನಿಮ್ಮ ಲೆಫ್ಟ್ ಸೈಡಿಗೆ ಯಾವಾಗೂ ಪಶ್ಚಿಮ ಇರುತ್ತೆ. ಅಂದ್ರೆ ಆರಂಭ ಸ್ಥಳದಿಂದ ಯಾವ ದಿಕ್ಕಿನ ಹಣ ಹೇಳ್ರಿ ರಾಜು? ಪೂರ್ವ ದಿಕ್ಕಿನ ಹಣ. ಅಂದರೆ ಆರಂಭ ಸ್ಥಳದ ನಿಂತು ನೋಡೋದು ಅಂದ್ರೆ ಪೂರ್ವ ದಿಕ್ಕಿನ ಹಣ ತಂದಂಗೆ. ಪೂರ್ವ ನೆಕ್ಸ್ಟ್ ಸಿ ನೋಡ್ರಿ ಹೆಂಗೆ ಕೇಳೋಣ. ಡಿಸ್ಟೆನ್ಸ್ ಕೇಳ್ತಾನೆ ನೀವು. ರಾಜರು ಆರಂಭ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾರೆ ನೋಡ್ರಿ. ರಾಜರು ಆರಂಭ ಸ್ಥಳದಿಂದ ಎಷ್ಟು ದೂರ ಅಂದ್ರೆ ಇಷ್ಟು ದೂರ. ನಾನು ಇದು ಆರಂಭ ಸ್ಥಳ, ಇದು ಕೊನೆಯ ಸ್ಥಳ, ಇಷ್ಟು ದೂರದ ನಾವು ರಾಜು. ಇಷ್ಟು ದೂರ ಅಂದ್ರೆ ಇದು ಎಷ್ಟು ಹೇಳ್ರಿ? ಎಷ್ಟು ಡಿಸ್ಟೆನ್ಸ್ ಅದ? ಇದು ಎಷ್ಟು ಇರ್ತದೆ ಅಂದ್ರೆ ಇದು ಈ ಮ್ಯಾಗಿಂದ ಎಷ್ಟು ಇರ್ತದೆ, ಇದನ್ನು ಅಟ್ಟೇ ಇರ್ತದೆ. ಸೇಮ್ ಅದ ಎರಡು ಮ್ಯಾಗಿಂದ ಇರ್ತದೆ ಅಟ್ಟೇ ಇರ್ತದೆ. ಮ್ಯಾಗಿಂದ ಎಷ್ಟು ಎರಡು ಅದ ಅಂದ್ರೆ ಇದನ್ನು ಎರಡು ಇರ್ತದೆ ತಂದಂಗೆ. ಇದು ಎರಡು ಇರ್ತದೆ ತಂದಂಗೆ. ಆನ್ಸರ್ ಸಿ 2 ಕಿಲೋಮೀಟ್ರ್. ಹೇಳ್ರಿ ಈ ಮೂರೇ ಕ್ವಶನ್ ಕೇಳ್ತಾನವ. ಈ 3 ಕ್ವಶನ್ ಬಿಟ್ಟು ಬೇರೆ ಯಾವ ಕ್ವಶನ್ನು ಕೇಳಲ್ಲ. ಗೊತ್ತಾಯ್ತು ರೀ? ಒಂದು ಯಾವ ದಿಕ್ಕಿನ ಕಡೆ ಚಲಿಸುತ್ತಿದ್ದಾನೆ ಅಂತ ಕೇಳ್ತಾರೆ. ಅಂದ್ರೆ ಯಾರೋ ಮಾರ್ಕ್ ಆ ಕಡೆ ಅದಲ್ಲ, ಯಾರೋ ಮಾರ್ಕ್ ತಳಗಿತ್ತು ಅಂದ್ರೆ ದಕ್ಷಿಣ ಅನ್ನಂಗಿದೆ. ತಳಗೆ ಯಾರೋ ಮಾರ್ಕ್ ಆ ಕಡೆ ಅದು ಆನ್ಸರ್ ಅನ್ನಂಗೆ. ಆರಂಭ ಸ್ಥಳದ ನಿಂತು ನೋಡ್ರಿ ರಾಜು ಎಲ್ಲ ಅಂತ ಕೇಳ್ತಾರೆ ಅವರು. ನೀವು ಆರಂಭ ಸ್ಥಳದ ನಿಂತ್ರಂದ್ರೆ ರಾಜು ಆ ಕಡೆ ನೋಡ್ರಿ, ನಿಮ್ಮ ಬಲಕನ, ನಿಮ್ಮ ಬಲಕಂದ್ರೆ ಪೂರ್ವ ದಿಕ್ಕಿನ ಕಡೆ ಆಗುತ್ತೆ ನನಗೆ. ನೆಕ್ಸ್ಟ್ ಆರಂಭ ಸ್ಥಳದಿಂದ ಎಷ್ಟು ದೂರ ಅಂತ ಕೇಳ್ತಾನೆ. ಆರಂಭ ಸ್ಥಳ ಡಿಸ್ಟೆನ್ಸ್ ಇಟ್ಟಿರ್ದ ಹೇಳ್ರಿ 2 ಕಿಲೋಮೀಟ್ರ್ ದೂರದಾಗ. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ರೀ, ಮಾಡ್ಬೋದು. ಪ್ರಾಕ್ಟೀಸ್ ಮಾಡ್ಕೋತಾರೆ, ಆರಾಮ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ ರೀ. ಈ ಕ್ವಶನ್ ನೋಡ್ರಿ, PSI 2020 PSI 2020 ಕೇಳ ನೀವು ನೋಡ್ರಿ. ಈ ಕ್ವಶನ್ ನೋಡ್ರಿ ಏನು ಕೊಟ್ಟಾನ. ಧ್ಯಾನಿ ಸುರೇಖ ಮನೆಯಿಂದ ಪೂರ್ವಕ್ಕೆ 35 ಮೀಟ್ರ್ ದೂರ ಹೋದನು, 35 ಮೀಟ್ರ್. ನೆಕ್ಸ್ಟ್ ಎಡಕ್ಕೆ ತಿರುಗಿ 15 ಮೀಟ್ರ್ ಅಂತ್ರಿ, ಆಮೇಲೆ 80 ಮೀಟ್ರ್ ಅಂತ, ಅಂತಿಮವಾಗಿ ಎಡದೆ 15 ಮೀಟ್ರ್ ಅಂತ. ಸುರೇಖ ಮನೆಯಿಂದ ಜಾನಿ ಎಷ್ಟು ದೂರದಲ್ಲಿದ್ದಾನೆ ನೋಡ್ರಿ. ಈ ಮೂರದಾಗೆ ಒಂದು ಕ್ವಶನ್ ಅದ ಇದು. ಈ 3 ಕ್ವಶನ್ದಾಗೆ ಒಂದು ಕ್ವಶನ್ ಇದೆ. ಈ 3 ಕ್ವಶನ್ದಾಗೆ ಒಂದು ಕ್ವಶನ್ ಏನು ಕೇಳ್ತಾನೆ ಅಂದ್ರೆ ಸಿ ಕೇಳ್ತಾನೆ ನಾವು. ರಾಜರವರು ಆರಂಭ ಸ್ಥಳದಿಂದ ಅಥವಾ ಅದೇ ಆರಂಭ ಸ್ಥಳ ಯಾವುದು? ಸುರೇಖ ಮನೆಯಿಂದ ಅಂದಂಗೆ. ಸುರೇಖ ಮನೆಯಿಂದ ಎಷ್ಟು ದೂರ ಅಂದ್ರೆ ಈ ಮೂರದಾಗ ಒಂದೇ ಒಂದು ಕ್ವಶನ್ ಕೇಳ್ತಾರೆ ನಿಮಗೆ. ನೀಟಾಗಿ ಒಂದು ಸ್ಕೆಚ್ ಹಾಕೋರಿ ನೋಡಿರಿ. ಜಾನಿ ಸುರೇಖ ಮನೆಯಿಂದ ಪೂರ್ವಕ್ಕೆ 35 ಮೀಟ್ರ್ ದೂರ ಹೋದನು. ಇದು ಸುರೇಖ ಮನೆ ತಗೋರು ಮೊದಲು. ಇಷ್ಟೆಲ್ಲ ಡಿಸೈನ್ ಮಾಡೋ ಅವಶ್ಯಕತೆ ಇಲ್ಲ. ಸ್ಟಾರ್ಟಿಂಗ್ ಪಾಯಿಂಟ್ ಒಂದು ಕ್ರಾಸ್ ಪಾಯಿಂಟ್ ಹಾಕೋರಿ. ಇದು ಸುರೇಖ ಮನೆ. ಪೂರ್ವಕ್ಕೆ 30 ಮೀಟ್ರ್ ಹೋಗ್ಬೇಕು. 35 ಪೂರ್ವ ಅಂದ್ರೆ ನಿನ್ನ ಬಲಕ್ಕೆ ಅಂದಂಗೆ ಎಷ್ಟು ಹೋಗ್ಬೇಕು ಹೇಳ್ರಿ? 35 ಹೋಗ್ಬೇಕು. 35 ಮೀಟ್ರ್ ಕಿಲೋಮೀಟ್ರ್ ಎಲ್ಲ ಬರ್ಕೋಬೇಡ್ರಿ. 35 ಒಂದು ಸೆಂಟೆನ್ಸ್ ಮುಗೀತು ನಮಗೆ. 35 ಮೀಟ್ರ್ ಹೋದಿ ಪೂರ್ವಕ್ಕೆ. ನೆಕ್ಸ್ಟ್ ಜಾನಿ ಎಡಕ್ಕೆ ತಿರುಗಿ 15 ಮೀಟ್ರ್ ಹೋತಂತ. ಇಲ್ಲಿಂದ ಎಡಕ್ಕೆ ಹೋಗ್ಬೇಕು ನೀವು. ಇಲ್ಲಿಂದ ಎಡಕ್ಕೆ ಅಂದ್ರೆ ಮ್ಯಾಲೆ ಹೋಗ್ತೀರ ತಳಗೆ ಹೋಗ್ತೀರಿ ನೋಡ್ರಿ. ಎಡ ಅಂದ್ರೆ ಗಡಿಯಾರದ ವಿರುದ್ಧ ದಿಕ್ಕ ತಿಳಿಯನ್ನ. ವಿರುದ್ಧ ಅಂದ್ರೆ ಟೈಮ್ ಅಷ್ಟದಂಗೆ ಹೇಳ್ರದು 3 ಅದಂಗೆ. ವಿರುದ್ಧ ಅಂದ್ರೆ 2, 1, 12 ಎಲ್ಲ ಉಲ್ಟಾ ಬರ್ತಾವಲ್ಲ, ಉಲ್ಟಾ ಮ್ಯಾಲೆ ಹೋಗ್ಬೇಕು ಅಂದಂಗೆ. ಎಷ್ಟು ಮೀಟ್ರ್ ಹೋಗ್ಬೇಕು ನೋಡ್ರಿ? 15 ಮೀಟ್ರ್ ಹೋಗ್ಬೇಕು. 35 ಇಷ್ಟು ಹಾಕೊಂಡ್ರಿ ಅಂದ್ರೆ 15 ಬೇಕಾದ್ರೆ ಕಮ್ಮಿ ಹಾಕೋಬೇಕು. 15 ಕರೆಕ್ಟಾ? ಇದು 15 ಮೀಟ್ರ್. ಎಡಕ್ಕೆ ತಿರುಗಿ 15 ಮೀಟ್ರ್ ಹೋಗ್ತಾನೆ. ನೆಕ್ಸ್ಟ್ ಅದು ಗೊತ್ತಾಗತ್ತೆ ನಟ್ಟು 3, 6, 9, 12 ಹಾಕೋಬೇಕು ನೀವು. ಒಂದ್ಸಲ ಪ್ರಾಕ್ಟೀಸ್ ಆಯ್ತಂದ್ರೆ ನೋಡ್ಕೊಂತ ಹೋಗ್ಬೇಕು ಅಷ್ಟೇ. ಈಗ ನೋಡಿರಿ ನೆಕ್ಸ್ಟ್ ಏನು ಕೊಟ್ಟರು ಅವರು. ಈಗ ಅವನು ಎಡ ತಿರುವು ತೆಗೆದುಕೊಂಡು 80 ಮೀಟ್ರ್ ಅಂತ. ಎಡಕ್ಕೆ ತಿರುಗಬೇಕತ್ತ, ತಿರುಗಿ 80 ಮೀಟ್ರ್ ಹೋಗ್ಬೇಕತ್ತ. ಇಲ್ಲಿಂದ ಎಡ ಅಂದ್ರೆ ಗಡಿಯಾರದ ವಿರುದ್ಧ ದಿಕ್ಕು. ವಿರುದ್ಧ ಅಂದ್ರೆ ಟೈಮ್ ಎಷ್ಟು ಅದಂಗೆ ಹೇಳ್ರದು? ಟೈಮ್ 12 ಅದಂಗೆ ಈ ರೀತಿ ಗಂಟೆ ಮುಳಿ ಇರುತ್ತೆ 12 ಅದಂಗೆ. ವಿರುದ್ಧ ಅಂದ್ರೆ 11, 10, 9 ಉಲ್ಟಾ ಅಂದಂಗೆ ಅಂದ್ರೆ ಈ ಕಡೆ ಹೊಳಬೇಕು ಅಂದಂಗೆ. ಹೊಳೆ ಎಷ್ಟು ಮೀಟ್ರ್ ಹೋಗ್ಬೇಕು ಹೇಳ್ರಿ? 80 ಮೀಟ್ರ್ ಹೋಗ್ಬೇಕು. ಅಬ್ಸರ್ವ್ ಮಾಡಿರಿ, ನೀವು ಇಷ್ಟು 35 ಹಾಕೊಂಡ್ರೆ 80 35ಕ್ಕಿಂತ ಹೆಚ್ಚಿಗೆ ಇರುತ್ತೆ, ಹೆಚ್ಚಿಗೆ ಹಾಕೋಬೇಕು ಅಂದಂಗೆ. ಎಷ್ಟು ಹಾಕೋಬೇಕು ಅಂದಂಗೆ. ಗೊತ್ತಾಯ್ತು ರೀ? ಹಾಕೊಂಡ್ಬಿಟ್ರಿ. ಇದು 80 ಮೀಟರ್. ನೆಕ್ಸ್ಟ್ ಅಂತಿಮವಾಗಿ ಎಡಕ್ಕೆ ತಿರುಗಿ 15 ಮೀಟ್ರ್ ಹೋದಂತ. ಮತ್ತೆ ಇಲ್ಲಿ ಎಡಕ್ಕೆ ತಿರುಗಬೇಕು. ಈ ಪಾಯಿಂಟಿಂದ ಎಡಕ್ಕೆ ತಿರುಗಬೇಕು. ಈ ರೀತಿ ಇತ್ತಂದ್ರೆ ಹೇಳ್ರಿ, ಗಂಟೆ ಮುಳಿ ರೀತಿ ಟೈಮ್ ಎಷ್ಟು ಹಂಗಿದು 9 ಅದಂಗೆ. ಎಡಕ್ಕೆ ಅಂದ್ರೆ ಗಡಿಯಾರದ ವಿರುದ್ಧ ದಿಕ್ಕು. ಗಡಿಯಾರ ವಿರುದ್ಧ ದಿಕ್ಕು ಅಂದ್ರೆ 8, 7, 6
ಉಲ್ಟಾ ಅನ್ನಂಗೆ, ಉಲ್ಟಾ ತಿರುಗಬೇಕು ಅನ್ನಂಗೆ. ಉಲ್ಟಾ ಅಂದ್ರೆ ತಳ ಬರಬೇಕು. ತಳ ತಿರುಗಿ ಎಷ್ಟು ಮೀಟ್ರ್ ಹೋಗ್ಬೇಕಲ್ರಿ? 15 ಮೀಟ್ರ್ ಹೋಗ್ಬೇಕು ನಾವು. 15 ಮೀಟ್ರ್. ಅಬ್ಸರ್ವ್ ಮಾಡಿರಿ ಇಲ್ಲಿ, ಇದು 15 ಅಂದ್ರೆ ಇದು 15 ಅಂದ್ರೆ ಇದನ್ನು 15 ಇಲ್ಲಿಗೆ ಎಂಡ್ ಆಗ್ಬೇಕು ನಂಗೆ ಕರೆಕ್ಟ್. ಎರಡು ಸೇಮ್, ಎರಡು ನೀವೇ ಹಾಕ್ಲತ್ತೀರಿ, ನಿಮ್ಮ ಕೈಯಿಂದ ಹಾಕ್ಲತ್ತೀರಿ, ಎರಡು ಸೇಮ್ ಇಲ್ಲಿಗೆ ಎಂಡ್ ಆಗ್ಬೇಕು ಅನ್ನಂಗೆ. 15 ಮೀಟ್ರ್ ಹೊರಗೆ ಅಲ್ಲಿಂದ ಇದು 15 ಮೀಟ್ರ್, ಇದು ಲಾಸ್ಟ್ ಪಾಯಿಂಟ್, ಇದು ರೌಂಡ್ ಹಾಕೋಬೇಕು. ಇದು 15 ಮೀಟ್ರ್. ಇಲ್ಲಿ ಬಂದು ನಿಂತಾವ. ಇದು ಕ್ರಾಸ್ ಮಾರ್ಕ್ ಇದ್ದಿದ್ದು ಸ್ಟಾರ್ಟಿಂಗ್ ಪಾಯಿಂಟ್, ಯಾವಾಗೂ ರೌಂಡ್ ಇದ್ದಿದ್ದು ಯಾವಾಗೂ ಕೊನೆಯ ಪಾಯಿಂಟ್. ಕ್ರಾಸ್ ಸ್ಟಾರ್ಟಿಂಗ್, ರೌಂಡ್ ಇದ್ದಿದ್ದು ಕೊನೆಯ ಪಾಯಿಂಟ್. ಇದು ಫಾಲೋ ಮಾಡಬೇಕು ನೀವು ಈ ರೀತಿ. ಈ ಕ್ವಶನ್ ನೋಡ್ರಿ ವೆಂಕಟಣ್ಣವರು, ಸುರೇಖ ಮನೆಯಿಂದ ಜಾನಿ ಎಷ್ಟು ದೂರದಲ್ಲಿದ್ದಾನೆ? ಸುರೇಖ ಮನೆಯಿಂದ ಜಾನಿ ಎಷ್ಟು ದೂರದಲ್ಲಿದ್ದಾನೆ? ಸುರೇಖ ಮನೆ ಇಲ್ಲೇ ಅದ ರೀ, ಇದೇ ಸ್ಟಾರ್ಟಿಂಗ್ ಪಾಯಿಂಟ್ ಸುರೇಖ ಮನೆ ಅದ. ಜಾನಿ ಇಲ್ಲನ ಈಗ. ಅಂದ್ರೆ ನಿಮ್ಮ ಇದು ಡಿಸ್ಟೆನ್ಸ್ ಕೇಳ್ತಾನೆ, ಇದು ಡಿಸ್ಟೆನ್ಸ್ ಕೇಳ್ತಾನೆ. ಎಷ್ಟು ದೂರದಲ್ಲಿದ್ದಾನೆ ಸುರೇಖ ಮನೆಯಿಂದ, ಎಷ್ಟು ದೂರದಲ್ಲಿ ಕೇಳ್ತಾನೆ. ಅಬ್ಸರ್ವ್ ಮಾಡ್ರಿ ನೀವು ನೋಡ್ರಿ, ಇದು ಪೂರ್ತಿ ಗೊತ್ತ ನಮಗೆ 80 ಅದ. ಅದು ಇದು ಪೂರ್ತಿ 80 ಇರ್ತದೆ. ಅದರಾಗ ಇಲ್ಲಿ ತನಕ 35 ರೀ, ಇಲ್ಲಿಂದ ಇಲ್ಲಿ ತನಕ 35. 80 ಇಲ್ಲಿ ತನಕ 35 ಅಂದ್ರೆ ಇನ್ನು ಎಷ್ಟು ಉಳಿತು ಹೇಳ್ರಿ ನಮಗೆ? 80 ಇಲ್ಲಿ ತನಕ 35 ಅಂದ್ರೆ ಏನೋ 45 ಉಳಿತು ನಮಗೆ. 45 ಅಂದ್ರೆ ಇದು ಡಿಸ್ಟೆನ್ಸ್ ಎಷ್ಟದ ಅಂದ್ರೆ 45 ಆದ ನನಗೆ. ಇದು 45 ಆಯ್ತು, 45. ಈ ಎರಡು ಕೂಡಿಸ್ರೆ ಮತ್ತೆ ನಮಗೆ 80 ಬರಬೇಕು. ಎರಡು ಕೂಡಿಸ್ರೆ 80. ಇದನ್ನು 80 ಅಂದ್ರೆ ಇದನ್ನು 80 ಇರ್ತದೆ ನನಗೆ. ಇದು ಮ್ಯಾಗಿನ 80 ಅಂದ್ರೆ ಇದನ್ನು ಇಲ್ಲಿ ಹಿಡಿಲ್ತಾನೆ 80 ಇರ್ತದೆ. ಇಲ್ಲಿ ತನಕ ನಮ್ಗೆ ಎಷ್ಟದು ಹೇಳ್ತದೆ? ಇಲ್ಲಿ ತನಕ 35, ಈಗ 45 ಇರ್ತದೆ ನಂಗೆ. 35 40 ಎರಡು ಕೂಡಿಸ್ರೆ ನಮ್ಗೆ ಟೋಟಲ್ ಎಷ್ಟು ಬರೋಕೆ ಹೇಳ್ರಿ? 80 ಆಗ್ಬೇಕು. ಟೋಟಲ್ 80. ಆನ್ಸರ್ ಯಾವ್ದು ಹೇಳೋದಕ್ಕೆ? ಬಿ. ಆನ್ಸರ್ ಯಾವುದಾದ್ರೆ ಬಿ, 45 ಕಿಲೋಮೀಟ್ರ್ ಕರೆಕ್ಟ್ ಆನ್ಸರ್. ಕರೆಕ್ಟ್ ಗೊತ್ತಾಯ್ತು ರೀ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡಿರಿ, ಈ ಟೈಪ್ ಮೇಲೆ ಜಾಸ್ತಿ ಕ್ವಶನ್ಸ್ ತೊಗೊಂಡೀನಿ. ಯಾಕಂದ್ರೆ ಇದೇ ಟೈಪ್ ನಮ್ಮ ಎಕ್ಸಾಮ್ದ ಹೈಯೆಸ್ಟ್ ಕೇಳ್ತಾನೆ, ಅದಕ್ಕೆ ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ತೊಗೊಂಡಿನಿ. ಈ ನೆಕ್ಸ್ಟ್ ನೋಡಿರಿ, ಕಾಜಲ್ ಅವಳ ಮನೆಯಿಂದ 20 ಮೀಟ್ರ್ ಪಶ್ಚಿಮಕ್ಕೆ ಹೋಗಿ ಮತ್ತೆ 10 ಮೀಟ್ರ್ ಎಡಕ್ಕೆ ಹೋಗ್ತಾಳೆ. ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ತೋರು ಮೊದಲು. PS ಇಂಟೆಲಿಜೆನ್ಸ್ 2017 ಕೇಳಿಟ್ಟಿದ್ದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ತೋರಿ. ಈಗ ಇದು ಅವಳ ಮನೆ ಅಂತಾರೆ, ಸ್ಟಾರ್ಟಿಂಗ್ ಪಾಯಿಂಟ್ ಕಾಜಲ್ ಮನೆ. 20 ಮೀಟ್ರ್ ಪಶ್ಚಿಮಕ್ಕೆ ಹೋಗ್ಬೇಕು. ಪಶ್ಚಿಮ ಅಂದ್ರೆ ಯಾಕಡೆ ಹೇಳ್ರಿ? ಪಶ್ಚಿಮ ಅಂದ್ರೆ ಈ ಸೈಡ್ ಹೋಗ್ಬೇಕು, ಈ ಸೈಡ್ ಹೋಗ್ಬೇಕು. ಪಶ್ಚಿಮ ಅಂದ್ರೆ ನಿಮ್ಮದು ಲೆಫ್ಟಿಗೆ ಹೋಗ್ಬೇಕು. ಎಷ್ಟು ಕಿಲೋಮೀಟ್ರ್ ಹೇಳ್ರಿ? ಎಷ್ಟು ಮೀಟ್ರ್? 25 ಮೀಟರ್. 25 ಮೀಟರ್, 25 ಮೀಟರ್. ಕರೆಕ್ಟ್ ರೀ? ಈಗ ಹೋಗಿ ಮತ್ತೆ 25 ಮೀಟ್ರ್ ಪಶ್ಚಿಮಕ್ಕೆ ಹೋಗಲಿ. ಈಗ 10 ಮೀಟ್ರ್ ಎಡಕ್ಕೆ ಹೋಗ್ತಾಳಂತ. 10 ಮೀಟ್ರ್ ಎಡಕ್ಕೆ. ಎಡ ಅಂದ್ರೆ ನೋಡ್ರಿ ಟೈಮ್ ಎಷ್ಟು ಅದಂಗೆ ಹೇಳ್ರದು? 9 ಅದಂಗೆ. ಎಡ ಅಂದ್ರೆ ಗಡಿಯಾರದ ವಿರುದ್ಧ ದಿಕ್ಕು. ಗಡಿಯಾರದ ವಿರುದ್ಧ ದಿಕ್ಕು ಅಂದ್ರೆ 9 ಅಂದ್ರೆ 8 7 6 ಉಲ್ಟಾ ತಿರುಗಬೇಕು. ನಂಗೆ ತಳ ಬರ್ಬೇಕು. ನಂಗೆ ತಳಗೆ ಎಷ್ಟು ಮೀಟ್ರ್ ಬರ್ಬೇಕು ಹೇಳ್ರಿ? ನಮಗೆ 10 ಮೀಟ್ರ್ ಬರ್ಬೇಕಂತ. ತಳಗೆ 10, 20 ಎಷ್ಟು ಹಾಕೊಂಡ್ರೆ ಅಂದ್ರೆ 10 ಸ್ವಲ್ಪ ಅದಕ್ಕೆ ಕಮ್ಮಿ ಹಾಕೋರಿ. ಇದು 10 ಮೀಟ್ರ್. ಕರೆಕ್ಟ್ ರೀ? ಇದಾದ ನಂತರ ಅವಳು ಎಡಕ್ಕೆ ತಿರುಗ್ತಾಳೆ. ಮತ್ತು ಎಡಕ್ಕೆ ತಿರುಗಿ 20 ಮೀಟ್ರ್ ಹೋಗ್ತಾಳಂತ. ನೋಡಿರಿ, ಈ ಪಾಯಿಂಟ್ನಿಂದ ನಾವು ಈ ಪಾಯಿಂಟಿಂದ ಎಡಕ್ಕೆ ತಿರುಗಬೇಕು. ಎಡದ ಗಡಿಯಾರದ ವಿರುದ್ಧ ದಿಕ್ಕು. ಈ ಟೈಮ್ 6 ಅದಂಗೆ ಉಲ್ಟಾ ತಿರುಗಬೇಕು. ಈಗ 5 4 3 2 ಉಲ್ಟಾ ಈ ಕಡೆ ತಿರುಗಬೇಕು. ಅದು ನಂಗೆ ತಿರುಗಿ ಎಷ್ಟು ಮೀಟ್ರ್ ಹೋಗ್ಬೇಕು ನೋಡ್ರಿ? ಅವರು 20 ಮೀಟ್ರ್ ಹೋಗ್ಬೇಕು. 20 ಸ್ಟಾರ್ಟಿಂಗ್ 20 ಇದೆ ನೋಡ್ರಿ. 20 ಇದೆ. 20 ಮೀಟ್ರ್ ಹೋಗ್ಬೇಕು. ಈಗ 20 ಮೀಟ್ರ್ ಅಂದ್ರೆ ಹೋಗ್ಬೇಡ್ರಿ, ಇದು 20 ನೀವೇ ಹಾಕ್ಕೊಂಡ್ರೆ ನಿಮ್ಮ ಕೈಲಿ ಅಂದ್ರೆ ಇದು 20, ಇದನ್ನು ಸೇಮ್ 20 ಇಲ್ಲಿ ತಾನೇ ಹಾಕೋಬೇಕು. ಹೆಚ್ಚು ಕಮ್ಮಿ ಹಾಕೋಬಾರ್ದು. ಕರೆಕ್ಟಾಗಿ 20 ಮೀಟ್ರ್ ಹಾಕೊಂಬಿಟ್ರಿ. 20 ಮೀಟ್ರ್. ಇದು ಲಾಸ್ಟ್ ಪಾಯಿಂಟ್. ನಾವು 20 ಮೀಟರ್. ಕ್ವಶನ್ ನೋಡ್ರಿ ಹಿಂಗೆ ಕೇಳೋಣ, ಅವಳ ಮನೆಯಿಂದ ಎಷ್ಟು ದೂರ ಮತ್ತು ಯಾವ ದಿಕ್ಕಿನಿದ್ದಾಳೆ? ಅವಳ ಮನೆಯಿಂದ ಎಷ್ಟು ದೂರ ಹೇಳುತ್ತೆ ಮತ್ತು ಯಾವ ದಿಕ್ಕಿನ ಹೇಳುತ್ತೆ? ಅಬ್ಸರ್ವ್ ಮಾಡಿರಿ. ಈ ಮೂರದಾಗೆ ಒಂದು ಕ್ವಶನ್ ಅದ ಮಾಡ್ತೀವಿ. ಈ ಮೂರದಾಗೆ ಒಂದು ಕ್ವಶನ್ ಅದ. ಮೂರದಾಗೆ ಒಂದು ಕ್ವಶನ್ ಅದ. ಯಾವ್ಯಾವ ನೀವು ಮಿಕ್ಸ್ ಮಾಡಿ ಕೇಳ್ತಾನೆ ಇಲ್ಲಂದ್ರೆ ಎಷ್ಟು ದೂರದಲ್ಲಿದ್ದಾನೆ ಮತ್ತು ಯಾವ ದಿಕ್ಕಿನಿದ್ದಾನೆ, ಎರಡು ಸೇರಿ ಒಂದು ಕ್ವಶನ್ ಕೇಳ್ತಾನೆ. ಅಂದ್ರೆ ಅದು ಅರ್ಥ ಏನಂದ್ರೆ, ಇದು ಒಂದು ಕ್ವಶನ್ ಕರೆಕ್ಟಾಗಿ ಕಲ್ತಿರಂದ್ರೆ ಫಸ್ಟಿಂದ ಇದು ಈ ಕ್ವಶನ್ ಕರೆಕ್ಟಾಗಿ ಕಲ್ತಿರಂದ್ರೆ ಯಾವ ಕ್ವಶನ್ ಮಾಡ್ಬೋದು ನಂಗೆ. ಕ್ವಶನ್ ನೋಡ್ರಿ ಕೇಳಿದ್ರೀಗ, ಅವಳು ಮನೆಯಿಂದ ಎಷ್ಟು ದೂರ ಮತ್ತು ಯಾವ ದಿಕ್ಕಿನಲ್ಲಿ ಇದ್ದಾಳೆ? ಫಸ್ಟಿಗೆ ಎಷ್ಟು ದೂರ ಹೇಳ ನೋಡ್ರಿ. ಮೊದಲ ದೂರ ಅಂದ್ರೆ ಅವಳು ಫಸ್ಟಿನ ಮನೆ ಇಲ್ಲಿತ್ತು, ಈಗಿನ ಮನೆ ಇಲ್ಲಿತ್ತು, ಈಗ ಇಲ್ಲ ಹೇಳ. ಎಷ್ಟು ದೂರ ಹೇಳ ನೋಡ್ರಿ? ಎಷ್ಟು ದೂರ ಅಂದ್ರೆ ಇಷ್ಟು ದೂರ.
ಎಷ್ಟು ದೂರ ಇದು ಎಷ್ಟು ಮೀಟ್ರ್ ಅದ ನೋಡ್ಬೇಕು ನಾವು. ಇದು ಅಬ್ಸರ್ವ್ ಮಾಡಿರಿ. ಈಗ ಇದು ಎಷ್ಟು ಇರುತ್ತೆ ನೋಡ್ರಿ, ಇದು ಎಷ್ಟು ಇರುತ್ತೆ ಇದನ್ನು ಅಷ್ಟೇ ಇರುತ್ತೆ. ಇದು ಎಷ್ಟು ಇರುತ್ತೆ ನೋಡ್ರಿ, ಇದನ್ನು ಅಷ್ಟೇ ಇರ್ತದೆ. ಇದು 10 ಅಂದರೆ ಇದನ್ನು 10 ಇರುತ್ತೆ ಅನ್ನಂಗೈತೆ. ಅಂದರೆ ಎಷ್ಟು ಮೀಟ್ರ್ ದೂರದ ಹಳ ಹೇಳ್ರಿ, ಎಷ್ಟು ಮೀಟ್ರ್ ದೂರದ ಹಳ ಅಂದ್ರೆ 10 ಮೀಟ್ರ್ ದೂರದ ಹಳ, 10 ಮೀಟ್ರ್ ದೂರದ ಹಳ. ಡಿಸ್ಟೆನ್ಸ್ ಗೊತ್ತೈತೆ ನಮಗೀಗ. ಕ್ವಶನ್ ನೋಡ್ರಿ ಹೆಂಗೆ ಹೇಳೋರು, ಅವಳ ಮನೆಯಿಂದ, ಅವಳ ಮನೆ ಇಲ್ಲಿ ಮ್ಯಾಲದ ರೀ, ಇಲ್ಲಿ ಮ್ಯಾಲದ. ಅವಳ ಮನೆಯಿಂದ ನೋಡ್ರಿ ಆಕಿ ತೆಳಗಡ ಮೇಲೆ ನೋಡ್ರಿ. ಅವಳ ಮಳೆಯಿಂದ ನೋಡ್ರ ಆಕಿ ಕೆಳಗಡೆ ಹೇಳ ಹೇಳ್ರಿ, ಇಲ್ಲಿ ಮನೆ ತೆಳಗೆ ತೆಳಗ. ಅವಳ ಮಳೆಯಿಂದ ನೋಡ್ರಿ ತೆಳಗಳ ಅಂದ್ರೆ ಯಾವನು ತೆಳಗೆ ಬರೋದಕ್ಕೆ ಯಾವ್ದು ಹೇಳ್ರಿ, ದಕ್ಷಿಣ. ತೆಳಗೆ ಬರೋದಕ್ಕೆ ಯಾವ್ದು ಹೇಳ್ರಿ, ದಕ್ಷಿಣ. ನೀವು ಇದ್ದಿದ್ದ ಪಾಯಿಂಟಿನಿಂದ ತೆಳಗೆ ಯಾವನು ದಕ್ಷಿಣ ಬರ್ತದ, ಮ್ಯಾಲೆ ಅವನು ಉತ್ತರ ಬರ್ತದ, ಈ ಸೈಡ್ ಅವನು ಪೂರ್ವ ಬರ್ತದ, ಲೆಫ್ಟ್ ಸೈಡಿಗೆ ಅವನು ಪಶ್ಚಿಮ ಬರ್ತದೆ. ಕರೆಕ್ಟ್ರಿ? ಅಂದರೆ ಅವಳ ಮನೆಯಿಂದ ನೋಡಿದ್ರೆ ಯಾವ ದಿಕ್ಕಿನ ಹಳ ಹೇಳ್ರಿ, ದಕ್ಷಿಣದ ಹಳ ರೀ. ದಕ್ಷಿಣ ಅಂದರೆ 10 ಮೀಟರ್ ದಕ್ಷಿಣ ಇದಕ್ಕೆ ಆನ್ಸರ್. ಅವಳ ಮನೆಯಿಂದ ನೋಡ್ರಿ 10 ಮೀಟರ್ ದೂರದ ಹಳ, ದಕ್ಷಿಣ ದಿಕ್ಕಿನ ಹಳ, ದಕ್ಷಿಣ ದಿಕ್ಕಿನಾಗ ಹಳ. ಈಗ ಇದೇ ಕ್ವಶನ್ನ ಅವಳು ಈಗ ಯಾವ ದಿಕ್ಕಿನ ಕಡೆಗೆ ಚಲಿಸುತ್ತಿದ್ದಾಳೆ ಅಂದ್ರೆ, ಅವಳೀಗ ಯಾವ ದಿಕ್ಕಿನ ಕಡೆ ಚಲಿಸುತ್ತಿದ್ದಾಳೆ ಅಂತಂದ್ರೆ ಅಲ್ಲ ಬರೀ ನೀವು ಯಾರೋ ಮಾರ್ಕ್ ಮಾಡ್ಬೇಕು. ಬರೀ ಲಾಸ್ಟಿಂದ ಯಾರೋ ಮಾರ್ಕ್ ನೋಡ್ರಿ. ಕಡೆ ಲಾಸ್ಟಿಂದ ಯಾರೋ ಮಾರ್ಕ ನಿಮ್ಮ ಬಲ್ಕಿನ ಸೈಡ್ ಅದ. ನಿಮ್ಮ ಬಲ್ಕಿನ ಸೈಡ್ ಅಂದ್ರೆ ಪೂರ್ವ ಆತಿತ್ತು. ಅವಳಿಗೆ ಯಾವ ದಿಕ್ಕಿನ ಕಡೆ ಚಲಿಸುತ್ತಿಲ್ಲ ಅಂದ್ರೆ ಪೂರ್ವ. ಬಟ್ ನಮ್ಗೆ ಅದು ಕೇಳಿಲ್ಲ. ನಮ್ಮ ಕ್ವಶನ್ ಏನು ಕೇಳ್ಯಾನಂದ್ರೆ ಎಷ್ಟು ಡಿಸ್ಟೆನ್ಸ್ ಹಳ ಮನೆಯಿಂದ ಮತ್ತು ಮನೆಯಿಂದ ಯಾವ ದಿಕ್ಕಿನ ಹಳ. ಮನೆಯಿಂದ ಯಾವ ದಿಕ್ಕಿನ ಹಳ ಹೇಳ್ರಿ, ತಳಗಳ. ಮನೆಯಿಂದ ತಳಗಳ ಅಂದ್ರೆ ದಕ್ಷಿಣ ದಿಕ್ಕಿನ ಹಳ. ಗೊತ್ತಾಯ್ತು ರೀ? ಇದು PS ಇಂಟೆಲಿಜೆನ್ಸ್ ಕೇಳ್ಯಾನ. ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ ಇವೆಲ್ಲ. ನೆಕ್ಸ್ಟ್ ಕ್ವಶನ್ ನೋಡಮ್ರಿಗೆ. ಈ ಕ್ವಶನ್ಸ್ ನೋಡ್ರಿ ನೀವು ಮೆಂಟಲ್ ಬಿಟ್ಟಿದಾಗ ಎಷ್ಟು ಸಾಲ್ವ್ ಮಾಡ್ತೀರಿ ಅಷ್ಟು ಕಾನ್ಫಿಡೆನ್ಸ್ ಬರ್ತದೆ. ನೀವು ಒಂದೇ ಕ್ವಶನ್ ಮಾಡಬೇಕು, ಎರಡೇ ಕ್ವಶನ್ ಮಾಡಬೇಕು ಅಂತ ರೂಲ್ಸ್ ಇಲ್ಲ. ನೀವು ಹೆಚ್ಚಿಗೆ ಕ್ವಶನ್ ಸಾಲ್ವ್ ಮಾಡಬೇಕು. ಎಷ್ಟು ಕ್ವಶನ್ ಹೆಚ್ಚಿಗೆ ಸಾಲ್ವ್ ಮಾಡ್ತೀರಿ ಅಷ್ಟು ನಿಮಗೆ ಕಾನ್ಫಿಡೆನ್ಸ್ ಬರ್ತದೆ, ಅಷ್ಟು ನಿಮಗೆ ಕ್ವಶನ್ಸ್ ಈಸಿ ಆಗ್ತಾವೆ. ಈ ಕ್ವಶನ್ ನೋಡ್ರಿ ಹೆಂಗೆ ಕೇಳ್ಯಾರ ನಿಮಗವರು, ಒಬ್ಬ ವ್ಯಕ್ತಿ ಉತ್ತರದ ಕಡೆ 40 ಮೀಟ್ರ್ ಹೋತಂತ. ಹಾಕೊಂಡ್ಬಿಟ್ರೆ ಫಸ್ಟಿಗೆ ಉತ್ತರದ ಕಡೆಗೆ 40 ಮೀಟ್ರ್ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಹಾಕೋರಿ. ಸ್ಟಾರ್ಟಿಂಗ್ ಪಾಯಿಂಟ್ ಈ ಉತ್ತರ ಕಡೆ ಹೋತಂತ. ಉತ್ತರ ಅಂದ್ರೆ ಮ್ಯಾಲೆ ಅಂದಂಗೆ ರೀ, ಯಾವುದೇ ಕ್ರಾಸ್ ಪಾಯಿಂಟಿಂದ ಉತ್ತರ ಅಂದ್ರೆ ಮ್ಯಾಲೆ ಅಂದಂಗೆ. ಮ್ಯಾಲಕ್ಕೆ ಹೋಗ್ಬೇಕು. ಎಷ್ಟು ಮೀಟ್ರ್ ಹೋಗ್ಬೇಕು ಹೇಳ್ರಿ? 40 ಕಿಲೋಮೀಟ್ರ್ ಹೋಗ್ಬೇಕು. ಇದು 40 ಕಿಲೋಮೀಟ್ರ್. ಕರೆಕ್ಟ್ರಿ? 40 ಕಿಲೋಮೀಟ್ರ್. 40 ಅಂತ ಬರ್ಕೋರಿ ಸಾಕು. ನೆಕ್ಸ್ಟ್ ಬಲಕ್ಕೆ ತಿರುಗುತ್ತಂತ. ಬಲಕ್ಕೆ ತಿರುಗಿ 80 ಕಿಲೋಮೀಟ್ರ್ ಹೋತಂತ. ಬಲಕ್ಕೆ ಅಂದ್ರೆ ಗಡಿಯಾರದ ದಿಕ್ಕು ತಿಳಿನ ನಿಮ್ಗೆ. ಇದು ಟೈಮ್ 12 ಅದಂಗೆ. ಇದು 12 ಹಂಗೆ ಬಲಕ್ಕೆ ಅಂದ್ರೆ ಈ ಕಡೆ ಬರಬೇಕು. ಗಡಿಯಾರ ಹ್ಯಾಂಗೆ ತಿರ್ಬೇಕು ಅಂದಂಗೆ. ಅಂದ್ರೆ ನಿಮ್ಮದು ಈ ಸೈಡ್ ತಿರುಗಬೇಕು ಅಂದಂಗೆ. ಈ ಸೈಡ್ ತಿರುಗಬೇಕು. ತಿರುಗಿ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು ಹೇಳ್ರಿ? 80 ಕಿಲೋಮೀಟ್ರ್ ಹೋಗ್ಬೇಕು. ಅಬ್ಸರ್ವ್ ಮಾಡಿರಿ, ಇದು 40 ಇಷ್ಟು ಹಾಕೊಂಡ್ರೆ ಅಂದ್ರೆ 80 ಇದಕ್ಕೆ ದೊಡ್ಡದು ಹಾಕೋಬೇಕು ನೀವು. ದೊಡ್ಡದು ಹಾಕೋರೋದಕ್ಕೇನು 80 ಕಿಲೋಮೀಟರ್. 80 ಕಿಲೋಮೀಟರ್. ಇದು 80. ಆಮೇಲೆ ಸ್ಕೇಲ ಪೆನ್ಸಿಲ್ ಹಿಡಿದು ಹಾಕೋದಿರಲ್ಲ. ಇದು 40 ಅಂದ್ರೆ ಅದಕ್ಕೆ ಜರ ದೊಡ್ಡದು ಇರಬೇಕು. ಇದು 40 ಅದಕ್ಕೆ ಜರ ದೊಡ್ಡದು ಇರಬೇಕು. ಕರೆಕ್ಟ್ ರೀ? ನೆಕ್ಸ್ಟ್ ಇಲ್ಲಿಂದ ಈಗ ಈ ಪಾಯಿಂಟಿಗೆ ಬಂದ ನಾವೀಗ ಎರಡು ಪಾಯಿಂಟ್ ಹಾಕೊಂಡಿವಿ ನಾವು. ಎರಡು ಸೆಂಟೆನ್ಸ್ ಹೋಗಿತ್ತು ಇಲ್ಲಿ ಬಂದು. ನೆಕ್ಸ್ಟ್ ಈಗ ಪುನಃ ಬಲಕ್ಕೆ ತಿರುಗಿ 30 ಕಿಲೋಮೀಟ್ರ್ ಹೊತ್ತಂತೀವಿ. ಇಲ್ಲಿಂದ ಬಲಕ್ಕೆ ತಿರಬೇಕು. ಬಲ ಅಂದ್ರೆ ಗಡಿಯಾರ ದಿಕ್ಕು. ಗಡಿ ಹ್ಯಾಂಗೆ ತಿರುತ್ತೋ ಹಂಗೆ ತಿರಬೇಕು. ಈ ಟೈಮ್ 3 ಅದಂಗೆ. ಇದು ಟೈಮ್ 3 ಅದಂಗೆ. ಗಡಿಯಾರ ದಿಕ್ಕು ಅಂದ್ರೆ 4, 5, 6 ಕಡೆ ಬರ್ತಾವೆ. ತಳ ಹೊಳಿಬೇಕು ಅಂತ ನಾವು. ತಳ ಹೊಳ್ರಿ. ತಳ ಹೊಳಿ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು ಹೇಳ್ರಿ ನೀವು? 30 ಕಿಲೋಮೀಟ್ರ್ ಹೋಗ್ಬೇಕು. 40 ಇಟ್ಟದಂದ್ರೆ ಅಬ್ಸರ್ವ್ ಮಾಡಿರಿ. 40 ಇಷ್ಟದಂದ್ರೆ ಇಲ್ಲಿ ತನಕ ಫುಲ್ ಬಂದರೆ 40 ಆಗ್ತದೆ. ಅಂದರೆ ಇಲ್ಲಿ ತಾನೇ ಬರಬೇಕು ನಾವು. ಯಾಕಂದ್ರೆ ಕಮ್ಮಿ ಬರಬೇಕು ಜರ. 40ಕ್ಕಿಂತ ಕಮ್ಮಿ ಅದಲ್ಲ 30. ಬರಲಿ 30. ಇದು 30. ಇದು 30. ಕರೆಕ್ಟಾ? ಈಗ ನೆಕ್ಸ್ಟ್ ಮತ್ತೆ ಹೇಳಿ ನೋಡ್ರಿ. ಕೊನೆಯಲ್ಲಿ ಪುನಃ ಬಲಕ್ಕೆ ತಿರುಗಿ 80 ಕಿಲೋಮೀಟ್ರ್ ಹೋತಂತ. 80. ಇಲ್ಲಿಂದ ಬಲಕ್ಕೆ ಹೋಗ್ಬೇಕು ನೀವು. ಈ ಏರೋ ಮಾರ್ಗಿಂದ ಬಲಕ್ಕೆ. ಟೈಮ್ ಎಷ್ಟು ಅದಂಗೆ ಹೇಳ್ರಿ? 6 ಅದಂಗೆ. ಬಲ ಅಂದ್ರೆ ಗಡಿಯಾರ ದಿಕ್ಕನ್ನು ವಿರುದ್ಧ ದಿಕ್ಕು ರೀ.
ಗಡಿಯಾರ ದಿಕ್ಕು. ಬಲ ಅಂದ್ರೆ ಗಡಿಯಾರ ದಿಕ್ಕು. 6 7 8 ಈ ಕಡೆ ಬರ್ತಾವಲ್ಲ, 9 10 ಈ ಕಡೆ ಬರ್ತಾವೆ. ಈ ಸೈಡ್ ಹೊಳ್ಬೇಕು ಅನ್ನಂಗೆ, ಈ ಸೈಡ್ ಹೊಳ್ಬೇಕು ಅನ್ನಂಗೆ. ಈ ಸೈಡ್ ಹೊಳ್ಬಿಟ್ರೆ ಹೊಳೆ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕಮ್ಮ? 80 ಕಿಲೋಮೀಟ್ರ್ ಹೋಗ್ಬೇಕು. 80 ನೋಡಿರಿ, ಇದು 80 ಅಂದ್ರೆ, ಇದು 80 ಅಂದ್ರೆ ಎಕ್ಸಾಕ್ಟ್ ಇಲ್ಲಿ ಬಂದು ಟಚ್ ಮಾಡಿದ್ರೆ ಅದನ್ನು 80 ಆಗ್ತದೆ. ಅಂದರೆ ಎಕ್ಸಾಕ್ಟ್ ಬಂದು ಟಚ್ ಮಾಡ್ಬೇಕು ಅನ್ನಂಗೆ. 80 80 ಕರೆಕ್ಟ್ ರೀ. ನೆಕ್ಸ್ಟ್ ಈಗ ಮತ್ತು ಎಡಕ್ಕೆ ತಿರುಗಿ ಲಾಸ್ಟಿಗೆ ನೋಡಿರಿ, ಪುನಃ ಬಲಕ್ಕೆ ತಿರುಗಿ 80 ಕಿಲೋಮೀಟ್ರ್ ಚಲಿಸ್ತಾನೆ. ಈಗ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಏನು ನೋಡಿರಿ, ಅವನು ಮತ್ತೆ 50 ಕಿಲೋಮೀಟ್ರ್ ನೇರವಾಗಿ ಚಲಿಸ್ತಾನಂತ. ಅಂದ್ರೆ ಈ ಪಾಯಿಂಟಿಂದ ಮತ್ತೆ 5 ಕಿಲೋಮೀಟ್ರ್ ನೇರ ಹೋತಂತ, ಸ್ಟೇಟ್ ಹೋತಂತ. 50 ಕಿಲೋಮೀಟ್ರ್ ಹೋಗ್ರಿ ಇಲ್ಲಿಂದ, ಇದು 50 ಕಿಲೋಮೀಟ್ರ್. ಈಗ ನೇರ ಕೊಟ್ಟಾನೆ, ಎಡಬಲ ಏನು ಕೊಟ್ಟಿಲ್ಲ, ಇದು ನೇರವಾಗಿ 50 ಕಿಲೋಮೀಟ್ರ್ ಹೋತಂತ. ನೆಕ್ಸ್ಟ್ ಮತ್ತೆ ಎಡಕ್ಕೆ ತಿರುಗತ್ತಂತ ನೋಡ್ರಿ, ಮತ್ತೆ ಎಡಕ್ಕೆ ತಿರುಗಿ 10 ಕಿಲೋಮೀಟ್ರ್ ಹೋತಂತ. ಇಲ್ಲಿಂದ ಎಡ ಅಂದ್ರೆ ನೋಡಿ ಟೈಮ್ ಇದು 9 ಅದಂಗೆ. ಎಡ ಅಂದರೆ ಗಡಿಯಾರದ ವಿರುದ್ಧಕ್ಕೂ 9 8 7 6 ತಳಗೆ ಹೊಳಬೇಕು ಅನ್ನಂಗೆ. ತಳಗೆ ಹೊಳೆ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು ನೋಡ್ರಿ? 10 ಕಿಲೋಮೀಟ್ರ್ ಹೋಗ್ಬೇಕು. 10 ಈ ಅಬ್ಸರ್ವ್ ಮಾಡಿರಿ, ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ನೋಡಿರಿ, ಇದು ಟೋಟಲ್ ಎಷ್ಟು ಹೇಳ್ರಿ? ಟೋಟಲ್ 40 ಅದ. ಆದರೆ ಇಲ್ತಾನೆ ಎಷ್ಟು ಹೇಳ್ರಿ? ಇಲ್ಲಿ ಹಿಡಿದು ಇಲ್ತಾನೆ ಎಷ್ಟದ? 30. ಈ ಕಡೆ ಎಷ್ಟು? ಇದನ್ನು ಅಟ್ಟೆ ಇರುತ್ತೆ, 30. 40ರದಾಗ ಇದು 30 ಅಂದ್ರೆ ತಳಗಿಂದ ಎಷ್ಟಿರುತ್ತೆ ಹೇಳ್ರಿ? ಇದು 10 ಇರ್ತದೆ. ತಳಗಿಂದ 10 ಇರುತ್ತೆ. ಇದು ಇನ್ನು ಇಲ್ಲಿಂದ 10 ಹೋಗ್ಬೇಕಂದ್ರೆ ಇಷ್ಟೇ ಹೋಗ್ಬೇಕು, ನಾವು ಇಟ್ಟು ಹೋಗ್ಬಾರ್ದು, 10 ಬರ್ತದೆ. ಯಾಕಂದರೆ ಇದು 10 ಅಂದ್ರೆ ಇದನ್ನು 10 ಅಟ್ಟೆ ಹಾಕೋಬೇಕು ನಾವು. ಹಾಕೋರಿ, ಇದು 10, ಇದು 10. ಇದು ಲಾಸ್ಟ್ ಪಾಯಿಂಟ್ 1. ಅವನು ಪ್ರಾರಂಭ ಸ್ಥಳದಿಂದ ಎಷ್ಟು ದೂರದಲ್ಲಿ ಇರ್ತಾನೆ ಅಂದರೆ, ಪ್ರಾರಂಭ ಸ್ಥಳ ಇಲ್ಲೇ ನೋಡ್ರಿ, ಒಂದು ಕ್ರಾಸ್ ಮಾರ್ಕ್ ಇದ್ದು ಪ್ರಾರಂಭ ಸ್ಥಳ, ಕ್ರಾಸ್ ಮಾರ್ಕ್ ಇದ್ದು ಪ್ರಾರಂಭ ಸ್ಥಳ. ಇದು ಡಿಸ್ಟೆನ್ಸ್ ಕೇಳ್ತಾರೆ ನೀವು, ಪ್ರಾರಂಭ ಸ್ಥಳದಿಂದ ಎಷ್ಟು ದೂರದಂಗೆ ಕೇಳ್ತಾನೆ. ಅಬ್ಸರ್ವ್ ಮಾಡಿರಲ್ಲಿ, ಇದು ಎಷ್ಟು ಇರ್ತದೆ ಅಂದ್ರೆ, ಇದು ಮ್ಯಾಲೆ ಇಟ್ಟದ ನೋಡ್ರಿ, ಇಲ್ಲಿ ಇದನ್ನು ಅಟ್ಟೆ ಅದ ನೋಡ್ರಿ, ಸೇಮ್. ಇಲ್ಲಿ ಮ್ಯಾಗೆ ಎಷ್ಟು ನೋಡ್ರಿ, ಇದನ್ನು ಅಷ್ಟೇ ಅದ ಸೇಮ್. ಅಂದ್ರೆ ಮ್ಯಾಗೆ ಇಟ್ಟದ ಹೇಳ್ರಿ 50 ಅಂದ್ರೆ ತಳಗಿಂದ ಎಷ್ಟು ಇರುತ್ತೆ ಹೇಳ್ರಿ? ಅದು 50 ಇರುತ್ತೆ. ತಳಗಿಂದ 50 ಇರುತ್ತೆ. ಆನ್ಸರ್ ಎಷ್ಟು ಹೇಳ್ತದಕ್ಕೆ? 50. ಆನ್ಸರ 50. ಯಾವ ಎಕ್ಸಾಮ್ ಕೇಳ ನೋಡ್ರಿ? KE ಎಕ್ಸಾಮು FD 2025. 2025. ಸಿಂಪಲ್, ಏನಿಲ್ಲ. ಯಾರೋ ಮಾರ್ಕ್ ಹಾಕೊಳ್ಳೋದು ಮಿಸ್ ಮಾಡಬೇಡ್ರಿ. ನೀವು ಯಾರೋ ಮಾರ್ಕ್ ಹಾಕೊಂಡ್ರೆ ಗೊತ್ತಾಗ್ತಾನೆ, ಇದು ಫಸ್ಟ್ ನೋಡ್ರಿ, ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್, ಇದು ಫಸ್ಟ್ ಪಾಯಿಂಟ್ ಅದ, ಇದು ಸೆಕೆಂಡ್ ಪಾಯಿಂಟ್ ಅದ, ಇದು ಥರ್ಡ್ ಪಾಯಿಂಟ್ ಅದ, ಇದು 4th ಪಾಯಿಂಟ್ ಅದ, ಇದು 5th ಪಾಯಿಂಟ್ ಅದ, 6th ಪಾಯಿಂಟ್ ಅದ. ಇವು ಯಾರೋ ಮಾರ್ಕ್ ಹಾಕೊಂಡ್ರೆ ನಿಮ್ಗೆ ಕ್ವಶನ್ ಎಲ್ಲಿ ಮಿಸ್ ಆದ್ರೂ ಹೊಳ್ಳಿ ನೋಡಕ್ಕೆ ಬರ್ತದೆ. ಗೊತ್ತೈತ್ರಿ? ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ನೋಡ್ರಿ PSI 2018 ಕೇಳೋಣ. ಇದು ಇಲ್ಲಿ ಮಾಡಮ್ ಬೇಡ್ರಿ, ಇದು ಟೈಪ್ 4ದಾಗ ಮಾಡಮ್. ಇದಕ್ಕೆ ಟೈಪ್ 4 ಅಲ್ಲ 5ದಾಗ. ಅಲ್ಲಿ ಯಾಕಂದ್ರೆ ಟೈಪ್ 5ದಾಗ ಇದೇ ರೀತಿ ಕ್ವಶನ್ಸ್ ಬರ್ತಾವೆ, ಅಲ್ಲಿ ಮಾಡಮ್ ಇದಕ್ಕೆ. ಈ ಕ್ವಶನ್ ನೋಡ್ರಿ, ಕ್ವಶನ್ ನೋಡ್ರಿ, ಒಂದು ಸ್ಥಳದಿಂದ ಹನುಮಂತನು ಪೂರ್ವಕ್ಕೆ 4 ಮೀಟರ್ ಹೋತಂತ. ಸ್ಟಾರ್ಟಿಂಗ್ ಮಾರ್ಕ್ ಹಾಕೋರಿ, ಸ್ಟಾರ್ಟಿಂಗ್ ಪಾಯಿಂಟ್ ಹಾಕೋರಿ. ಇಲ್ಲಿ ಪೂರ್ವಕ್ಕೆ ನೋಡ್ರಿ, ಯಾವುದೇ ಬಿಂದುವಿಂದ ಯಾವುದೇ ಸ್ಥಳದಿಂದ ಪೂರ್ವಕ್ಕೆ ಹೋಗ್ಬೇಕಂದ್ರೆ ನೀವು ಬಲಕ್ಕೆ ಹೋಗ್ಬೇಕು. ಎಷ್ಟು ಕಿಲೋಮೀಟ್ರ್ ಹೋಗ್ತಾನೆ ಹೇಳ್ರಿ? 4 ಕಿಲೋಮೀಟ್ರ್ ಹೋಗ್ತಂತ. 4 ಕಿಲೋಮೀಟ್ರ್. ನೆಕ್ಸ್ಟ್ ಇಲ್ಲಿಂದ ಎಡಕ್ಕೆ ತಿರುಗಂತ ನೋಡ್ರಿ, ಈ ಪಾಯಿಂಟಿಂದ ಎಡಕ್ಕೆ ತಿರುಗಂತ. ಎಡಕ್ಕಂದ್ರೆ ಟೈಮ್ 3 ಅದಂಗೆ. ಇದು ಎಡಕ್ಕಂದ್ರೆ ಗಡಿಯಾರದ ವಿರುದ್ಧಕ್ಕೂ. ಗಡಿಯಾರ ವಿರುದ್ಧಕ್ಕಂದ್ರೆ 3 2 3 ಇದು 3 ಅದಂಗೆ. ಈ ರೀತಿ ಇತ್ತಂದ್ರೆ ಗಂಟೆ 3 ಅದಂಗೆ. ಏನಿಲ್ಲ ರೀ, ಇಲ್ಲಿ ನೋಡ್ರಿ ಹಿಂಗೆ. ಮತ್ತದು ಕನ್ಫ್ಯೂಸ್ ಆಗ್ಬೇಡ್ರಿ. ಇದು ಗಡಿಯಾರದ ರೀ, ಯಾರೋ ಮಾರ್ಕ್ ಈ ಕಡೆ ಇತ್ತಂದ್ರೆ 3 ಅದಂಗೆ ಇದು, ಕರೆಕ್ಟಾ? ಯಾರೋ ಮಾರ್ಕ್ ಮ್ಯಾಲೆ ಇತ್ತಂದ್ರೆ 12 ಅದಂಗೆ. ಯಾರೋ ಮಾರ್ಕ್ ಈ ಕಡೆ ಇತ್ತಂದ್ರೆ 9 ಅದಂಗೆ. ಯಾರೋ ಮಾರ್ಕ್ ತೆಳಗಿತ್ತಂದ್ರೆ 6 ಅದಂಗೆ. ಎಲ್ಲರ ಗಡಿದಾಗ ಸೇಮ್ ಇರ್ತದೆ ರೀ. ನಿಮ್ಮ ಗಡಿದ ಒಂದು ಬೇರೆ, ನಮ್ಮ ಗಡಿ ಒಂದು ಬೇರೆ ಇರಲ್ಲ, ಈ ರೀತಿ ಇರ್ತದೆ. ಯಾರೋ ಮಾರ್ಕ್ ಈ ಕಡೆ ಅಂದ್ರೆ ಟೈಮ್ ಇಟ್ಟದಂಗೆ ಹೇಳ್ತದ್ದು 3 ಅದಂಗೆ. ಇನ್ನು ಎಡಕ್ಕೆ ತಿರ್ಗ ನಾನು, ಎಡಕ್ಕಂದ್ರೆ ಗಡಿಯಾರ ವಿರುದ್ಧಕ್ಕೂ 3, ವಿರುದ್ಧಕ್ಕಂದ್ರೆ 2 1 12 ಉಲ್ಟಾ ಬರ್ತಲ್ಲ, ಮ್ಯಾಲೆ ಹೋಗ್ಬೇಕು ಅನ್ನಂಗೆ. ಮ್ಯಾಲೆ ಎಷ್ಟು ಹೋಗ್ಬೇಕು ಹೇಳ್ರಿ? 3 ಕಿಲೋಮೀಟ್ರ್ ಹೋಗ್ಬೇಕು. 4 ಅಂದ್ರೆ ಇದಕ್ಕೆ ಜಸ್ಟ್ ಸಣ್ಣದಾಗ್ತದೆ, ಇದು 3 ಕಿಲೋಮೀಟ್ರ್. ಕರೆಕ್ಟಾ? ಇಷ್ಟೇ ಕೊಟ್ಟೋಣ್ರಿ ನಮಗೆ.
ಈ ಕ್ವಶನ್ ನೋಡ್ರಿ ನಮಗೆ ಏನು ಕೇಳೋಣ, ಕ್ವಶನ್ ಎಷ್ಟೇ ಅದ, ಇದಕ್ಕೆ ಬಿಟ್ಟು ಏನಿಲ್ಲ, ಜಾಸ್ತಿ ಏನಿಲ್ಲ. ಹೇಳಿದರೆ ಪ್ರಾರಂಭದ ಸ್ಥಳದಿಂದ ಎಷ್ಟು ದೂರದಲ್ಲಿ ಇದ್ದಾನೆ. ಪ್ರಾರಂಭದ ಸ್ಥಳದಿಂದ ಹನುಮಂತ ಎಷ್ಟು ದೂರ. ಪ್ರಾರಂಭ ಸ್ಥಳ ಇಲ್ಲದ್ರೆ ಇದು ಕೊನೆಯ ಸ್ಥಳ ಅಂದ್ರೆ ರೌಂಡ್ ಹಾಕೋಬೇಕು ಹೇಳಿ ನಾನು ನಿಮಗೆ. ರೌಂಡ್ ಹಾಕೋಬೇಕು ಇದಕ್ಕೆ. ಪ್ರಾರಂಭ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂದ್ರೆ ನೋಡಿರಿ, ಪ್ರಾರಂಭ ಸ್ಥಳ ಇದು ಅದ, ಇದು ಪ್ರಾರಂಭ ಸ್ಥಳ ಅದ. 4 ಕಿಲೋಮೀಟ್ರ್ ಹೋಗ್ಯಾನ, 3 ಕಿಲೋಮೀಟ್ರ್ ಹೋಗ್ಯಾನ. 4+3 ಅಂತ ಹೇಳ್ಬೋದು ನೀವು, ಬಟ್ ಹಂಗೆ ಹೇಳ್ಬಾರ್ದು ಯಾವಾಗ. ಕ್ವಶನ್ ನಿಮ್ಗೆ ಪ್ರಾರಂಭ ಸ್ಥಳದಿಂದ ಎಷ್ಟು ದೂರದಲ್ಲ ಅಂದ್ರೆ ಅತ್ಯಂತ ಮಿನಿಮಮ್ ಡಿಸ್ಟೆನ್ಸ್, ಕಡಿಮೆ ಅಂತರ ಯಾವುದು ಹುಡುಕಬೇಕು. ಅದು ಕಡಿಮೆ ಅಂತರ ನೋಡ್ರಿ, ಇದೊಂದು ಊರದ, ಇದು ಊರದ. ಊರು ಯಾವುದಂದ್ರೆ ಇದು ಎಳಸಂಗಿ ಅದ ಅನ್ಕೋರಿ, ಎಳಸಂಗಿ. ಇದು ಮಾಡ್ಯಾಳದ. ಈಗ ಎಳಸಂಗಿ ಮಾಡಿ ಹೋಗಿ ಇದು ಒಂದು ರೂಟ್ ಅದ, ರೋಡ್ 4+3 7 ಕಿಲೋಮೀಟ್ರ್ ಅನ್ಕೋರಿ. ಬಟ್ ಒಂದು ಅಡ್ಡ ಹಾದಿ ಇರ್ತಿರ್ತ ನೋಡ್ರಿ, ಅಡ್ಡ ಹಾದಿ ಹಿಂಗೆ ಹೋದ್ರೆ ಜಲ್ಲಿ ಹೋಗ್ತೀವಿ ನಾವು. ಈ ಜಲ್ಲಿ ಹೋಗೋ ಮಾರ್ಗನ ಹೇಳ್ಬೇಕು ನಾವು ಅವ್ರಿಗೆ. ಎಷ್ಟು ದೂರದಲ್ಲಿದ್ದಾನೆ ಅಂದ್ರೆ ಮಿನಿಮಮ್ ಡಿಸ್ಟೆನ್ಸ್ ಎಷ್ಟದ ಕೇಳ್ತಾನೆ ನಂಗೆ. ಅಂದ್ರೆ ನಾವೀಗ ಇದು ಡಿಸ್ಟೆನ್ಸ್ ಕಂಡುಹಿಡಿಬೇಕು. ಇದು ಇಲ್ಲಿ ಅಬ್ಸರ್ವ್ ಮಾಡಿರಿ. ಈಗ ಈ ರೀತಿ ಕ್ರಾಸ್ ಕಂಡುಹಿಡಿಯೋದು ಒಟ್ಟು ಇಲ್ಲಿ ತನಕ ಮಾಡಿಲ್ಲ. ಈ ರೀತಿ ಕ್ರಾಸ್ ಕಂಡುಹಿಡಿಯೋದು ಬತ್ತಂದ್ರೆ ಇದು ಪೈಥಾಗೋರಸ್ ಪ್ರಮೇಯ ತಂದಂಗೆ. ಈ ರೀತಿ ಕ್ರಾಸ್ ಕಂಡುಹಿಡಿಯೋದು ಬತ್ತಂದ್ರೆ ಅದು ಪೈಥಾಗೋರಸ್ ಪ್ರಮೇಯ ತಂದಂಗೆ. ಪೈಥಾಗೋರಸ್ ಪ್ರಮೇಯ ನೋಡ್ರಿ, ಅದು ಏನು ಹೇಳ್ತದೆ, ಏನು ಬೇಕಾಗ್ತದೆ ನಮಗೆ. ಈ ಕ್ವಶನ್ ಬೇಕಾಗಿಲ್ಲ, ಅಷ್ಟು ಮಾಡೋದು ಬೇಕಾಗಿಲ್ಲ ನಮ್ಗೆ. ಯಾವಾಗ ನೋಡ್ರಿ, ಇದಕ್ಕೆ ಕಾರಣ ಅಂತಾರೆ. ಇದಕ್ಕೆ ವಿಕರಣ ಅಂತ ಕರೀತಾರೆ. ಇಲ್ಲಿ ಸೈಡಿಗೆ ಹಾಕ್ತಾ ನೋಡ್ರಿ, ಅದು ಇಷ್ಟೆಲ್ಲ ಬೇಕಾಗಿಲ್ಲ ನಮಗೆ. ಸುಮ್ಮನೆ ಪೈಥಾಗೋರಸ್ ಪ್ರಮೇಯ ಬಂದು ಅಂತ ಹೇಳ್ತೀನಿ. ನೋಡ್ರಿ, ಇದನ್ನು ಸೇಮ್ ಹೀಗೆ ಅದ ರೀ, ಇದ್ರಂಗೆ ಇದನ್ನು. ಇದಕ್ಕೆ ಪಾದ ಅಂತ ಕರೀತಾರೆ. ಇದಕ್ಕೆ ಅಂತ ಕರೀತಾರೆ ಪಾದ. ಇದಕ್ಕೆ ಎತ್ತರ ಅಂತ ಕರೀತಾರೆ. ಇದಕ್ಕೆ ವಿಕರ್ಣ ಅಂತ ಕರೀತಾರೆ. ವಿಕರ್ಣ. ಇಂಗ್ಲೀಷ್ನಾಗ ನೋಡೋದಕ್ಕೆ ಬೇಸ್ ಅಂತ ಕರೀತಾರೆ. ಇದಕ್ಕೆ ಹೈಟ್ ಅಂತ ಕರೀತಾರೆ. ನೆಕ್ಸ್ಟ್ ಇದಕ್ಕೆ ಹೈಪೋಟೆನಸ್ ಅಂತ ಕರೀತಾರೆ. ಹೈಪೋಟೆನಸ್ ಕರೆಕ್ಟ್ರಿ. ಪೈಥಾಗೋರಸ್ ಪ್ರಮೇಯ ಏನು ಹೇಳ್ತಂದ್ರೆ ನಮಗೆ, ವಿಕರ್ಣದ ಮೇಲಿನ ವರ್ಗ ಅಂದ್ರೆ ಸ್ಕ್ವೇರ್ ಅಂದಂಗೆ. ವರ್ಗವು ಎದಕ್ಕೆ ಸಮ ಇರುತ್ತಂದ್ರೆ ಉಳಿದೆರಡು ಬಾಹುಗಳ ಇದೊಂದು ಬಾಹು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಇರ್ತದಂತ. ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ, ವರ್ಗ ಅಂದ್ರೆ ಸ್ಕ್ವೇರ್, ಮೊತ್ತ ಅಂದ್ರೆ ಕೂಡಿಸ್ಬೇಕು, ಇದಕ್ಕೆ ಸಮ ಇರುತ್ತೆ ಅಂತ ಹೇಳ್ತೀವಿ ನಾವು. ಇದು ಪೈಥಾಗೋರಸ್ ಪ್ರಮೇಯ. ಇದೆಲ್ಲ 10ನೇದಾಗ ಮಾಡಿರಿ ನೀವು. 8 ಮಾರ್ಕ್ಸಿಗೆ ಫಿಕ್ಸ್ ಕೇಳ್ತಿದ್ದ, ಫಿಕ್ಸ್ ಕ್ವಶನ್ ಇತ್ತಿದ್ದು 10th ಕರೆಕ್ಟ್ರಿ. ವಿಕರ್ಣದ ಮೇಲಿನ ವರ್ಗದ ಮೊತ್ತವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತ ಹೇಳ್ತಾನೆ. ಅಂದ್ರೆ ಅರ್ಥ ಏನಿಲ್ಲ ರೀ, ಸಿಂಪಲಾಗಿ ಏನಂದ್ರೆ, ನೀವು ವಿಕರ್ಣ ಸಿಗಬೇಕಂದ್ರೆ, ನಿಮಗೆ ವಿಕರ್ಣ ಇದು ಡಿಸ್ಟೆನ್ಸ್ ಸಿಗಬೇಕಂದ್ರೆ ಇವು ಎರಡೂ ವರ್ಗ ಮಾಡಬೇಕು. ಕ್ವಶನ್ ಮಾರ್ಕ್ ಇದು ಸಿಗಬೇಕಂದ್ರೆ ಎರಡು ವರ್ಗ ಮಾಡಬೇಕು. 4² + 3² ಮಾಡಬೇಕು. 4² + 3² ಅಂದ್ರೆ ರೀ ಇದ್ರ ವರ್ಗ ಅನ್ನಂಗೆ. ಯಾವ್ದು ಹೇಳ್ರಿ, ಇದನ್ನೊಂದು ಏನೊಂದು ಎಕ್ಸ್ ಅದ ಅನ್ಕೋರಿ. ನೋಡಿರಿ, ಇಷ್ಟೆಲ್ಲ ಬೇಕಾದ್ರೆ ಸುಮ್ಮನೆ ನಿಮಗೆ ನಾಲೆಜ್ ಇರಲ್ಲ ಅಂತ ಹೇಳ್ತೇನೆ. ಇದು ಎಕ್ಸ್ ಅದ ಅನ್ಕೋರಿ. ಇದ್ರ ವರ್ಗ 2 ವರ್ಗ ಸಮ ಇರುತ್ತೆ. x², 4² 16, 9. ನಮ್ಗೆ ಎಕ್ಸ್ ಬೇಕಂದ್ರೆ ಈಗ ರೂಟ್ನ 16 + 9 ಹಾಕೋಬೇಕು. ರೂಟ್ 25 ಅಂದರೆ ನಮ್ಗೆ ಆನ್ಸರ್ ರೇಟ್ ಹೇಳ್ರಿ 5. ಇಷ್ಟೆಲ್ಲ ಮಾಡೋದು ಬೇಕಾಗಿಲ್ಲ. ಕರೆಕ್ಟ್ರಿ. ಇಷ್ಟೆಲ್ಲ ಮಾಡೋದು ಬೇಕಾಗಿಲ್ಲ. ಒಂದೇ ಪಾಯಿಂಟ್ ಐತೆ ಅಂತ ತಿಳ್ಕೊರಿ. ನಮಗೆ ಒಂದು ಪಾದ ಕೊಟ್ಟು ಒಂದು ಎತ್ತರ ಕೊಟ್ಟಿಗೆ ಈ ರೀತಿ ಕ್ರಾಸ್ ನಾವು ಡಿಸ್ಟೆನ್ಸ್ ಕೇಳಗತ್ತಂದ್ರವ, ಈ ರೀತಿ ಕ್ರಾಸಿಗೆ ಡಿಸ್ಟೆನ್ಸ್ ಕೇಳಗತ್ತಂದ್ರೆ ಏನು ಮಾಡೋದಿಲ್ಲ ರೀ, ಏನು ಮಾಡೋದಿಲ್ಲ. ಇವು 2 ಸ್ಕ್ವೇರ್ ಮಾಡಿ ಕೂಡಿಸೋದು, 2 ಸ್ಕ್ವೇರ್ ಮಾಡಿ ಕೂಡಿಸಿ ಅದ್ರ ರೂಟ್ ತೆಗೆಯೋದು. 2 ಸ್ಕ್ವೇರ್ ಮಾಡಿ ಕೂಡಿಸಿ ಅದ್ರದ್ದು ರೂಟ್ ತೆಗೆಯೋದು. ಇಲ್ಲಿ ಸರ್ ನಾವು ಅಟ್ನೂ ಮಾಡೋದಲ್ಲ ಅಂದ್ರೆ ಒಂದು ನೋಟ್ ಅಂತ ಬರ್ಕೋದಿಲ್ಲ. ನೋಟ್
ಈ ರೀತಿ ನಿಮಗೆ ಚಿತ್ರ ಬರ್ಲಾಗತ್ತು. ಈ ರೀತಿ ಚಿತ್ರ ಬರ್ಲಾಗತ್ತು ಅಂದ್ರೆ ಅಥವಾ ನೋಡ್ರಿ ನೋಟ್ ಅಂತ ಬರ್ಕೊರಿ. ನೋಟ್ ನಿಮ್ಗೆ ಲಾಸ್ಟಿಗೆ ಚಿತ್ರ ಹಾಕಿದ್ಮೇಲೆ ಎದ್ರದ್ರಿ ಡೈರೆಕ್ಷನ್ ಮೇಲೆ ದಿಕ್ಕುಗಳ ಮೇಲೆ ಚಿತ್ರ ಹಾಕಿದಕ್ರಾಗ ಈ ರೀತಿ ಚಿತ್ರ ಹೊಣ್ತು. ಈ ರೀತಿ ನೆಕ್ಸ್ಟ್ ಈ ರೀತಿ ಚಿತ್ರ ಹೊಣ್ತಂದ್ರೆ ಅಥವಾ ಈ ರೀತಿ ಚಿತ್ರ ಹೊಣ್ತಂದ್ರೆ ಅಥವಾ ಈ ರೀತಿ ಚಿತ್ರ ಹೊಣ್ತಂದ್ರೆ ಇವು 4ಕ್ಕೆ 4 ನೋಡ್ರಿ. ಇವು 4ಕ್ಕೆ 4 ಇವು ನಾಲ್ಕು ತ್ರಿಭುಜಗಳಿಗೆ ಪೈಥಾಗರಸ್ ಪ್ರಮೇಯ ಅಪ್ಲೈ ಆಗ್ತದೆ ನೋಡ್ರಿ. ಪೈಥಾಗರಸ್ ಪ್ರಮೇಯ ನಮ್ಗೆ ಡೀಪ್ ಬೇಕಾಗಿಲ್ಲ. ಪೈಥಾಗರಸ್ ಪ್ರಮೇಯ ನೋಡ್ರಿ ಲಂಬಕೋನ ತ್ರಿಭುಜಗಳು ಅಷ್ಟೇ ಅಪ್ಲೈ ಆಗ್ತದೆ. ಅಂದ್ರೆ ಒಂದು ಕೋನ 90 ಡಿಗ್ರಿ ಇರಬೇಕು, ಅವಕ್ಕಷ್ಟೇ ಅಪ್ಲೈ ಆಗ್ತದೆ. ಕರೆಕ್ಟಾ? ಇವು 4 ಅವ್ಯವ ರೀ. ಚಿತ್ರ ಈ ರೀತಿ ಕಾಣಿಸ್ಕತ್ತಂದ್ರೆ ನಿಮ್ಗೆ ಈ ರೀತಿ ಕಾಣಿಸ್ಕತ್ತಂದ್ರೆ ಇಲ್ಲಿ ಬರ್ಕೋರಿ. ಏನಂದ್ರೆ ಒಂದು ಬಾವು 3 ಇತ್ತು, ಒಂದು ಬಾವು 4 ಇತ್ತು. ನಾವು ಇನ್ನೊಂದು ಬಾವು ಬೇಕಂದ್ರೆ ಕಂಪಲ್ಸರಿ ಎಷ್ಟಾಗಿರುತ್ತೆ ಹೇಳ್ರಿ? 5 ಆಗಿರುತ್ತೆ ರೀ. ಕಂಪಲ್ಸರಿ 5 ಆಗಿರುತ್ತೆ. ಎಕ್ಸಾಂಪಲ್ ಇಲ್ಲಿ ನೋಡ್ರಿ. ಎಕ್ಸಾಂಪಲ್ ಇಲ್ಲೇ ಅದ ನೋಡ್ರಿ. ಒಂದು 3 ಅದ, ಒಂದು 4 ಅದ, ಒಂದು 3 ಅದ, ಒಂದು 4 ಅದ. ಕಂಪಲ್ಸರಿ ಆನ್ಸರ್ 5 ಬರಬೇಕಲ್ಲ. ಅದಕ್ಕೆ ಏನು ಮಾಡಬೇಕು? ನೀವು ಸ್ಕ್ವೇರ್ ಮಾಡಿ ರೂಟ್ ತೆಗಿಬೇಕು. ಅಷ್ಟೆಲ್ಲ ಮಾಡಿ ನಾವು ಡೈರೆಕ್ಟ್ ಬರ್ಕೊಂಡೇವೆ ಅಷ್ಟೇ. ಇಲ್ಲಿ ನೋಡ್ರಿ. ಈಗ ನಮ್ಗೆ ಕ್ವಶನ್ ಮಾರ್ಕ್ ಇದ್ದು ಬೇಕಂದ್ರೆ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಹೇಳ ಪೈಥಾಗರಸ್ ಪ್ರಮೇಯ. ಅಂದರೆ x² = 4² ಅಂದ್ರೆ 16, 3² ಅಂದ್ರೆ 9, 25 ಆಗುತ್ತೆ. ಇದು x = √25 ಆಯ್ತು. ನಮ್ಗೆ x = √25 ಆನ್ಸರ್ ಇಟ್ಟು ಹೇಳ್ರಿ 5. ಇಷ್ಟೆಲ್ಲ ಮಾಡೋ ಬದಲು ನಾವು ಡೈರೆಕ್ಟಾಗಿ ನೆನ್ಪಿಡ್ಬೇಕು. ಏನಂದ್ರೆ ಒಂದು 3 ಇತ್ತು ಬಾವು, ಒಂದು 3 ಇತ್ತು ತ್ರಿಭುಜದಾಗ, ಒಂದು ಬಾವು 3 ಇತ್ತು, ಒಂದು 4 ಇತ್ತು. ಅಂದ್ರೆ ಕಂಪಲ್ಸರಿ ಆನ್ಸರ್ ಎಷ್ಟು ಬರುತ್ತೆ ಹೇಳ್ರಿ? ನಮ್ಗೆ 5 ಬರ್ತದೆ. ಕಂಪಲ್ಸರಿ 5 ಬರ್ತದೆ. ಈಗ ಫಿಕ್ಸ್ ಇವೇ ಕೊಡ್ತಾನೆ, ಈಗ ಬಿಟ್ಟು ಬೇರೆ ಕೊಡಲ್ಲ. ನೆಕ್ಸ್ಟ್ 2 ಅಂತ ನೋಡ್ರಿ. ಇದಕ್ಕೆ ಡಬಲ್ ಮಾಡಿರಿ. 3ಕ್ಕೆ ಡಬಲ್ ಮಾಡಿರಿ ಎಷ್ಟು ಹೇಳ್ರಿ? 6. 4ಕ್ಕೆ ಡಬಲ್ ಮಾಡ್ರಿ 8. 5ಕ್ಕೂ ಡಬಲ್ ಮಾಡಿರಿ. 5ಕ್ಕೂ ಡಬಲ್ ಮಾಡಿರಿ. ಅಂದ್ರೆ ಒಂದು 6 ಇತ್ತು, ಒಂದು 8 ಇತ್ತು. ಅಂದ್ರೆ ಆನ್ಸರ್ ಎಷ್ಟು ಬರುತ್ತೆ ಹೇಳ್ರಿ? ಕಂಪಲ್ಸರಿ ನಮ್ಗೆ ಕಂಪಲ್ಸರಿ 10 ಬರುತ್ತೆ. ಕಂಪಲ್ಸರಿ 10 ಬರ್ತದೆ. ಯಾಕಂದ್ರೆ 6² + 8² 36 + 64 100 ರೀ. √100 ಅಂದ್ರೆ 10 ನಂಗೆ ಕರೆಕ್ಟಾಗಿ. ಇಷ್ಟೆಲ್ಲ ಎಕ್ಸಾಮ್ ಮಾಡ್ಕೋದು ಕೊಡೋದಿರಲಿಲ್ಲ ನಾವು. ಎಕ್ಸಾಮ್ ಮಾಡ್ಬೋದು, ಡೈರೆಕ್ಟಾಗಿ ನೆನಪಿಡ್ಬೇಕು. ಒಂದು 3, 4 ಇತ್ತು ಕಂಪಲ್ಸರಿ 5 ಬರ್ತದೆ. 6, 8 ಇತ್ತು ಅಂದ್ರೆ 10 ಬರ್ತದೆ ರೀ. ಕರೆಕ್ಟ್. ನೆಕ್ಸ್ಟ್ ನೋಡ್ರಿ. ಈಗ ನೆಕ್ಸ್ಟ್ 3ನೇ. ಈ 3ಕ್ಕೆ 3 ಪಟ್ಟು ಮಾಡಿರಿ 9, 4ಕ್ಕೆ 3 ಪಟ್ಟು ಮಾಡಿರಿ 12, 5ಕ್ಕೂ 3 ಪಟ್ಟು ಮಾಡಿರಿ. 5ಕ್ಕೆ 3 ಪಟ್ಟು ಮಾಡಿರಿ ಎಷ್ಟು ಹೇಳ್ರಿ? 15. ಅಂದ್ರೆ ಒಂದು ಬಾಹು 9 ಇತ್ತು, ಒಂದು ಬಾಹು 9 ಇತ್ತು, ಒಂದು ಬಾಹು 12 ಇತ್ತು. ಅಂದ್ರೆ ಇನ್ನೊಂದು ವಿಕರ್ಣ ಎಷ್ಟು ಬರುತ್ತೆ ಹೇಳ್ರಿ? ಕಂಪಲ್ಸರಿ 15 ಬರ್ತದೆ. ನನಗೆ ಕಂಪಲ್ಸರಿ 15. ಒಂದು ಬಾಹು 3 ಇತ್ತು, ಒಂದು ಬಾಹು 4 ಇತ್ತು. ಅಂದ್ರೆ ಆನ್ಸರ್ ಕಂಪಲ್ಸರಿ ಎಷ್ಟು ಬರುತ್ತೆ ಹೇಳ್ರಿ? 5. ಒಂದು ಬಾಹು 6 ಇತ್ತು, ಒಂದು ಬಾಹು 8 ಇತ್ತು. ಆನ್ಸರ್ ಕಂಪಲ್ಸರಿ ಎಷ್ಟು ಬರುತ್ತೆ ಹೇಳ್ರಿ? 10. ಒಂದು ಬಾಹು 9 ಇತ್ತು, ಒಂದು ಬಾಹು 12 ಇತ್ತು. ಅಂದ್ರೆ ಆನ್ಸರ್ ಕಂಪಲ್ಸರಿ ಎಷ್ಟು ಬರುತ್ತೆ ಹೇಳ್ರಿ? 15 ಬರ್ತದೆ ರೀ. 15. ಇದೇ ರೀತಿ 4 ಬರ್ಕೋರಿ. 4 ಇವು ಫಿಕ್ಸ್ ರೀ, ಚೇಂಜ್ ಆಗಲ್ಲ. 3ಕ್ಕೆ 4 ಪಟ್ಟು ಮಾಡಿರಿ 12, 4ಕ್ಕೆ 4 ಪಟ್ಟು ಮಾಡಿರಿ 10. ಏನಿಲ್ಲ ರೀ ನೋಡಿರಿ. 3 ಮಗಿ ಬರ್ಕೊಳ್ಳೋದು, 4 ಮಗಿ ಬರ್ಕೊಳ್ಳೋದು, 5 ಮಗಿ ಬರ್ಕೊಳ್ಳೋದು. ಅಂದ್ರೆ ಒಂದು ಬಾವು ತ್ರಿಭುಜದಲ್ಲಿ ಒಂದು ಬಾವು 12 ಇತ್ತು, ಒಂದು ಬಾವು 16 ಇತ್ತು. ಅಂದ್ರೆ ಕಂಪಲ್ಸರಿ ಆನ್ಸರ್ ಎಷ್ಟು ಬರ್ತದೆ ಹೇಳ್ರಿ? ನಮಗೆ 20 ಬರ್ತದೆ. ಕಂಪಲ್ಸರಿ ಆನ್ಸರ್ ಎಷ್ಟು ಬರ್ತದೆ ರೀ? 20 ಬರ್ತದೆ. 20 ಇಷ್ಟು ನೆನ್ಪಿಟ್ಟು ಸಾಕು. ಕಂಪಲ್ಸರಿ ನಮ್ಮ ಎಕ್ಸಾಮ್ ಇವೇ ಕೇಳ್ತಾನೆ ನಮ್ಮ ಈಗ ಬಿಟ್ಟು ಬೇರೆ ಯಾವ ಕೇಳಲ್ಲ. ಗೊತ್ತಾಯ್ತು ರೀ? ಅಂದ್ರೆ ಈಗ ಇದ್ರ ಪ್ರಕಾರನೇ ಈ ನೋಟ್ ಪಾಯಿಂಟ್ ಬರ್ಕೊಂಡ್ರಲ್ಲ, ಇದ್ರ ಪ್ರಕಾರನೇ ಹೋರಿ ನೀವು. ಇದ್ರ ಪ್ರಕಾರನೇ ಹೋರಿ. ಇಲ್ಲಿ ನೋಡ್ರಿ. ಒಂದು 3 ಅದ, ಒಂದು 4 ಅದ. ಆನ್ಸರ್ ಕಂಪಲ್ಸರಿ ಎಷ್ಟು ಬರುತ್ತೆ ಹೇಳ್ರಿ? 5. ಒಂದು 3 ಅದ ಬಾವು, ಒಂದು 4 ಅದ. ಅಂದ್ರೆ ಕಂಪಲ್ಸರಿ ಇದಕ್ಕೆ ಆನ್ಸರ್ ಎಷ್ಟು ಹೇಳ್ರಿ? ಇದಕ್ಕೆ ಆನ್ಸರ್ 5.
ಆನ್ಸರ್ ಅದಕ್ಕೆ 5. ಆಪ್ಷನ್ ಡಿ ರೈಟ್. ಆಪ್ಷನ್ ಡಿ. KSRP 2018 ಕೇಳಂಟದು. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಇವೆಲ್ಲ 5 ನೋಡ್ರಿ, 5 ಹ್ಯಾಂಗ್ ಬರ್ತಂದ್ರೆ ಮತ್ತೆ ರೂಟ್ ಹಾಕೋದ್ರೆ ಮಾಡ್ಕೋದು ಕೊಡ್ಬಾರ್ದು. x² ಹಿಂಗೆ ಮಾಡ್ಕೋದು ಕೊಡ್ಬಾರ್ದು. ಹಿಂಗೆ ಈ ರೀತಿ x ರೂಟ್ನಾಗ 4² 3² ರೂಟ್ನಾಗ 16 + 9 ರೂಟ್ 25 ಅಂದ್ರೆ 5 ಅಂದಂಗೆ. ಈ ರೀತಿಯೆಲ್ಲ ಮಾಡ್ಕೋದು ಕೊಡ್ಬಾರ್ದು, ವೇಸ್ಟ್ ಆಫ್ ಟೈಮ್ ಇರಲಿಲ್ಲ. ನಾವು ಆಲ್ರೆಡಿ ನೋಟ್ ಪಾಯಿಂಟ್ ಗೊತ್ತಾವ, ಅದ್ರ ಪ್ರಕಾರ ಮಾಡ್ಕೊತ ಹೋಗ್ಬೇಕು. ಕಂಪಲ್ಸರಿ ಅವ ಇವೇ ಕೇಳ್ತಾನೆ ರೀ, ಇವೇ ಕೇಳ್ತಾರೆ. ಈಗ ಬಿಟ್ಟು ಬೇರೆ ಕೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳಂದ್ರೆ ಬೇರೆ ಏನಾರ ಕೊಟ್ಟಂದ್ರೆ ಅವ ಪಾಯಿಂಟ್ನ ಬರ್ತಾವೆ, ಆನ್ಸರ್ ಪಾಯಿಂಟ್ನ ಬರ್ತಾವೆ. ಅದಕ್ಕೆ ಕೇಳಲ್ಲ, ಅವ ಕಂಪಲ್ಸರಿ ಇವೇ ಕೊಡ್ತಾವೆ. 3 4 ಇದಕ್ಕೆ 5 ಇರ್ತದೆ, 6 8 ಇದಕ್ಕೆ 10 ಇರ್ತದೆ, 9 12 ಇದಕ್ಕೆ 15 ಇರ್ತದೆ, 15 16 ಇದಕ್ಕೆ 20 ಇರ್ತದೆ. 3 ಮಗ್ಗಿ 4 ಮಗ್ಗಿ 5 ಮಗ್ಗಿ. ಗೊತ್ತಾಯ್ತು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೋಡ್ರಿ ಈ ಕ್ವಶನ್ ನೋಡ್ರಿ ಹಿಂಗೆ ಕೊಟ್ಟರು ಅವರು. ಶಶಿವು ಪಶ್ಚಿಮಕ್ಕೆ 3 ಕಿಲೋಮೀಟರ್ ಪ್ರಯಾಣ ಮಾಡಿ ಅಂತ. ಶಶಿವು ಪಶ್ಚಿಮಕ್ಕೆ 3 ಕಿಲೋಮೀಟರ್ ಹೋಗ್ಬೇಕಂತ. ಸ್ಟಾರ್ಟಿಂಗ್ ಪಾಯಿಂಟ್ ಹೋಗೋರು ಮೊದಲು, ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಹೋಗೋರು ಕರೆಕ್ಟ್ರಿ. ಇದು ಕ್ರಾಸ್ ಮಾರ್ಕ್ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂದಂಗೆ. ಪಶ್ಚಿಮ ಅಂದ್ರೆ ನಿಮ್ಮ ಎಡಕ್ಕೆ ಹೋಗ್ಬೇಕಂತ ಹೇಳಿ, ಇನ್ನು ಪಶ್ಚಿಮ ಅಂದ್ರೆ ನಿಮ್ಮ ಎಡಕ್ಕೆ ಅಂದ್ರೆ ಈ ಸೈಡ್ ಹೋಗ್ಬೇಕಂದಂಗೆ. ಈ ಸೈಡ್ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕಂತ ನೋಡ್ರಿ? 3 ಕಿಲೋಮೀಟ್ರ್ ಹೋಗ್ಬೇಕಂತ. ಇಲ್ಲಿಂದ 3 ಕಿಲೋಮೀಟ್ರ್ ಹಾಕೋರಿ. 3 ಕಿಲೋಮೀಟ್ರ್ 3 ಕಿಲೋಮೀಟರ್ 3 ಕಿಲೋಮೀಟ್ರ್. ನೆಕ್ಸ್ಟ್ ಇಲ್ಲಿಂದ ನೋಡ್ರಿ 3 ಕಿಲೋಮೀಟ್ರ್ ಹೋಗಿ ಎಡಕ್ಕೆ ತಿರುಗಬೇಕತ್ತೆ. ಎಡಕ್ಕಂದ್ರೆ ಗಡಿಯಾರದ ವಿರುದ್ಧ ದಿಕ್ಕು. ಟೈಮ್ ಇದು ಇರ್ತಿತ್ತು 9 ಅದಂಗೆ. ಇದು 9 ವಿರುದ್ಧ ದಿಕ್ಕಂದ್ರೆ 8 7 6 ತಳಗೆ ಬರ್ತಾವೆ. ತಳಗೆ ಬರ್ಬೇಕಂದಂಗೆ. ತಳಗೆ ಬಂದು ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು ನೀವು? 3 ಇಷ್ಟು ಹಾಕೊಂಡ್ರೆ 2 ಹಾಕಿದ್ರೆ ಸಣ್ಣದು ಹಾಕೋಬೇಕು. ಇದು 2 ಕಿಲೋಮೀಟ್ರ್. ನೆಕ್ಸ್ಟ್ ಈಗ ಬಲಭಾಗ ತಿರುಗಬೇಕತ್ತ. ಬಲ ಅಂದ್ರೆ ಟೈಮ್ ಎಷ್ಟದಂಗೆ ಹೇಳ್ರಿ? ಈ ರೀತಿ ಇತ್ತಂದ್ರೆ ಗಂಟೆ ಮೂಡು ಟೈಮ್ ಇದು 6 ಅದಂಗೆ. ಬಲ ಅಂದ್ರೆ ಗಡಿಯಾರ ದಿಕ್ಕ ಅಂದಂಗೆ 7 8 ಎಲ್ಲ ಈ ಕಡೆ ಬರ್ತಾವೆ. ಈ ಸೈಡ್ ಹೋಗ್ಬೇಕು ಅಂದಂಗೆ. ಕರೆಕ್ಟಾ? ಈ ಸೈಡ್ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು ನೋಡ್ರಿ? ಬರೀ 1 ಕಿಲೋಮೀಟ್ರ್ ಹೋಗ್ಬೇಕಂತ. ಈ 2 ಇಷ್ಟು ಹಾಕೊಂಡ್ರೆ 2 ಸಣ್ಣ 1 ಸೈಡ್ ಸಣ್ಣ ಹಾಕಬೇಕು. ಇದು 1 ಕಿಲೋಮೀಟ್ರ್. 1 ಕಿಲೋಮೀಟ್ರ್. ನೆಕ್ಸ್ಟ್ ಈಗ ಮತ್ತೆ ಉತ್ತರ ಕಡೆ 5 ಕಿಲೋಮೀಟ್ರ್ ಹೋಗ್ಬೇಕತ್ತ. ಈಗ ಡೈರೆಕ್ಟ್ ನಮಗೆ ಎಡಬಲ ಹೇಳಿಲ್ಲ, ನಾವು ದಿಕ್ಕು ಕೊಟ್ಟಾನ. ಉತ್ತರ ನೋಡ್ರಿ, ಈ ಪಾಯಿಂಟಿಗೆ ಇದ್ದೀರಿ ನೀವು. ಈಗ ಈ ಪಾಯಿಂಟಿಗೆ ಇದ್ದೀರಿ. ಉತ್ತರ ಅಂದ್ರೆ ಮ್ಯಾಲೆ ಹೋಗ್ಬೇಕು, ತಳ ಬರ್ಬೇಕು ರೀ? ಮ್ಯಾಲೆ ಹೋಗ್ಬೇಕು. ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು ನೋಡ್ರಿ? 5 ಕಿಲೋಮೀಟ್ರ್ ಹೋಗ್ಬೇಕತ್ತ. ಅಬ್ಸರ್ವ್ ಮಾಡ್ರಿ. ಈಗ ನೀವು ಇಲ್ಲಿ ತನಕ ಅಂದ್ರೆ 2 ಆಗ್ತದೆ ರೀ. ಯಾಕೆ ಇದನ್ನು 2 ಅಂದ್ರೆ ಇದನ್ನು 2 ಇರುತ್ತೆ. ಇನ್ನೂ 2 ಅಂದ್ರೆ 5 ಹೋಗ್ಬೇಕು ನಮಗೆ. 3 ಇನ್ನೂ ಹೆಚ್ಚಿಗೆ ಹೋಗ್ಬೇಕು. ನಾವು ಟೋಟಲ್ 5 ಕಿಲೋಮೀಟ್ರ್ ಹೋಗ್ರಿ. ಫಸ್ಟ್ ಇಲ್ಲಿ ತನಕ ಬಂದ್ರೆ ಅಂದ್ರೆ ಇದು 2 ಕಿಲೋಮೀಟ್ರ್ ಅಂದಂಗೆ. ಇನ್ನೂ 3 ಕಿಲೋಮೀಟ್ರ್ ಹೋಗ್ಬೇಕು ನಾವು. ಇನ್ನೂ 3 ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಇದಕ್ಕೆ ಹೆಚ್ಚಿಗೆ ಹೋಗ್ಬೇಕು. ಅದನ್ನು ಕರೆಕ್ಟ್ ರೀ? ಟೋಟಲಾಗಿ ಇದು ಎಷ್ಟು ಹೇಳ್ರಿ? 5. ಟೋಟಲಾಗಿ 5. ಕ್ವಶನ್ ನೋಡ್ರಿ ಅವ್ರಿಗೆ ಕೇಳ್ಯಾರ ನಮಗೆ. ಹಾಗಾದರೆ ಶಶಿವು ಪ್ರಾರಂಭದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ? ಇದು ಲಾಸ್ಟ್ ಪಾಯಿಂಟ್. ಅದು ರೌಂಡ್ ಹಾಕಿದ್ರೆ ಲಾಸ್ಟ್ ಪಾಯಿಂಟ್. ಕ್ರಾಸ್ ಮಾರ್ಕ್ ಇದ್ದಿದ್ದು ಸ್ಟಾರ್ಟಿಂಗ್ ಪಾಯಿಂಟ್. ಪ್ರಾರಂಭ ಸ್ಥಳ ಇಲ್ಲದ, ಕೊನೆಯ ಸ್ಥಳ ಇಲ್ಲದ. ಇದು ಪ್ರಾರಂಭ ಸ್ಥಳ, ಇದು ಕೊನೆಯ ಸ್ಥಳ. ಈಗ ನಾವು ಇದು ಕ್ರಾಸ್ ಡಿಸ್ಟೆನ್ಸ್ ಕೇಳಗತ್ತಾನ. ಕ್ರಾಸ್ ಇದು ಕರೆಕ್ಟಾ? ಯಾವಾಗೂ ಕ್ರಾಸ್ ಬತ್ತಂದ್ರೆ ಹೇಳೇನ ನಿಮ್ಗೆ. ಯಾವಾಗೂ ಕ್ರಾಸ್ ಕಂಡು ಹಿಡಿದು ಬತ್ತಂದ್ರೆ ಇದಕ್ಕೆ ಮೊದಲೊಂದು, ಯಾವಾಗೂ ಕ್ರಾಸ್ ಕಂಡು ಹಿಡಿದು ಬತ್ತಂದ್ರೆ ಇದಕ್ಕೆ ಮೊದಲು ಪಾದ ರೆಡಿ ಮಾಡ್ಬೇಕು. ನಾವು ಪಾದ ರೆಡಿ ಮಾಡಬೇಕು, ಒಂದು ಎತ್ತರ ರೆಡಿ ಮಾಡಬೇಕು. ಸಿಂಪಲ್ ರೀ. ಕ್ರಾಸ್ ಕಂಡು ಹಿಡಿದು ಬೇಕಾಯ್ತದೆ ನಮ್ಗೆ. ಒಂದು ಪಾದ ರೆಡಿ ಮಾಡಬೇಕು, ಒಂದು ಎತ್ತರ ರೆಡಿ ಮಾಡಬೇಕು. ರೆಡಿ ಮಾಡಿರಿ. ನೋಡಿರಿ, ಇಲ್ಲಿ ತನಕ ಬಂದು ಇದು ಇಲ್ಲಿ ತನಕ ಬಂತು. ಈ ಕಡೆ ಇಷ್ಟು ಕನೆಕ್ಟ್ ಆಗಿಲ್ಲ, ಈ ಕಡೆ ಕನೆಕ್ಟ್ ಮಾಡೋಣ. ಪಾದ ರೆಡಿ ಆಯ್ತು ನಮಗೆ. ಇಲ್ಲಿ ನೋಡಿರಿ, ಪಾದ ರೆಡಿ ಆಯ್ತು. ಇದು ಎತ್ತರ ರೆಡಿ ಆಯಿತು. ಒಂದು ತ್ರಿಭುಜ ಆಯ್ತು ನೋಡ್ರಿ. ಅದು ಈ ರೀತಿ ಒಂದು ತ್ರಿಭುಜ ಆಯ್ತು. ಕರೆಕ್ಟ್ ರೀ? ಇದು ಎತ್ತರ, ಇದು ಪಾದ. ಇದು ನಮಗೀಗ ನೋಡಿರಿ, ಇದು 3 ಅದ, ಇದು 3 ಅದ. ಇದು ಡಾಟ್ ಇದು ಎಷ್ಟು ಕಂಡು ಹಿಡಿಬೇಕಲ್ಲ ನಾವು. ಇದು ಎಷ್ಟು ಇರ್ತದೆ ಅಂದ್ರೆ ಇಲ್ಲಿ ತಳಗೆ ಎಷ್ಟು ಇರ್ತದೆ ಅಂದ್ರೆ ಅಟ್ಟೆ ಇರ್ತದೆ. ತಳಗೆ 1 ಅಂದ್ರೆ ಇದನ್ನು ಒಂದೇ ಇರುತ್ತೆ. ಇಲ್ಲಿ 1. ನೆಕ್ಸ್ಟ್ ಈಗ ನಮಗೆ ಇದು ಗೊತ್ತಾಯಿತು, ಪಾದ ಗೊತ್ತಾಯಿತು. ಪಾದ 4 ಅದು ಗೊತ್ತಾಯಿತು. ಪಾದ 4 ಅದು ಗೊತ್ತಾಯಿತು. ಎತ್ತರ ಕಂಡು ಹಿಡಿಬೇಕಲ್ಲ. ಇದು ಈಗ ಇಷ್ಟು ಕಂಡು ಹಿಡಿಬೇಕು. ಬರೀ ಎಷ್ಟೇ ಕಂಡು ಹಿಡಿಬೇಕು ನಮಗಂದ್ರೆ ಟೋಟಲ್ 5 ಅದ.
ಇಲ್ತನ ಇಟ್ಟದ ಹೇಳ್ರಿ, ಇಲ್ತನ 2 ಇದು ಸೇಮ್ ಇರ್ತದೆ. ಈ ಕಡೆ 2 ಅಂದ್ರೆ ಈ ಕಡೆ ಮೇಲೆ ಇಟ್ಟಿರ್ತದೆ ಹೇಳ್ರಿ 3 ಇರ್ತದೆ. ಮ್ಯಾಗ 3 ಇರ್ತದೆ ಬರ್ಕೋರಿ. ಟೋಟಲ್ 5 ಅದ. ತಳಗೆ ಎಷ್ಟು ಹೇಳ್ರಿ, 2 ಅದ. ಮ್ಯಾಗ ಇಟ್ಟಿರ್ತದೆ ರೀ 3 ಇರ್ತದೆ. ಮ್ಯಾಗ 3 ಮತ್ತು 2 + 3 ಕೂಡಿಸ್ರೆ 5 ಆಗ್ಬೇಕು ನಮಗೆ. ಈಗ ಅಬ್ಸರ್ವ್ ಮಾಡಿರಿ, ನಮಗೆ ತ್ರಿಭುಜ ರೆಡಿ ಆಯ್ತು ನೋಡ್ರಿ. ಕಂಪಲ್ಸರಿ ರೀ ಈ ರೀತಿ ಕ್ರಾಸ್ ಕಂಡು ಹಿಡಿಬೇಕಂದ್ರೆ ಒಂದು ಪಾದ ಬೇಕೇ ಬೇಕು, ಒಂದು ಎತ್ತರ ಬೇಕೇ ಬೇಕು. ಈಗ ನೋಡ್ರಿ ಪಾದ ಎಷ್ಟು ನೋಡ್ರಿ, ಅದು 3 + 1 ಟೋಟಲ್ ಪಾದ 4 ಅದ. ನೆಕ್ಸ್ಟ್ ಎತ್ತರ ಇಟ್ಟು ನೋಡ್ರಿ, ಇಲ್ಲಿ ಇಲ್ತಾನೆ 3 ಅದ. ನಿಮ್ಗೆ ಆಲ್ರೆಡಿ ಹೇಳಿನ ಒಂದು 4 ಒಂದು 3 ಇದ್ದಕ್ರಾಗ, ಒಂದು 4 ಒಂದು 3 ಇದ್ದಕ್ರ ಆನ್ಸರ್ ಇಟ್ಟು ಹೇಳ್ರಿ 5. ಆನ್ಸರ್ 5. ಇದು ಎಷ್ಟಿರುತ್ತೆ ಅಂದ್ರೆ 5. ಆನ್ಸರ್ 5. ಯಾಕಂದ್ರೆ ಇದು 4 ಅದ, ಇದು 3 ಅದ. ಒಂದು 3 ಒಂದು 4 ಇದ್ದಾಗ ಕಂಪಲ್ಸರಿ ಆನ್ಸರ್ ಇಟ್ಟು ಬರ್ತಾ ಹೇಳ್ರಿ 5. ಕಂಪಲ್ಸರಿ ಆನ್ಸರ್ 5. ಪಾದ ನೋಡ್ರಿ 3 + 1 4 ಅದ. ಇದು ಎಷ್ಟು 4 ಅದ, ಇದು ಮ್ಯಾಗಿದ್ದು 3 ಅದ. ಒಂದು 4 ಒಂದು 3 ಇತ್ತಂದ್ರೆ ಕಂಪಲ್ಸರಿ ಆನ್ಸರ್ ಇಟ್ಟು ಬರ್ತಾ ಹೇಳ್ರಿ ವಿಕರಣ 5 ಬರ್ತದೆ. 5 ಗೊತ್ತಾಯ್ತು ರೀ. ಒಂದು ಯಾವುದೋ ಒಂದು ಪೊಲೀಸ್ ಎಕ್ಸಾಮ್ ಕೇಳ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ ನೋಡ್ರಿ ಈ ಕ್ವಶನ್ ಏನು ಕೊಟ್ಟಾನ, ನಿಯೋಜನವು ದಕ್ಷಿಣ ಮುಖವಾಗಿ 22 ಮೀಟರ್ ಹೋತಂತ. ದಕ್ಷಿಣ ಮುಖವಾಗಿ 22 ಮೀಟರ್. ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಹಾಕೋರಿ. ಮೊದಲು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಹಾಕೋರಿ. ಸ್ಟಾರ್ಟಿಂಗ್ ಇಲ್ಲಿಂದ ಎಲ್ಲಿ ಹೋತಂತ ನೋಡ್ರವ 22 ಮೀಟರ್ ಚಲಿಸ್ತಂತ. 22 ಇದು 22. ನೆಕ್ಸ್ಟ್ ನಂತರ ತಾನು ಬಲಕ್ಕೆ ತಿರುಗಬೇಕತ್ತ. ಬಲನ ಗಡಿಯಾರದಕ್ಕೆ ಹೇಳಿ ನಾನು ನಿಮ್ಗೆ ಟೈಮ್ದು 6 ಆದಂಗೆ. ಇಲ್ಲಿ ಈ ರೀತಿ ಯಾರೋ ಮಾರ್ಕ್ ಇತ್ತಂದ್ರೆ ಟೈಮ್ 6 ಆದಂಗೆ, ಗಡಿಯಾರದಕ್ಕಂದ್ರೆ 6 ಆದಂಗೆ, ಗಡಿಯಾರದಕ್ಕಂದ್ರೆ 7 8 ಎಲ್ಲ ಕಡೆ ಬರ್ತಾವೆ. ಈ ಸೈಡ್ ಹೊಳಬೇಕು ನಂಗೆ. ಈ ಸೈಡ್ ಹೊಳೆ ಎಷ್ಟು ಮೀಟ್ರ್ ಹೋಗ್ಬೇಕು ನೋಡ್ರಿ, 19 ಮೀಟ್ರ್ ಹೋಗ್ಬೇಕು. ಇದು 22 ಎಷ್ಟು ಹಾಕೊಂಡ್ರೆ 19 ಇದಕ್ಕಾದ್ರೆ ಕಮ್ಮಿ ಹಾಕೋರಿ 19. ಇದು 19. ನೆಕ್ಸ್ಟ್ ಪುನಃ ಬಲಕ್ಕೆ ತಿರುಗಿ 18 ಮೀಟ್ರ್ ಹೋದಂತ. ಪುನಃ ಬಲಕ್ಕೆ ಟೈಮ್ ಎಷ್ಟು ಈ ರೀತಿ ಇದ್ರೆ 9 ಅನ್ನಂಗೆ. ಬಲನ ಗಡಿಯಾರ ದಿಕ್ಕು 10 11 12 ಮ್ಯಾಲೆ ಹೊಳ್ಬೇಕು ಅನ್ನಂಗೆ. ಮ್ಯಾಲೆ ಎಷ್ಟು ಹೋಗ್ಬೇಕು ನೋಡ್ರಿ, 18 ಮೀಟ್ರ್ ಹೋಗ್ಬೇಕು. 18 ಅಬ್ಸರ್ವ್ ಮಾಡಿರಿ, ಇಲ್ಲಿಂದ ಇಲ್ಲಿಗೆ ಹೋದ್ರೆ 22 ಮೀಟ್ರ್ ಆಗ್ತದೆ. ಇಲ್ತಾನೆ ಎಕ್ಸಾಕ್ಟ್ ಇಲ್ತಾನೆ. ಇಷ್ಟು ಹೋದ್ರೆ 22 ಆಗ್ತದೆ. ನಾವು 18 ಅಂದ್ರೆ ಇದಕ್ಕಾದ್ರೆ ಕಮ್ಮಿ ಹೋಗ್ಬೇಕು, ಅಂದ್ರೆ ಕಮ್ಮಿ. ಇದು ನಮಗೆ 18 ಮೀಟರ್. ನೆಕ್ಸ್ಟ್ ಪುನಃ ಬಲಕ್ಕೆ ತಿರುಗಿ 16 ಮೀಟ್ರ್ ಹೋತಂತ್ರಿ. ಇಲ್ಲಿಂದ ಬಲಕ್ಕೆ ತಿರುಗಬೇಕು. ಟೈಮ್ದು 12 ಆದಂಗೆ. ಬಲಕ್ಕೆ ಅಂದ್ರೆ 1 2 3 ಅಂದ್ರೆ ಗಡಿಯಾರ ದಿಕ್ಕನ್ನ ಹೋಗ್ಬೇಕು. ನಾವು ಈ ಸೈಡ್ ಹೊಳ್ಬೇಕು. ಹೊಳಿ ಎಷ್ಟು ಹೋಗ್ಬೇಕಂತ ನೋಡ್ರಿ, 16 ಮೀಟ್ರ್ ಹೋಗ್ಬೇಕಂತ. 16 ಮೀಟ್ರ್. ಇಲ್ಲಿಂದ ಇಲ್ಲಿಗೆ ಬಂದಂದ್ರೆ 19 ಆಗ್ತದೆ. ಯಾಕೆ ತಳಗೆ 19 ಅದ. ಪೂರ್ತಿ ಇಲ್ಲಿಂದ ಇಲ್ಲಿ ಟಚ್ ಆದ್ರೆ 19 ಆಗ್ತದೆ. ಟಚ್ ಮಾಡ್ಬಿಡೋದು ನಂಗೆ. ಯಾಕಂದ್ರೆ ಕಮ್ಮಿ ತೊಗೋಬೇಕು. ಇದಕ್ಕೆ ಜರ ಕಮ್ಮಿ ತೊಗೋಬೇಕು. ಇಲ್ಲಿ ತಂತವ್ರಿ ಕರೆಕ್ಟ್ರಿ. ಇದು ಎಷ್ಟು ಹೇಳ್ರಿ ನಮಗೆ 16 ಮೀಟರ್. ಇದು ನಮಗೆ ಕೊನೆಯ ಪಾಯಿಂಟ್ 1. ಕ್ವಶನ್ ನೋಡ್ರಿ ಏನು ಕೇಳ. ನಾವು ಈಗ ಅವನು ಹೊರಟ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ. ಇದು ನೋಡ್ರಿ ಯಾವ ಎಕ್ಸಾಮ್ ಕೇಳ ಅಂದರೆ KPSC ಎಕ್ಸಾಮ್ AC SAT ಅಂತ ಬರ್ತದೆ ರೀ 2024 ಕೇಳೋಣ. ಒಂದು ಹೊರಟ ಸ್ಥಳ ಇಲ್ಲಿದೆ ರೀ. ಯಾರೋ ಮಾರ್ಕ್ ಇದ್ದಿದ್ದು ಹೊರಟ ಸ್ಥಳ, ಒಂದು ಕೊನೆಯ ಸ್ಥಳ ಇಲ್ಲದ ಅಂದ್ರೆ ನಮಗೆ ಮತ್ತವ ಇದು ಡಿಸ್ಟೆನ್ಸ್ ಕೇಳತ್ತಾನ. ಇದು ಡಿಸ್ಟೆನ್ಸ್ ಮತ್ತೆ ನಮಗೆ ಕ್ರಾಸ್ ಇದ್ದು ಕೇಳ್ತಾನ. ನಮಗೆ ಕ್ರಾಸ್ ಇದ್ದು ಆನ್ಸರ್ ಬೇಕಂದ್ರೆ ಅದಕ್ಕೊಂದು ಪಾದ ಬೇಕು. ಒಂದು ಎತ್ತರ ಬೇಕು. ಪಾದ ಬೇಕು, ಒಂದು ಎತ್ತರ. ಪಾದ ಒಂದು ಬೇಕು, ಎತ್ತರ ಒಂದು ಬೇಕು. ಅದಕ್ಕೆ ನಮ್ಗೆ ಕ್ರಾಸ್ ಇದು ಸಿಗುತ್ತೆ. ಪಾದ ಬೇಕು, ಅದಕ್ಕೆ ಎತ್ತರ ಬೇಕು ಅಂದಾಗ ಅಷ್ಟೇ ನಮ್ಗೆ ಕ್ರಾಸ್ ಇದು ಸಿಗುತ್ತದೆ ರೀ. ನಮಗೆ ವಿಕರಣ ಸಿಗುತ್ತದೆ. ಒಂದು ಪಾದ ಇತ್ತು, ಒಂದು ಎತ್ತರ ಇತ್ತು ಅಂದ್ರೆ ಅಷ್ಟೇ ವಿಕರಣ ಸಿಗುತ್ತೆ ನಮಗೆ. ನಾವು ರೆಡಿ ಮಾಡ್ಕೋಬೇಕು. ಅಲ್ಲಿ ಕೊಟ್ಟರೆ ನಾವು ಡೈರೆಕ್ಟಾಗಿ ರೆಡಿ ಮಾಡ್ಕೋಬೇಕು. ಡಾಟ್ ಹಾಕೊಂಡ್ರೆ ಪಾದ ಸಿಕ್ತು.
ನೆಕ್ಸ್ಟ್ ಎತ್ತರ ಇಲ್ಲ ಆಲ್ರೆಡಿ ಅದ. ಈಗ ಎಷ್ಟು ಡಿಸ್ಟೆನ್ಸ್ ಎಷ್ಟು ಅದ್ರ ಡಿಸ್ಟೆನ್ಸ್ ಅದು ಎಷ್ಟು ಅಂತ ನಾವು ಇಲ್ಲಿ ನೋಡ್ಬೇಕು. ಈಗ ನೋಡಿರಿ ಟೋಟಲ್ ನೋಡಿ ಇಲ್ಲಿ ಹಿಡಿದು ಇಲ್ತಾನೆ ಇಟ್ಟದ ಹೇಳ್ರಿ 19. ಈ ಪಾಯಿಂಟಿಂದ ಈ ಪಾಯಿಂಟ್ 19 ಅದ. ನೆಕ್ಸ್ಟ್ ಇದನ್ನು ಸೇಮ್ ಅದ್ರಂಗೆ ನೋಡಿರಿ ಇಲ್ಲಿ ಇಲ್ತಾನೆ 19 ಇರ್ತದೆ. ಇದು 19 ಇಲ್ತಾನೆ 16 ಅಂದ್ರೆ ಈ ಕಡೆ ಮುಂದೆ ಎಟ್ಟಿರುತ್ತೆ ಹೇಳ್ರಿ. ಇದು ಮುಂದೆ ಟೋಟಲ್ 19 ಆಗಬೇಕು. ಇಲ್ತಾನೆ 16 ಅದ. ಇದು ಎಟ್ಟಿರುತ್ತೆ ಹೇಳ್ರಿ. ಇದು 3 ಇರ್ತದೆ. 3 ಎಷ್ಟು ಇರ್ತದೆ ಅಂದ್ರೆ ಇದು 3. ಅವಾಗ ನೀವು 16 + 3 ಕೂಡಿಸಿದ್ರೆ ಇದು 19 ಆಗ್ತದೆ. ಇದನ್ನು 19 ಆಗ್ತದೆ. ಕರೆಕ್ಟಾ? ನಾವು ಪಾದ 3 ಅಂತ ಸಿಕ್ತು. ಒಂದು ನಮಗೆ 3 ಅಂತ ಸಿಕ್ತು. 3. ನೆಕ್ಸ್ಟ್ ಎತ್ತರ ಅಂತ ತೆಗಿಬೇಕೀಗ. ಎತ್ತರ ನೋಡಿರಿ ಪೂರ್ತಿ ಎಷ್ಟು ಹೇಳ್ರಿ. ಇದು ಪೂರ್ತಿ 22 ಅದ. ಅದ್ರಾಗ ಇದು 18 ಅದೈತಿ. ಇದು 22 ಇಲ್ತಾನ ನಮಗೆ 18 ಅಂದ್ರೆ ಇಲ್ತಾನ ಇದು ಇಷ್ಟು 18 ಅಂದ್ರೆ ಉಳಿದು ಈ ಕಡೆದು ಎಷ್ಟು ಹೇಳ್ರಿ. ಉಳಿದು ಎಷ್ಟು ಇರುತ್ತೆ ಹೇಳ್ರಿ. ಕಡೆದು 4 ಇರುತ್ತೆ. 4 ಎಷ್ಟು ಇರುತ್ತೆ ಅಂದ್ರೆ 4. ಇದು 4 ಇರುತ್ತೆ. ಕರೆಕ್ಟ್ ರೀ. ಇದು 4. ಒಂದು 3 1 4 ಇತ್ತು ಆನ್ಸರ್ ಎಷ್ಟು ಹೇಳ್ರಿ. ಒಂದು 3 4 ಇತ್ತು ಆನ್ಸರ್ 5. ಆನ್ಸರ್ 5. ಸಿಂಪಲ್ ರೀ, ಏನಿಲ್ಲ. ನಾವು ಯಾವಾಗ ನಾವು ಅಡ್ಡ ಕೇಳ್ತಾನೆ ವಿಕರಣ ಕೇಳ್ತಾನೆ ಅಂದ್ರೆ ಒಂದು ಪಾದ ಒಂದು ಎತ್ತರನ ರೆಡಿ ಮಾಡ್ಕೊಳ್ಳೇಬೇಕು. ಅಲ್ಲಿ ಚಿತ್ರದಾಗ ಇರ್ತದೆ ರೆಡಿ ಮಾಡಬೇಕು ನಾವು ಅಷ್ಟೇ. ಗೊತ್ತಾಯ್ತು ರೀ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಟೈಪ್ನಾಗ ಇದು ಲಾಸ್ಟ್ ಕ್ವಶನ್ ರೀ. ಈ ಟೈಪ್ನಾಗ ಇದು ಲಾಸ್ಟ್ ಕ್ವಶನ್. ಇನ್ನೂ 2 ಕ್ವಶನ್ ಈ 2 ಕ್ವಶನ್ ನೀವು ಮಾಡಬೇಕು. ಇದೊಂದು ಹೋಮ್ವರ್ಕ್. ನೆಕ್ಸ್ಟ್ ಇದೊಂದು ಹೋಮ್ವರ್ಕ್ ನೀವು ಮಾಡಬೇಕು. ನೆಕ್ಸ್ಟ್ ಟೈಪ್ ಹೋಗೋಣ. ಕರೆಕ್ಟ್ ರೀ. ಕ್ವಶನ್ ನೋಡ್ರಿ ಹೆಂಗೆ ಕೇಳ್ಯಾನ ನಮಗೆ. ಕ್ವಶನ್ ನೋಡ್ರಿ ಹೆಂಗೆ ಕೇಳ್ಯಾನ. ಇಬ್ಬರು ನಡಿಗೆಯನ್ನು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಪ್ರಾರಂಭಿಸಿದರು. ಇಬ್ಬರು ನಡಿಗೆಯನ್ನು ಪರಸ್ಪರ ವಿರುದ್ಧ ದಿಕ್ಕಿನ ಯಾವ ದಿಕ್ಕಿನ ಪ್ರಾರಂಭ ಮಾಡ್ರೆ ಗೊತ್ತಿಲ್ಲ. ಬಟ್ ವಿರುದ್ಧ ದಿಕ್ಕಿನಾಗ ಪ್ರಾರಂಭಿಸ್ಯಾರಂತ. ಸ್ಟಾರ್ಟಿಂಗ್ ಪಾಯಿಂಟ್ ತೋರಿ. ಸ್ಟಾರ್ಟಿಂಗ್ ವಿರುದ್ಧ ದಿಕ್ಕಂದ್ರೆ ಒಬ್ಬ ಈ ಕಡೆ ಹೋದಂದ್ರೆ ಒಬ್ಬ ಎಡಕಿಗೆ ಹೋದಂದ್ರೆ ಒಬ್ಬ ಬಲಕಿಗೆ ಹೋತಾನ ಅನ್ನಂಗೆ. ಒಬ್ಬ ಮ್ಯಾಲೆ ಹೋದ್ರೆ ಒಬ್ಬ ತಳಗೆ ಹೋತಾನ ಅನ್ನಂಗೆ. ಯಾಕಂದ್ರೆ ತೋರಿ ನೀವು ಅನ್ನಂಗೆ ದಿಕ್ಕು ಹೇಳಿಲ್ಲ ಅವ. ಕರೆಕ್ಟ್ ರೀ. ತೊಳ ಮ್ಯಾಗ ವಿರುದ್ಧ ದಿಕ್ಕನ ಹೋಗ್ತಾರಂತವ್ರು. ಇಬ್ಬರು 6 ಮೈಲಿ ಗಟ್ಟು ನಡೀತಾರಂತ. 6 ಮೈಲಿ ಅಂದ್ರೆ ನೀವು ಈ ಕಡೆ ಹೋಗಿ 6 ಮೈಲಿ ನಡೀತಾನೆ ರೀ. ನೀವು ಈ ಕಡೆ ಹೋಗಿ 6 ಮೈಲಿ ನಡೀತಾನೆ. 6 ಮೈಲಿ ನಂತರ ಬರಕ್ಕೆ ತಿರುಗಿ ಪುನಃ 8 ಮೈಲಿ ದೂರ ನಡೆದರು. ಇಬ್ಬರು ಬಲಕೊಳ್ತಾರಂತ. ಫಸ್ಟ್ ಇವನಿಗೆ ಬಲಕೊಳಸಮ್ರಿ. ಇವನಿಗೆ ಬಲಕೊಳಸಮ್. ಈ ರೀತಿ ಅದಂಗೆ ಟೈಮ್ ಇಟ್ಟದಂಗೆ ಹೇಳ್ರಿ. 9 ಅದಂಗೆ 9 ಗಡಿಯಾರ ದಿಕ್ಕು ಬಲಕಂದ್ರೆ ಗಡಿಯಾರ ದಿಕ್ಕು ಅಂದಂಗೆ ರೀ. ಗಡಿಯಾರ ದಿಕ್ಕು 9 10 11 12 ಈ ಕಡೆ ಬರ್ತಂದ್ರೆ ಈ ಕಡೆ ಹೊಳ್ಬೇಕು ಅನ್ನಂಗೆ. ಹೊಳೆ ಎಷ್ಟು ಮೈಲಿ ಹೋಗ್ಬೇಕು ಹೇಳ್ರವ. 8 ಮೈಲಿ ಹೋಗ್ಬೇಕು. 6 ಇಷ್ಟು ಹಾಕೊಂಡ್ರೆ 8 ಜರ ದುಡ್ಡು ಹಾಕೋರಿ. 8 ಜರ ದುಡ್ಡು ಹಾಕೋರಿ. ಇದು 8 ಮೈಲಿ. ನೆಕ್ಸ್ಟ್ ಇವೊಬ್ಬ ಬಲಕ್ಕೆ ಹೊಳ್ಬೇಕಲ್ಲ. ಈಗ ಇವೊಬ್ಬ ಬಲಕ್ಕೆ ಹೊಳ್ಬೇಕಲ್ಲ. ಟೈಮ್ ಎಷ್ಟು ಅದಂಗೆ ಹೇಳ್ರಿ. 3 ಅದಂಗೆ. ಬಲ ಅಂದ್ರೆ ಗಡಿಯಾರ ದಿಕ್ಕತ್ತು ಹೇಳಿ ನಾನು ನಿಮಗೆ 3. ಗಡಿಯಾರ ದಿಕ್ಕಂದ್ರೆ 4 5 6 ಈ ಕಡೆ ಬರ್ತದೆ. ಈ ಕಡೆ ಹೊಳ್ಬೇಕು ಅನ್ನಂಗೆ. ಹೊಳಿ ಮತ್ತೇನು ಸೇಮ್ 8 ಮೈಲಿ ಹೋಗ್ಬೇಕು. ಹೊಳಿ 8 ಮೈಲಿ ಹೋಗ್ಬೇಕು. 8 ಮೈಲಿ. ಕರೆಕ್ಟ್ ರೀ. ಇದು ಒಂದು ಲಾಸ್ಟ್ ಪಾಯಿಂಟ್. ಇದು ಒಂದು ಲಾಸ್ಟ್ ಪಾಯಿಂಟ್. ಇದು ಅವ್ರದ್ದು ಸ್ಟಾರ್ಟಿಂಗ್ ಪಾಯಿಂಟ್. ಈಗ ಅಬ್ಸರ್ವ್ ಮಾಡಿರಿ. ಅವರಿಬ್ಬರು ಪ್ರಾರಂಭದ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾರೆ. ಪ್ರಾರಂಭದ ಬಿಂದು ಇಲ್ಲದ ರೀ. ಪ್ರಾರಂಭದ ಬಿಂದು ಎಷ್ಟು ದೂರ ಆಗ ನೋಡೋಣ ರೀ. ನೋಡ್ರಿ ಅಂದ್ರೆ ಇದು ಕೇಳ್ತಾರೆ ಅವರು. ಪ್ರಾರಂಭ ಬಿಂದು ಇದೇ ಕೇಳ್ತಾನ. ಇದು ಕೇಳ್ತಾನೆ ನೋಡ್ರಿ. ಕರೆಕ್ಟ್ರಿ. ಇದನ್ನು ಇದು ಕೇಳ್ತಾನೆ. ಈಗ ಅಬ್ಸರ್ವ್ ಮಾಡ್ರಿ ನೀವು. ನೋಡ್ರಿ ಒಂದು ಇದು ಸೇಮ್ ನಾವು ಈ ರೀತಿ ಕಾಣಿಸುತ್ತೆ ನೋಡ್ರಿ. ಟ್ರ್ಯಾಂಗಲ್ ಅದ್ರಾಗ ಒಂದು 6 ಅದ, ಒಂದು 8 ಅದ. ಒಂದು 6 ಒಂದು 8 ಇತ್ತಂದ್ರೆ ಈ ರೀತಿ ಕ್ರಾಸ್ ಇದು 8 ಇರ್ತದೆ. ಕಂಪಲ್ಸರಿ 10 ಇರ್ತದೆ ರೀ. ಕಂಪಲ್ಸರಿ ಇದು 10 ಇರ್ತದೆ ನಂಗೆ. 10 ಇದು ನೋಡಿರಿ. ಇನ್ನೊಂದು 6 ಒಂದು 10 ಈ ರೀತಿ ಟ್ರ್ಯಾಂಗಲ್ ನೋಡ್ರಿ. ಇದು ಈ ರೀತಿ ಅದ್ರಾಗ ಅದು 8 ಅದ, ಇದು 6 ಅದ. ಇದು ಕಂಪಲ್ಸರಿ ಇರ್ತದೆ ಹೇಳ್ರಿ. 10 ಇರ್ತದೆ. ಕಂಪಲ್ಸರಿ ಇರ್ತಂದ್ರೆ 10. ಕರೆಕ್ಟ್ ರೀ. ಅದನ್ನ ಆನ್ಸರ್ ಯಾವ್ದು ಹೇಳ್ರಿ. ಇಬ್ಬರು 10 ಮೈಲಿ ದೂರ. ಇಬ್ಬರು 10 ಮೈಲಿ ಪ್ರಾರಂಭದ ಸ್ಥಳದಿಂದ 10 ಮೈಲಿ
ದೂರ ಆತದ. ಕರೆಕ್ಟ್ ರೀ. ನೆಕ್ಸ್ಟ್ ಕ್ವಶನ್ ನೋಡಮ್ರಿ. ಈಗ ನೋಡಿರಿ, ಈ ಕ್ವಶನ್ ಮಾಡಿರಿ ನೀವು. ಇದು KE ಎಕ್ಸಾಮ್ 2023 ಕೇಳೋಣ. ಇದು PSC KSRPದಾಗ ಕೇಳಿದ. ಇದು KE 2023 ಕೇಳೋಣ. ಇದನ್ನು ಮಾಡಿರಿ, ಸೇಮೇ ಮಾಡೋದು. ಚಿತ್ರ ಹಾಕೋಬೇಕು ನೀಟಾಗಿ, ಒಂದು ಟ್ರಯಾಂಗಲ್ ಫಾರ್ಮ್ ಆಗ್ತದೆ, ಅದ್ರ ಪ್ರಕಾರ ಮಾಡ್ಕೊತ ಹೋಗ್ಬೇಕು. ನೆಕ್ಸ್ಟ್ ಇದನ್ನು ಹೋಮ್ವರ್ಕ್ ಮಾಡಿರಿ. FD 2025 ಕೇಳ್ಯಾನ. ನೆಕ್ಸ್ಟ್ ನಾವೀಗ ನೆಕ್ಸ್ಟ್ ಟೈಪಿಗೆ ಹೋಗಮ್ರಿ. ಟೈಪ್ 4 ನೋಡಿರಿ. ಟೈಪ್ 4 ನೀವು ಯಾವ ರೀತಿ ಕ್ವಶನ್ ಕೇಳ್ತಾ ಅಂದ್ರೆ, ಒಂದು ಗ್ರಾಮದ ನಕ್ಷೆಯನ್ನು ಆಗ್ನೇಯ ದಿಕ್ಕನ್ನು ಉತ್ತರ ಆಗುವಂತೆ ಈಶಾನ್ಯ ದಿಕ್ಕನ್ನು ಪಶ್ಚಿಮ ತಿರುಗಿಸಲಾಗಿದೆ, ಹಾಗಾದ್ರೆ ದಕ್ಷಿಣ ಯಾವ ದಿಕ್ಕು ಅಂತ ಕೇಳ್ತಾನೆ. ಅಂದ್ರೆ ನಿಮಗೇನು ಟೋಟಲ್ 8 ದಿಕ್ಕವಲ್ಲ ಇವು. 8 ದಿಕ್ಕವಲ್ಲ ಇವು. ಬೇರೆ ಬೇರೆ ಹೆಸರು ಇಡ್ತಾನ. ಇದು ಆ್ಯಕ್ಚುಲಿ ಉತ್ತರದ, ಇದಕ್ಕೆ ಅಂತ ಕೊಡ್ತಾನ, ಈಶಾನ್ಯ ಅಂತ ಕೊಡ್ತಾನೆ. ಇದು ಬೇರೆ ಬೇರೆ ಹೆಸರು ಕೊಡ್ತಾನೆ. ಅದ್ರ ಪ್ರಕಾರ ಅವ್ನು ಬೇರೆ ಬೇರೆ ಹೆಸರು ಕೊಟ್ಟಿದ್ದ ಪ್ರಕಾರ ಯಾವುದೊಂದು ನಿಮ್ಮ ದಿಕ್ಕು ಕೇಳ್ತಾನೆ, ಯಾವುದು ಏನಾಗ್ತದೆ ಅದು ಯಾವುದಾಗ್ತದೆ ಕಂಡುಹಿಡಬೇಕು. ಸಿಂಪಲ್, ಅದೇನಿಲ್ಲ, ಅಬ್ಸರ್ವ್ ಮಾಡ್ರಿ. ನೋಡಿ, ಈ ರೀತಿ ಕ್ವಶನ್ ಕೇಳೋಣ. ಫಸ್ಟಿಗೆ 8 ದಿಕ್ಕು ಹಾಕೋಬೇಕು ನೀವು. 8 ದಿಕ್ಕು ಹಾಕೋರಿ. ಈ 8ರದ ನೋಡ್ರಿ, ಯಾವ ಸೈಡ್ ಅಂತ ಗೊತ್ತೇವ ನಮಗೆ. ಯಾವ ಸೈಡ್ ಅಂತ ಗೊತ್ತೇವ. ಅದು ಯಾವ ರೀತಿ ನೆನಪಿಡ್ಬೇಕಂತ ಹೇಳಿ ನಾನು ನಿಮಗೆ. ಉತ್ತರದ ಸ್ಟಾರ್ಟ್ ಮಾಡಬೇಕು. ಉ ಈ ಪು ಆ ದ ನೈ ಪ ವ. ಉಯಿಪು ಆದ ನೈಪವ ಅದು ನೆನಪಿಡ್ಬೇಕು. ಉಯಿಪು ಆದ ನೈಪವ. ಕರೆಕ್ಟ್ ರೀ. ನಿಮ್ಗೆ ಯಾವ ದಿಕ್ಕ ಯಾವ ಸೈಡ್ ಅದು ಗೊತ್ತೇ ಅದು. ಕರೆಕ್ಟ್ ರೀ. ಈ ಅಬ್ಸರ್ವ್ ಮಾಡ್ರವ, ಈ ಏನು ಪರ್ಮನೆಂಟ್ ಫಿಕ್ಸ್ ದಿಕ್ಕವಲ್ಲ ಇವಕ್ಕವ ಹೆಸರು ಬದಲಾಯಿಸ್ಕೊಡ್ತಾನೆ. ನೋಡಿರಿ ಯಾವ ರೀತಿ ಹೆಸರು ಬದಲಾಯಿಸ್ಕೊಟ್ಟಾನ ನೋಡ್ರಿ. ನೋಡಿರಿ, ಆಗ್ನೇಯ ದಿಕ್ಕನ್ನು ಉತ್ತರ. ನೋಡಿರಿ, ಆಗ್ನೇಯ ದಿಕ್ಕಿಗೆ ಎಂತ ಬರ್ಕೋತ್ರ ನಾವು? ಆಗ್ನೇಯ ದಿಕ್ಕಿಗೆ ಉತ್ತರ ಅಂತ ಬರ್ಕೋತ. ಆಗ್ನೇಯ ಎಲ್ಲಿರುತ್ತೆ ಹೇಳ್ರಿ? ಇದು ಆಗ್ನೇಯ ಇರ್ತದೆ ರೀ. ಇದಕ್ಕೆ ಎಂತ ಬರ್ಕೋತವ? ಉತ್ತರ ಅಂತ ಬರ್ಕೋತ. ಇದಕ್ಕೆ ಉತ್ತರ ಅಂತ ಬರ್ಕೋರಿ. ಆಗ್ನೇಯ ದಿಕ್ಕನ್ನು ಉತ್ತರವಾಗುವಂತೆ. ಮೇನ್ ದಿಕ್ಕನ ಆಗ್ನೇಯ ಇಲ್ಲಿ ಇರ್ತದೆ, ಬಟ್ ಅದಕ್ಕೆ ಏನು ಬರ್ಕೊಳತ್ತ ನಾವು? ಆಗ್ನೇಯ ಜಾಗ ಉತ್ತರ ಬರ್ಕೊಳತ್ತಾರ. ಉತ್ತರ ಬರ್ಕೊಂಡಿವ್ರಿ. ನೆಕ್ಸ್ಟ್, ಈಶಾನ್ಯವು ಪಶ್ಚಿಮವಾಗುವಂತೆ. ಅಂದರೆ ಈಶಾನ್ಯ ಏನಿರ್ತಾವ ನೋಡ್ರಿ ಪರ್ಮನೆಂಟ್ ದಿಕ್ಕನಾಗ, ಅದಕ್ಕೆ ಏನಂತ ಬರ್ಕೋತಾವ? ಪಶ್ಚಿಮ ಅಂತ ಬರ್ಕೋತ. ಈಶಾನ್ಯ ಅಂದ್ರೆ ಇಲ್ಲಿರ್ತದೆ, ಈ ಸೈಡ್ ಈಶಾನ್ಯ. ಯಾಕಂದ್ರೆ ನೋಡ್ರಿ, ಇದು ಇಂಡಿಯಾ ಮ್ಯಾಪ್ ಅನ್ಕೋರಿ. ಇದು ಪೂರ್ತಿ ಇಂಡಿಯಾ ಮ್ಯಾಪ್. ಈಶಾನ್ಯ ರಾಜ್ಯಗಳು ಈ ಸೈಡೆ ಬರ್ತಾವೆ ನಮಗೆ, ಇಂಡಿಯಾದು. ನೆಕ್ಸ್ಟ್ ಈ ಕಡೆ ಪಾಕಿಸ್ತಾನ ಬರ್ತದೆ. ಪಾಕಿಸ್ತಾನ ವಾಯುವ್ಯಕ್ಕೆ ಅದ ರೀ, ಇಂಡಿಯಾದ ವಾಯುವ್ಯಕ್ಕೆ ಅದ. ನೆಕ್ಸ್ಟ್ ಇದು ಇಂಡಿಯಾದ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾತುಗಳು ಈ ಕಡೆ ಬರ್ತಾವೆ ನಮಗೆ, ಕೇರಳ ಕಡೆದು. ಅಂದ್ರೆ ಇದು ನೈಋತ್ಯದ ನಂಗೆ. ಇದು ನೈಋತ್ಯ, ಇದು ವಾಯುವ್ಯ, ಇದು ಈಶಾನ್ಯ, ಇದು ಉತ್ತರ, ಇದು ಆಗ್ನೇಯ. ಏನಿಲ್ಲ, ಉಯಿಪು ಆದ ನೈಪ ನೆನಪಿಡ್ಬೇಕು. ಈಗ ನೋಡ್ರಿ, ಈಶಾನ್ಯ ದಿಕ್ಕಿಗೆ ಏನಂತ ಬರ್ಕೋತ್ರಿ? ಪಶ್ಚಿಮ ಅಂತ ಬರ್ಕೋರಿ. ಆ್ಯಕ್ಚುಲಿ ಈಶಾನ್ಯ ದಿಕ್ಕು ಇದಕ್ಕೆ ಎಂತ ಬರ್ಕೋತಾವ? ಪಶ್ಚಿಮ ಅಂತ ಬರ್ಕೋತ. ಇಲ್ಲಿ ಪಶ್ಚಿಮ ಅಂತ ಬರ್ಕೋರಿ. ಪಶ್ಚಿಮ. ಇಷ್ಟ ಡೀಟೇಲ್ ಕೊಟ್ಟ ನಾವು ನಮಗೆ. ಕ್ವಶನ್ ನೋಡ್ರಿ ಏನು ಕೇಳ್ತಾನವ, ಹಾಗಾದರೆ ಮೇನ್ ದಿಕ್ಕಿನಾಗ ಏನು ದಕ್ಷಿಣ ಅದಲ್ಲ, ಮೇನ್ ದಿಕ್ಕಿನಾಗ ದಕ್ಷಿಣ ಇಲ್ಲೇ ನೋಡ್ರಿ, ಇದು ಏನಾಗ್ತದೆ ಅಂತ ಕೇಳ್ತಾನ. ಹಿಂಗೆ ನೀವು ಬದಲಾಯಿಸ್ಕೊತ ಹೋದ್ರಿ ಅಂದ್ರೆ ಮೇನ್ ದಿಕ್ಕಿನ ದಕ್ಷಿಣ ದಿಕ್ಕಿಗೆ ಏನಂತ ಹೆಸರು ಇಡ್ತೀವಿ ಅಂತ ಕೇಳ್ತಾನ. ಕರೆಕ್ಟ್ ರೀ. ಈಗ ಅಬ್ಸರ್ವ್ ಮಾಡಿರಿ ನೀವು. ನೋಡಿರಿ, ಇದು ಉತ್ತರದ ಅಂದ್ರೆ ಇದ್ರ ಅಪೋರ್ಡ್ ಕಂಪಲ್ಸರಿ ಯಾವ್ದು ಇರುತ್ತೆ ಹೇಳ್ರಿ? ದಕ್ಷಿಣ ಇರ್ತದೆ. ಇಲ್ಲಿ ದಕ್ಷಿಣ ಅಂತ ಬರ್ಕೋರಿ. ದಕ್ಷಿಣ. ನೆಕ್ಸ್ಟ್, ಇದು ಪಶ್ಚಿಮ ಅಂದ್ರೆ ಇದ್ರ ಅಪೋರ್ಟ್ ಯಾವ್ದು ಇರುತ್ತೆ ಹೇಳ್ರಿ? ಕಂಪಲ್ಸರಿ ಪೂರ್ವನೇ ಇರುತ್ತೆ ರೀ. ಕಂಪಲ್ಸರಿ ಪೂರ್ವ ಇರುತ್ತೆ. ಈ ನಮ್ಗೆ ಈ ಕ್ವಶನ್ ಮಾರ್ಕ್ ಇದ್ದಲ್ಲಿ ಯಾವ ದಿಕ್ಕು ಬರ್ತದೆ ಕಂಡುಹಿಡಬೇಕು. ನಾವು ಒಂದು ಪಾಯಿಂಟ್ ಗೊತ್ತದೆ ರೀ, ಏನಂದ್ರೆ ಉಯಿಪು ಆದ ನೈಪವ. ಉತ್ತರದಿಂದ ಸ್ಟಾರ್ಟ್ ಮಾಡ್ಬೇಕು ನಾವು. ಇಲ್ಲಿ ಉತ್ತರದ ನೋಡಿ, ಆಲ್ರೆಡಿ ಇಲ್ಲಿ ಉತ್ತರದ ರೀ. ಇಲ್ಲಿ ಈ ಬರ್ತದೆ, ಉಯಿಪು ಆದ ನೈಪವ. ಕರೆಕ್ಟಾ? ಅಂದ್ರೆ ಈಗ ಉತ್ತರ ಹೂವಾಗನ ಇಲ್ಲಿ ಯಾವ್ದು ಬರುತ್ತೆ ಹೇಳ್ರಿ? ಈ ಹೂವಾಗನ ಯಾವ್ದು ಬರುತ್ತೆ ಹೇಳ್ರಿ? ಈ. ಅಂದ್ರೆ ಹಿಂಗೆ ಬದಲಾಯಿಸ್ಕೊತ ಹೋದ್ರೆ ದಕ್ಷಿಣ ದಿಕ್ಕಿಗೆ ಅಂತ ಹೆಸರು ಇಡ್ಬೇಕು ಹೇಳ್ರಿ ನಾವು?
ಈಶಾನ್ಯ ಅಂತ ಹೆಸರಿಡಬೇಕು. ದಕ್ಷಿಣ ದಿಕ್ಕಿಗೆ ಈಶಾನ್ಯ ಅಂತ ಹೆಸರಿಡಬೇಕು. ನೋಡಿರಿ ಇಲ್ಲೊಂದು ದಕ್ಷಿಣ ಆಗ್ತದೆ, ಇಲ್ಲೊಂದು ದಕ್ಷಿಣ ಆಗ್ತದೆ. ಹಾಗೆ ಆನ್ಸರ್ ವಾಯುವ್ಯ ಆನ್ಸರ್ ಟಿಕ್ ಹಾಕಬಾರ್ದು. ಯಾಕಂದ್ರೆ ಅವೇನು ಕೇಳಿ ನಿಮ್ಗೆ ದಕ್ಷಿಣ ದಿಕ್ಕು ಯಾವ ದಿಕ್ಕಾಗುತ್ತದೆ? ದಕ್ಷಿಣ ದಿಕ್ಕು ಅಂದರೆ ಮೇನ್ ದಿಕ್ಕಿನ ದಕ್ಷಿಣದಲ್ಲ, ಮೇನ್ ದಿಕ್ಕಿನಾಗ ದಕ್ಷಿಣ ಇದ್ದಿದ್ದು ಇಲ್ಲದ ಮೇನ್ ದಿಕ್ಕಿನ ದಕ್ಷಿಣ. ಮೇನ್ ದಿಕ್ಕಿನ ದಕ್ಷಿಣ ಇದ್ದಿದ್ದು ಯಾವ ದಿಕ್ಕಾಗ್ತದೆ ಕೇಳ್ತಾನೆ. ಕರೆಕ್ಟ್ ಆನ್ಸರ್ ಯಾವ್ದು ಹೇಳ್ರಿ? ಈಶಾನ್ಯ. ಆನ್ಸರ್ ಈಶಾನ್ಯ. PSI 2019 ಕೇಳಿರೋದು. ಸಿಂಪಲ್ ಏನಿಲ್ಲ, 8 ದಿಕ್ಕು ಹಾಕೋಬೇಕು. ಅವು ಯಾವ ರೀತಿ ಬದಲಿಸ್ತಾನೋ ಆ ರೀತಿ ಬದಲಾಯಿಸ್ಕೊತ ಹೋಗ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕರೆಕ್ಟ್ರಿ, 8 ದಿಕ್ಕು ಹಾಕೊಂಡ್ರಿ. ಇವೆಲ್ಲ ಇವೆಲ್ಲ ಫಿಕ್ಸ್ ದಿಕ್ಕು. ಮ್ಯಾಲೆ ಯಾವ್ದು ಇರ್ತದೆ ಹೇಳ್ರದು? ಉತ್ತರ ಇರ್ತದೆ, ಈಶಾನ್ಯ ಇರ್ತದೆ, ಪೂರ್ವ ಇರ್ತದೆ, ಆಗ್ನೇಯ ಇರ್ತದೆ, ದಕ್ಷಿಣ ಇರ್ತದೆ, ನೈಋತ್ಯ ಇರ್ತದೆ, ಪಶ್ಚಿಮ ಇರ್ತದೆ, ವಾಯುವ್ಯ ಇರ್ತದೆ. ಫಿಕ್ಸ್ ಇವಕ್ಕೆ ಚೇಂಜ್ ಮಾಡ್ಕೋತಾನೆ. ಫಿಕ್ಸ್ ಇದಕ್ಕೆ ಚೇಂಜ್ ಮಾಡಂತಾನೆ. ಚೇಂಜ್ ಏನು ಮಾಡೋಣ ನೋಡ್ರಿ. ಫಸ್ಟಿಗೆ ಆಗ್ನೇಯ ಉತ್ತರವಾಗುವಂತೆ. ಮೇನ್ ದಿಕ್ಕಿನಾಗ ಏನು ಆಗ್ನೇಯ ಅದಲ್ಲ ಅದಕ್ಕೆ ಉತ್ತರ ಅಂತ ಬರ್ಕೊಳ್ತಾನೆ. ಆಗ್ನೇಯದ್ರೆ ಈ ಕಡೆ ಇರ್ತಾರೆ, ಇದಕ್ಕೆ ಉತ್ತರ ಅಂತ ಬರ್ಕೊಂತ ಉತ್ತರ. ನೆಕ್ಸ್ಟ್ ಈಶಾನ್ಯವು ಪಶ್ಚಿಮವಾಗುವಂತೆ. ಈಶಾನ್ಯವು ಪಶ್ಚಿಮ. ಈಶಾನ್ಯ ಇಲ್ಲಿ ಇರ್ತದೆ ರೀ, ಇದಕ್ಕೆ ಪಶ್ಚಿಮ ಅಂತ ಬರ್ಕೋತ ಪಶ್ಚಿಮ. ಆದ್ರೆ ಹಾಗಂದ್ರೆ ಪಶ್ಚಿಮ ಏನಾಗುತ್ತದೆ ಅಂದರೆ ಮೇನ್ ದಿಕ್ಕಿನ ಪಶ್ಚಿಮ ಇಲ್ಲದಲ್ರಿ, ಮೇನ್ ದಿಕ್ಕಿನ ಪಶ್ಚಿಮ ಇಲ್ಲದಲ್ಲ, ಇದು ಏನಾಗ್ತದೆ ಕೇಳ್ತಾನೆ. ಕರೆಕ್ಟ್ ರೀ? ಈಗ ಬರ್ಕೋರಿ. ಇದು ಉತ್ತರ ಅಂದರೆ ಇದು ಅಪೋಸಿಟ್ ಯಾವ್ದು ಇರ್ತದೆ ಹೇಳ್ರಿ? ಉತ್ತರ ಕಂಪಲ್ಸರಿ ದಿಕ್ಕ ದಕ್ಷಿಣ ಇರಬೇಕು. ಪಶ್ಚಿಮಕ್ಕೆ ಅಪೋಸಿಟ್ ಯಾವ್ದು ಇರ್ತದೆ ಹೇಳ್ರಿ? ಕಂಪಲ್ಸರಿ ಪೂರ್ವನೇ ಇರಬೇಕು. ಈಗ ಮತ್ತೆ ಸೇಮ್ ರೀ. ಉ ಈ ಪು ಆದ ನೈಪವ. ನೋಡ್ರಿ ಇಲ್ಲಿ ಹೂ ಅದ ಆಲ್ರೆಡಿ, ಇದು ಇ, ಇದು ಪು, ಇಲ್ಲಿ ಆ, ಇದು ದ. ಕರೆಕ್ಟ್ ರೀ? ಇಲ್ಲಿ ಆ ಬರ್ತಂದ್ರೆ ದಿಕ್ಕ ಯಾವ್ದು ಹೇಳ್ರಿ? ಆನ್ಸರ್ ಇದು ಆಗ್ನೇಯ. ಆನ್ಸರ್ ಯಾವ್ದು ಹೇಳ್ರಿ? ಆಗ್ನೇಯ. ಕರೆಕ್ಟ್ ರೀ? ಆಪ್ಷನ್ ಸಿ ರೈಟ್. ಆಗ್ನೇಯ. ಏನಿಲ್ಲ ರೀ, ಈ ರೀತಿ ಬರ್ಕೋಬೇಕು. ಉ ಈ ಪು ಆದ ನೈಪವ ಅದು ಬರ್ಕೋಬೇಕು. ನೋಡ್ರಿ ಇಲ್ಲಿ ಬರೀತೀವಿ ನೋಡ್ರಿ. ಉತ್ತರ ಎಲ್ಲ ನೋಡ್ಬೇಕು ನಾವು ಮೊದಲು, ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ನೋಡ್ರಿ ಉ ಈ ಪು ಆ ದ ನೈ ಪ ವ. ಕರೆಕ್ಟ್ ರೀ? ಇಲ್ಲಿ ಆ ಬಂದ್ರೆ ಆನ್ಸರ್ ಯಾವ್ದು ಹೇಳ್ರಿ? ಇದು ಆಗ್ನೇಯ ಅಂತ ಬರ್ಕೋಬೇಕು. ಆ ಬಂದ್ರೆ ಆಗ್ನೇಯ ಅಂತ ಬರ್ಕೋಬೇಕು. ಸಿಂಪಲ್ ಮತ್ತೆ ಹೇಳ್ರಿ. ಈ ರೀಸೆಂಟಾಗಿ ಇವು ಎಕ್ಸಾಮ್ ಜಾಸ್ತಿ ಕೇಳತ್ತಾನೆ ನೋಡ್ರಿ. ರೀಸೆಂಟ್ ಎಕ್ಸಾಮ್ ಒಳದಾಗ ಇದು ಜಾಸ್ತಿ ಕೇಳತ್ತಾನೆ. ಉ ಈ ಪು ಇಲ್ಲಿ ಆ ಅಂದ್ರೆ ದಿಕ್ಕ ಯಾವ್ದು ಹೇಳ್ರದು? ಆಗ್ನೇಯ. ಅಂದ್ರೆ ಆಗ್ನೇಯ. ಹಿಂಗೆ ಬದಲಾಯಿಸ್ಕೊತ ಹೋದ್ರಂದ್ರೆ ಮೇನ್ ದಿಕ್ಕಿನ ಪಶ್ಚಿಮ ದಿಕ್ಕದಲ್ಲ, ಮೇನ್ ದಿಕ್ಕಿನ ಪಶ್ಚಿಮ ದಿಕ್ಕಿಗೆ ಏನು ಹೆಸರು ಇಡಬೇಕು ಹೇಳ್ರಿ? ಆಗ್ನೇಯ ಅಂತ ಹೆಸರು ಇಡಬೇಕು. ಆಗ್ನೇಯ ಅಂತ ಹೆಸರು ಇಡಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ ನೋಡ್ರಿ ಈ ಕ್ವಶನ್ ಸೇಮ್. ಫಸ್ಟಿಗೆ 8 ದಿಕ್ಕು ಹಾಕೋರಿ. ಫಸ್ಟಿಗೆ ನಾವು 8 ದಿಕ್ಕುಗಳು ಹಾಕೋರಿ. ನೋಡ್ರಿ ಒಂದು ವೇಳೆ ಪೂರ್ವ ದಿಕ್ಕನ್ನು ಆಗ್ನೇಯ ದಿಕ್ಕಿನಿಂದ ಬದಲಾಯಿಸ್ಬೇಕಾದ್ರಿ, ಪೂರ್ವ ಇಲ್ಲಿ ಇರ್ತದೆ, ನಮ್ಮ ಬಲಕ್ಕೆ ಪೂರ್ವ ಇರ್ತದೆ, ದಿಕ್ಕೆ ಅಂತ ಬರ್ಕೋಬೇಕಂತ ಆಗ್ನೇಯ ಅಂತ ಬರ್ಕೋಬೇಕು. ಆಗ್ನೇಯ. ನೆಕ್ಸ್ಟ್ ಪಶ್ಚಿಮ ದಿಕ್ಕನ್ನು ಯಾವ ದಿಕ್ಕಿನಿಂದ ಬದಲಾಯಿಸಬೇಕಾಗುತ್ತದೆ? ಪಶ್ಚಿಮ ದಿಕ್ಕಂದ್ರೆ ಇದೆ ರೀ, ಪಶ್ಚಿಮ ದಿಕ್ಕಂದ್ರೆ ಇದೆ. ಮೇನ್ ದಿಕ್ಕಿನ ಪಶ್ಚಿಮ ದಿಕ್ಕಂದ್ರೆ ಇದೆ. ಇದಕ್ಕೆ ಏನು ಹೆಸರು ಹಿಡಿದ್ರೆ ಕೇಳ್ತಾನೆ. ಆಗ್ನೇಯಕ್ಕೆ ಅವನು ಅಪೋಸಿಟ್ ಯಾವ್ದು ಇರ್ತದೆ ಹೇಳ್ರಿ? ಆಗ್ನೇಯಕ್ಕೆ ಅಪೋಸಿಟ್ ಯಾವ್ದು ಇರ್ತದೆ ನೋಡ್ರಿ? ಆಗ್ನೇಯಕ್ಕೆ ಅವನು ಅಪೋಸಿಟ್ ಯಾವ್ದು ಇರ್ತದೆ ರೀ? ವಾಯುವ್ಯ. ಆಗ್ನೇಯಕ್ಕೆ ಅಪೋಸಿಟ್ ಯಾವ್ದು ಇರ್ತಂದ್ರೆ ವಾಯುವ್ಯ. ಆಪ್ಷನ್ ಎಲ್ಲಿ ಕೊಟ್ಟಿಲ್ಲ ವಾಯುವ್ಯ ಅಂತಂದು. ಆಪ್ಷನ್ ಯಾವುದಂದ್ರೆ ನಮ್ಗೆ ವಾಯುವ್ಯ. ವಾಯುವ್ಯ. ನೋಡ್ರಿ ಒಂದು ವೇಳೆ ಕ್ವಶನ್ ರೀ ಅವ ಏನ್ರಿ ಇಲ್ಲಿ ರಾಂಗಾಗಿ ಟೈಪ್ ಮಾಡಿರ್ಬೇಕು. ಕ್ವಶನ್ ಪೇಪರ್ ಟೈಪ್ ಮಾಡೋದು, ಕ್ವಶನ್ ಪೇಪರ್ದಾಗ ಕರೆಕ್ಟಾಗಿ ಬಂದಿರ್ತದೆ. ಇನ್ನೇನು ಆ ಥರಗಳೆಲ್ಲ ಟೈಪ್ ಮಾಡಿ ಕೊಡ್ತಾರಲ್ಲ, ಅಲ್ಲೇನೇ ಟೈಪ್ ಮಾಡಿರ್ಬೇಕಿದು. ಇಲ್ಲಾಂದ್ರೆ ಕ್ವಶನ್ ಇನ್ಕಂಪ್ಲೀಟ್ ಇರ್ಬೋದು. ಇದು ಸುಮ್ಮನೆ ಆಪ್ಷನ್ ಕೊಟ್ಟಿಲ್ಲ,
ಇದು ಕರೆಕ್ಟ್ ಆನ್ಸರ್ ಯಾವುದಂದ್ರೆ ವಾಯ. ಏನು ನೋಡ್ರಿ ಸಿಂಪಲ್ ಅದ. ಪೂರ್ವ ದಿಕ್ಕೆ ಆಗ್ನೇಯ, ಇಲ್ಲಿ ಆಗ್ನೇಯ ಅಂತ ಬರ್ಕೊಂಡ್ರಿ. ಆಗ್ನೇಯ ಕಂಪಲ್ಸ್ ಸಪೋರ್ಟ್ ಯಾವ್ದು ಇರ್ತದೆ ರೀ, ಅವ್ನು ವಾಯುವಿನ ಇರ್ತದೆ. ಈಶಾನ್ಯ ಕಂಪಲ್ಸ್ ಸಪೋರ್ಟ್ ಯಾವ್ದು ಇರ್ತದೆ ರೀ, ನೈಋತ್ಯನೇ ಇರ್ತದೆ. ಇಲ್ಲಿ ಆಗ್ನೇಯ ಬಂದಂದ್ರೆ ಕಂಪಲ್ಸರಿ ದಿಕ್ಕೆ ಯಾವ್ದು ಹೇಳ್ರಿ, ವಾಯುವ್ಯ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ ನೋಡ್ರಿ, ಮತ್ತೆ ಸೇಮ್ 8 ದಿಕ್ಕು ಹಾಕೋರಿ. 8 ದಿಕ್ಕುಗಳು ಹಾಕೋರಿ. ದಿಕ್ಕು ಬದಲಾಯಿಸಲತ್ತ ನೋಡ್ರಿ. KRL JEE 2023 ಕೆ ಎಕ್ಸಾಮ್ ಕಂಡಕ್ಟ್ ಮಾಡಿದ ಎಕ್ಸಾಮ್ ಇದು. ದಿಕ್ಕು ಬದಲಾಯಿಸ್ಕೋತ ಹೋರಿ. ದಿಕ್ಕು ನೋಡ್ರಿ ಹೆಂಗೆ ಕೊಟ್ಟಾನ, ಆಗ್ನೇಯ ದಿಕ್ಕನ್ನು ಪೂರ್ವ ಬರ್ಕೊಂತ. ಆಗ್ನೇಯ ದಿಕ್ಕು ಪೂರ್ವ ಬರ್ಕೊಂತ, ಇದು ಆಗ್ನೇಯ ಇರುತ್ತೆ ಯಾವಾಗ ನೋಡ್ರಿ. ಇದಕ್ಕೆ ನಮಗೆ ಪೂರ್ವ ಅಂತ ಬರ್ಕೊಂತ. ನೆಕ್ಸ್ಟ್ ವಾಯುವ್ಯವನ್ನು ಪಶ್ಚಿಮ ಅಂತ ಬರ್ಕೋತ್ರಿ. ಇದು ವಾಯುವ್ಯ ಅಂತ ಬರ್ಕೋತ್ರಿ, ಪಶ್ಚಿಮ. ನಾವು ಹೇಳಿ ಬಿಡ್ರಿ, ಪೂರ್ವ ಕಪಟ ಪಶ್ಚಿಮ ಇರ್ತದೆ. ನೆಕ್ಸ್ಟ್ ನೈಋತ್ಯ ದಿಕ್ಕಿಗೆ ಅಂತ ಬರ್ಕೋತ್ರಿ. ನೈಋತ್ಯ ದಿಕ್ಕಿಗೆ ದಕ್ಷಿಣ ಅಂತ ಬರ್ಕೋತ. ಇದು ನೈಋತ್ಯದ ಕಡೆ, ಇದಕ್ಕೆ ದಕ್ಷಿಣ ಅಂತ ಬರ್ಕೋತ. ದಕ್ಷಿಣ ಅಂತ ಬರ್ಕೊಂತ. ನೆಕ್ಸ್ಟ್ ದಕ್ಷಿಣ ಬರ್ಕೊ. ಇದು ದಕ್ಷಿಣ ಇರ್ತಂದ್ರೆ ಇದು ಯಾವ್ದು ಇರ್ತದೆ ಹೇಳ್ರಿ ಅಪೋಸಿಟ್, ಇದು ಉತ್ತರನೇ ಇರ್ತದೆ. ಉತ್ತರನೇ. ಹಾಗೆ ಕ್ವಶನ್ ನೋಡ್ರಿ ಹೆಂಗೆ ಕಡೆ ನಾವು ಉತ್ತರವನ್ನು ಏನೆಂದು ಕರೆಯಬಹುದು. ಮೇನ್ ದಿಕ್ಕಿನ ಉತ್ತರ, ಮೇನ್ ದಿಕ್ಕಿನ ಉತ್ತರದ ಇಲ್ಲಿರೋದು. ಮತ್ತು ಪಾಠದ ಉತ್ತರ ನೋಡಕ್ಕೆ ವಾಯುವ್ಯ ಬರ್ಕೋಬಾರ್ದು, ಈಶಾನ್ಯ ಅಂತ ಬರ್ಕೋಬಾರ್ದು. ಮೇನ್ ದಿಕ್ಕಿನ ಉತ್ತರ ಇಲ್ಲಿದ. ಇದಕ್ಕೆ ಏನು ಅಂತ ಕರಿತದೆ ಕ್ವಶನ್ ಮಾರ್ಕ್ ಹಾಕೊಂಡು ಇಟ್ಕೋಬೇಕು ಮೊದಲು. ಮತ್ತೀಗ ಉ ಈ ಪು ಆದಾನ ಪು ಹಾಕೋಬೇಕು. ಇಲ್ಲಿ ಹೂ ಅದ ರೀ, ಇಲ್ಲಿ ಈ ಪು ಆ ದ ನೈ ಪ ವ. ಅಂದ್ರೆ ಆನ್ಸರ್ ಯಾವ್ದು ನಮಗೆ ಹೇಳ್ಬೋದು, ವಾಯುವ್ಯ. ಆನ್ಸರ್ ಯಾವುದಂದ್ರೆ ವಾಯುವ್ಯ. ಗೊತ್ತಾಯ್ತು ರೀ. ಸಿಂಪಲ್ ಏನಿಲ್ಲ, ಏನು ಕೊಟ್ಟರೆ ಅದೇ ರೀತಿ ಮಾಡ್ಕೊತ ಹೋಗ್ಬೇಕು. ಇಲ್ಲಿ ನೋಡ್ರಿ, ಇದೇ ಕ್ವಶನ್ ಇನ್ನೊಂದ್ಸಲ ನೋಡ್ರಿ. ಫಸ್ಟಿಗೆ 8 ದಿಕ್ಕು ಹಾಕೋಬೇಕು ರೀ. ಫಸ್ಟಿಗೆ 8 ದಿಕ್ಕು ಹಾಕೋಬೇಕು. 8 ದಿಕ್ಕು ಹಾಕೋರಿ ಮೊದಲು. 8 ದಿಕ್ಕು ಹಾಕೋರಿ. ಈಗ ದಿಕ್ಕು ಮೇನ್ ದಿಕ್ಕನ್ನ ಏನವ ದಿಕ್ಕು ಬದಲಾಯಿಸ್ಕೊತ ಹೋಗ್ರಿ ಮೊದಲು. ಆಗ್ನೇಯಾಗ ಪೂರ್ವ ಅಂತ, ಇದು ಆಗ್ನೇಯ ಇರ್ತದೆ, ಪೂರ್ವ ಅಂತ ಬರ್ಕೊಂತ. ಪೂರ್ವ. ಇದು ಪೂರ್ವ ಆಯ್ತು, ನಾವು ಹೇಳೋದು ಬೇಡ, ಅಪೋಸಿಟ್ ಅವನು ಪಶ್ಚಿಮ ಇರ್ತದೆ. ನೆಕ್ಸ್ಟ್ ವಾಯುವ್ಯ ಪಶ್ಚಿಮ ಬರ್ಕೊಂಡೆ ಆಲ್ರೆಡಿ. ನೈಋತ್ಯಕ್ಕೆ ದಕ್ಷಿಣ ಬರ್ಕೋತ. ಇದು ನೈಋತ್ಯ ಇರ್ತದೆ, ಇದಕ್ಕೂ ದಕ್ಷಿಣ ಬರ್ಕೊಂತ. ದಕ್ಷಿಣ ಇರ್ತಂದ್ರೆ ಇದು ಅಪೋಸಿಟ್ ಯಾವ್ದು ಇರುತ್ತೆ ಹೇಳ್ರಿ, ಉತ್ತರ. ಇಲ್ಲಿ ಉತ್ತರ ಬರ್ಕೊಂಡು ನೀವು ಉತ್ತರಕ್ಕೆ ವಾಯುವ್ಯ ಅಂತಲ್ಲ ಆನ್ಸರ್. ಅದು ಕ್ವಶನ್ ಕೇಳಿ ಅಂದ್ರೆ ಉತ್ತರವನ್ನು ಏನಂದು ಹೆಸರಿಸಿದ್ರಿ. ಉತ್ತರ ಇಲ್ಲದ ಮೇನ್ ದಿಕ್ಕಿನಾಗ ಇಲ್ಲದ, ಇದಕ್ಕೆ ಏನಂತ ಬರ್ಕೋದ್ರಿ ಕೇಳ್ತಾನೆ ನಾವು. ಇದಕ್ಕೆ ಏನು ಬರ್ಕೋದ್ರಿ ಕೇಳ್ತಾನೆ. ಹಾಗೆ ಬದಲಾಯಿಸ್ಕೊತ ಹೋದ್ರಂದ್ರೆ ನೀವು ಮೇನ್ ದಿಕ್ಕಿನ ಉತ್ತರ ಅದಕ್ಕೆ ಏನು ಬರ್ಕೋದ್ರಿ ಕೇಳ್ತಾನೆ. ಮತ್ತು ಸೇಮ್ರಿ ಉ ಈ ಪು ಆದಾನ ಪು. ಇಲ್ಲಿ ಹೂ ಅದ, ಇಲ್ಲಿ ಈ ಪು ಆ ದ ನೈ ಪ ವ. ವ ಅಂದ್ರೆ ವಾಯುವ್ಯ. ವ ಅಂದ್ರೆ ವಾಯುವ್ಯ. ಆನ್ಸರ್ ಯಾವುದಂದ್ರೆ ನಮಗೆ ಸಿ, ಆಪ್ಷನ್ ಸಿ ಕರೆಕ್ಟ್. ಇಷ್ಟು ಮಾಡಿದೆ ಅಂದ್ರೂ ಟೈಪ್ 4 ಕ್ವಶನ್ಸ್ ಮುಗಿದು. ನೆಕ್ಸ್ಟ್ ಪಾರ್ಟ್ನಾಗ ಟೈಪ್ 5, ಟೈಪ್ 6 ಮತ್ತು ಟೈಪ್ 7 3 ಮುಗಿಸ್ಬಿಡಮ್ರಿ. ಟೈಪ್ 5, ಟೈಪ್ 6 ಮತ್ತು ಟೈಪ್ 7 3 ಮುಗಿಸ್ಬಿಡಮ್ರಿ. ಓಕೆ, ಧನ್ಯವಾದಗಳು.